stick called truth. Let's welcome our motivator, encourager, role model, the organizer of this workshop, convener of Prerna and Placement Cell, Mr. Tirumala M. My pleasure to call upon Tirumala M, convener of UG Placement Cell, who had been our guiding light, imparting wisdom and knowledge to us. We are blessed with good luck to have you here, sir. It's over to you, sir. Okay, very good afternoon everyone present here. Respected ಪ್ರೀತಿಯ ಪ್ರಾಂಶುಪಾಲರು ಚಂದ್ರಶೇಖರಪ್ಪ ಡಿ, ಡಾಕ್ಟರ್ ಬಾಳಪ್ಪ ಸರ್, ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಇನ್ ಅವರ್ ಕಾಲೇಜ್. ಇವತ್ತು ಈ ಪ್ರೋಗ್ರಾಮ್ ಆಗೋದಕ್ಕೆ ನಿನ್ನೆಯಿಂದ ಪ್ರಿನ್ಸಿಪಲ್ ಸರ್ ನನ್ನ ಜೊತೆ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಇವತ್ತು ನೀವು ಈ ರೂಮ್ ಈ ಹಾಲ್ ಒಳಗಡೆ ಬರೋದಕ್ಕೆ ಪ್ರಿನ್ಸಿಪಲ್ ಸರೇ ಕಾರಣ. ಈ ಬೆಳಗ್ಗೆ ತನಕ ಹೋರಾಟ ಮಾಡಿದ್ದೀವಿ, ಬಟ್ ಆಗಿದೆ. ವಿ ಆರ್ ಹ್ಯಾಪಿ ಆ್ಯಂಡ್ ಸಕ್ಸಸ್ಫುಲ್. ಸೊ ಇದು ಗ್ರ್ಯಾಡ್ ಟಾಕ್ ಅಂತ ಫಸ್ಟ್ ಟೈಮ್ ಇನ್ ಪ್ಲೇಸ್ಮೆಂಟ್ ಸೆಲ್ ಸ್ಟಾರ್ಟ್ ಮಾಡ್ತಿರೋದು ಈ ಥರ ಒಂದು ಕಾನ್ಸೆಪ್ಟ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ನನಗೆ ಮುಂಚೆಯಿಂದ ಆಸೆ ಇತ್ತು ಹಳಬರನ್ನ ಕರೆಸಿ ಮಾತಾಡಿಸ್ಬೇಕು ಅಂತ. ಬಟ್ ಹಳಬರನ್ನ ಯಾರನ್ನ ಕರೆಸ್ಬೇಕು ಅಂತ ಕ್ವೆಶನ್ ಮಾರ್ಕ್ ಇತ್ತಲ್ಲ, ಆವಾಗ ನನಗೆ ನಾನು ಪ್ಲೇಸ್ಮೆಂಟ್ ಸೆಲ್ ಕನ್ವೀನರ್ ಆಗಿ ಈ ಕಾಲೇಜಲ್ಲಿ ಒಂದು 5 ಇಯರ್ಸಿಂದ ಇದ್ದೀನಿ. ಆ 5 ಇಯರ್ಸಿಂದ ಆಗಿರೋ ಟ್ರೈನಿಂಗ್ಸಲ್ಲಿ ಆ ಟ್ರೈನಿಂಗ್ಸಿಂದ ಯಾರಾದರೂ ಕೆಲಸ ತೊಗೊಂಡಿದ್ರೆ ಮಾತ್ರ ಅವ್ರು ಮಾತ್ರ ಬರ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ಈಗ ನನಗೆ ಸಿಕ್ಕಿದ್ರು ಇವರು 12 ಮೆಂಬರ್ಸ್ ಯಾರು ಬಂದಿದ್ದಾರೆ, 12 ಗೆಸ್ಟ್ ಕಲರಾಗಿ ಕಾಣಿಸಿದ್ರಲ್ವ, ಅವರೆಲ್ಲ ಇವತ್ತು ದೇ ಹ್ಯಾವ್ ಟೇಕನ್ ಲೀವ್. ಸ್ಯಾಲ್ರಿ ಲಾಸ್ ಮಾಡಿಕೊಂಡು ಅವ್ರ ಬಾಸ್ ಹತ್ರ ಕೇಳಿಕೊಂಡು, ಆಮೇಲೆ ಸ್ವಲ್ಪ ಜನ ಈಗಲೂ ಆನ್ಲೈನಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ ಪಾಪ. ಸೊ ಅಷ್ಟು ಬ್ಯುಸಿ ಇರೋರು, ನಿಮಗೂ ಅವ್ರಿಗೂ ಡಿಫ್ರೆನ್ಸ್ ಏನಂದರೆ, ನಿಮ್ಮನ್ನೆಲ್ಲ ಓಡಿಸ್ಕೊಂಡು ನಾನು ಕ್ಲಾಸ್ ರೂಮ್ ಕಳಿಸಿದ್ದೆ, ಇವ್ರನ್ನ ಕಂಪ್ನಿಯಿಂದ ಓಡಿಸ್ಕೊಂಡು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೀಸ್ ಪೀಪಲ್ ಹ್ಯಾವ್ ಗ್ರೇಸ್ ದಿಸ್ ಒಕೇಶನ್ ಟು ಅಡ್ರೆಸ್ ಯು ಪೀಪಲ್. ಸೊ ಗ್ರ್ಯಾಡ್ ಟಾಕ್ ಅಂತ 2 ವಿಷಯ ಹೇಳೋದು. ಒಂದು ಬೋಟ್ ನಿಂತಿದೆ, ಬೋಟ್ ಗೊತ್ತಲ್ಲ. ಇನ್ನೊಂದು ಕೇಜಲ್ಲಿ ತಾಯಿ ಮತ್ತು ಮಗು, ಯಾರು ಕ್ಯಾಮಲ್ ಇದೆ. ಸೊ ಈಗ ಕ್ಯಾಮಲ್ಗೆ ಬರೋಣ. ಕ್ಯಾಮಲ್ದು ಮಗು ಕೇಳ್ತಿದೆ ಅಮ್ಮ ಹತ್ರ, ನಮಗೆ ಯಾಕೆ ಕಾಲು ಇಷ್ಟು ಫ್ಲ್ಯಾಟ್ ಆಗಿದೆ ಅಂತ, ಕಾಲು ಯಾಕೆ ಫ್ಲ್ಯಾಟ್ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾರೆ, ಇದು ನಾವು ಡೆಸರ್ಟಲ್ಲಿ ನಡಿಬೇಕಲ್ವಾ, ಸ್ಯಾಂಡಲ್ಲಿ ನಮ್ಮ ಕಾಲು ಒಳ ಸಿಂಕ್ ಆಗಬಾರ್ದು ಅಂತ ಕಾಲು ಆ ಥರ ಇದೆ ಅಂತ. ಆಯಿತು, ನಮ್ಮದು ಹೆಗ್ಲೆ ಯಾಕೆ ಹಿಂಗಿದೆ ಅಂತ ಹೇಳ್ತಾರೆ, ಬ್ಯಾಕ್ ಯಾಕೆ ಹಿಂಗಿದೆ ಅಂದಾಗ, ನಾವು ತುಂಬ ದೂರ ಡೆಸರ್ಟಲ್ಲಿ ಹೋಗ್ತೀವಿ, ನಮಗೆ ನೀರು ಸಿಗಲ್ಲ, ಅದಕ್ಕೆ ಟು ಸ್ಟೋರ್ ವಾಟರ್ ವಿ ಹ್ಯಾವ್ ದಟ್ ಅಂತ ಹೇಳುತ್ತೆ. ಓಕೆನಾ? ಸರಿ, ನಮ್ಮ ಕಣ್ಣು ರೆಪ್ಪೆ ಯಾಕೆ ಇಷ್ಟೊಂದು ಕೂದಲಿದೆ, ಜಾಸ್ತಿ ಇದೆ ಯಾಕೆ ಅಂತ ಕೇಳುತ್ತೆ ಯಾವುದು, ಮಗು ಕ್ಯಾಮಲ್. ಅದಕ್ಕೆ ತಾಯಿ ಕ್ಯಾಮಲ್ ಹೇಳುತ್ತೆ, ನಾವು ಡೆಸರ್ಟಲ್ಲಿ ನಡೀತೀವಲ್ಲ, ಅಲ್ಲಿ ಗಾಳಿ ಬೀಸುತ್ತೆ, ಆ ಗಾಳಿಯಲ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ ಧೂಳೆಲ್ಲ ಜಾಸ್ತಿ ಬರುತ್ತೆ, ಅದು ನಮ್ಮ ಕಣ್ಣಿಗೆ ಬಿಡಬಾರ್ದು ಅಂತ ಆ ಥರ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದೆ ಅಂದಮೇಲೆ ನಾವು ಯಾಕೆ ಝೂ ಅಲ್ಲಿ ಇದ್ದೀವಿ ಅಂತ ಕೇಳುತ್ತೆ. ಓಕೆನಾ? ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಬಟ್ ವೈ ವಿ ಆರ್ ಸಿಟ್ಟಿಂಗ್ ಇನ್ಸೈಡ್ ತಾಯಿ ಕೇಳುತ್ತೆ. ಅಂದರೆ ನಾವು ಒಂದು ಝೂ ಅಲ್ಲಿ ಇದ್ದೀವಿ, ಕಂಫರ್ಟ್ ಅನ್ನೋ ಝೂ ಅಲ್ಲಿ, ಕರೆಕ್ಟಾ? ಸೊ ಅದೊಂದು. ಸೆಕೆಂಡ್ ಬಂದ್ಬಿಟ್ಟು ಬೋಟ್ ಇದೆ. ಬೋಟ್ ಏನಕ್ಕೆ ಯೂಸ್ ಮಾಡೋದು ಹೇಳಿ? ಬೋಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ವಾಟ್? ಇಟ್ ಹ್ಯಾಸ್ ಟು ಬಿ ಇನ್ ದಿ ಶೋರ್, ಅಥವಾ ಎಲ್ಲಿ ಶೋರಲ್ಲಿ ಇರೋದಕ್ಕೆ ಅಥವಾ ಓಷನಲ್ಲಿ ಹೋಗೋದಕ್ಕೆ, ಕರೆಕ್ಟಾ? ಸೊ ನೀವೀಗ 18 ಇಯರ್ಸಿಂದ ಟ್ರೈನಿಂಗ್ ತೊಗೊಂಡಿದ್ದೀರಾ. ಯು ಶುಡ್ ಗೆಟ್ ಔಟ್ ಟು ದಿ ಓಷನ್ ಆ್ಯಂಡ್ ಸ್ಟಾರ್ಟ್ ಯುವರ್ ಜರ್ನಿ. ಸೊ ಅಷ್ಟು ಹೇಳೋದಕ್ಕೆ ಚಾನ್ಸ್ ಕೊಟ್ಟಂಥ ಪ್ರಿನ್ಸಿಪಲ್ ಧನ್ಯವಾದಗಳನ್ನ ಹೇಳುತ್ತಾ, ಇವತ್ತು ಅದ್ಭುತವಾದ ಟೈಮ್ ಇರುತ್ತೆ ನಿಮಗೆ. ದೀಸ್ ಪೀಪಲ್ ವಿಲ್ ಬಿ ಶೇರಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇರ್ ಪಾತ್. ಯು ಕ್ಯಾನ್ ಚೂಸ್ ಅಮಾಂಗ್ ದಟ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ಸ್ ಅಲ್ಲ. ಇರ್ತಕ್ಕಂಥ ಬಾಳಪ್ಪ ಅವರೇ ಮತ್ತು ವಿದ್ಯಾರ್ಥಿಗಳನ್ನು ಟರ್ನ್ ಮಾಡ್ತಕ್ಕಂಥ ತಿರುಮಲ ಅವರೇ, ಮತ್ತು ವಿದ್ಯಾರ್ಥಿನಿಯರೇ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ 1 ಡಜನ್ ಹಳೆಯ ವಿದ್ಯಾರ್ಥಿಗಳೇ.
ನಿಮಗೆ ಒಂದು ಪದವಿಯನ್ನು ಮುಗಿಸಿದ ನಂತರ ಏನು ಮಾಡಬಹುದು ಅಂತಕ್ಕಂಥ ಒಂದು ಭರವಸೆಯನ್ನು ಹುಟ್ಟಿಸಲಿಕ್ಕೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಇವತ್ತು ನಿಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ನ ಕೋಆರ್ಡಿನೇಟರ್ ಅಂತ ತಿರುಮಲ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಗೌರವಾನ್ವಿತ ಆಚಾರ್ಯ ಅಂತ ಚಂದ್ರಶೇಖರಪ್ಪ ಅವರೇ, ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಪ್ರಗತಿಯತ್ತ ದಾಪುಗಾಲ ಹಾಕಿ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಬಂದಿರುವಂಥ ವಿದ್ಯಾರ್ಥಿ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ಬದುಕಿನಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಂಡದ್ದು ನಾವು ಯಾವುದಾದ್ರೂ ಒಂದು ಉದ್ಯೋಗವನ್ನು ಪಡಿಬೇಕು ಅಂತಲೇ ಕಾಲೇಜಿಗೆ ಬರ್ತೇವೆ. ಸರ್ಕಾರಿ ಕೆಲಸ ಸಿಗಬೇಕು ಅನ್ನೋದು ಬಹುಪಾಲು ಅಪೇಕ್ಷಿತ ವಿದ್ಯಾರ್ಥಿಗಳ ಅನಿಸಿಕೆ. ಅದೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂದರೆ ಕಷ್ಟ ಇವತ್ತಿನ ಸಂದರ್ಭದಲ್ಲಿ. ಯಾಕೆಂದರೆ ಅವುಗಳು ಬಹುಪಾಲು ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾದಾಗ ಬದುಕನ್ನು ಕಟ್ಕೊಳ್ಬೇಕಲ್ಲ, ಅದಕ್ಕೊಂದು ಉದ್ಯೋಗ ಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇತ್ತು, ಈಗ ಉದ್ಯೋಗಂ ಪುರುಷ ಸ್ತ್ರೀ ಲಕ್ಷಣಂ ಅಂತ ಬದಲಾಯಿಸ್ಕೊಳ್ಳೋದು ಎರಡೂ ಕೂಡ ಸಾಧ್ಯ ಆಗಿದೆ. ಯಾಕೆಂದರೆ ಮೊದಲಿಗೆಲ್ಲ ಅದೊಂದು ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಡಿ, ಒಂದು ಪಕ್ಷ ನೀವು ಸ್ವಾತಂತ್ರ್ಯ ಕೊಟ್ಟಂತೆ ಆದರೆ ನಮ್ಮ ಕೈಗೆ ಸೌಟು ಪರಕೆ ಬರ್ಬೋದೇನೋ ಅನ್ನೋ ಭಯ ಇತ್ತು ಅಂತ ಅನಿಸುತ್ತೆ ಅವತ್ತಿನ ಕಾಲಕ್ಕೆ. ಆ ಕಾರಣಕ್ಕೋಸ್ಕರವಾಗಿಯೇ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ. ಆದರೆ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಅತ್ಯಂತ ಉನ್ನತವಾದ ಸ್ಥಾನಗಳಿಗೆ, ಉನ್ನತವಾದ ಕ್ಷೇತ್ರಗಳಲ್ಲಿ ನಮ್ಮ ಸಾಧನೆಯನ್ನು ಮಾಡೋದಕ್ಕೆ ನಾವು ದಾಪುಗಾಲನ್ನು ಇಟ್ಟಿದ್ದೇವೆ, ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಆ ಮೂಲಕ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸ್ತ್ರೀಯರು ಕೂಡ ಮುಂದಿದ್ದೇವೆ. ಹಾಗಾಗಿ ಇಲ್ಲಿ ಪುರುಷ ಸ್ತ್ರೀ ಅನ್ನುವಂಥ ಅಭೇದ ಮಾಡ್ದೇನೆ, ತಾರತಮ್ಯವನ್ನು ಮಾಡ್ದೇನೆ ನಾವೆಲ್ಲರೂ ಕೂಡ ಇವತ್ತು ಮುಂದುವರಿಲಿಕ್ಕೆ ಅವಕಾಶ ಆಗಿದೆ. ಅಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಒಂದು ಶ್ರಮ, ಇನ್ನೊಂದು ಶ್ರದ್ಧೆ, ಇನ್ನೊಂದು ಕ್ರಮ. ಈ ಮೂರನ್ನು ಅನುಸರಿಸಿದ್ದೆ ಆದರೆ ಯಾವ ವಿದ್ಯಾರ್ಥಿ ಆದರೂ ಕೂಡ ತನ್ನ ಬದುಕನ್ನು ಕಟ್ಟುವುದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ಶ್ರಮ ಬೇಕು, ಅದಕ್ಕೆ ಶ್ರದ್ಧೆ ಬೇಕು, ಅದನ್ನು ಕ್ರಮಬದ್ಧಗೊಳಿಸಬೇಕು. ಈ ಮೂರು ಯಾರು ಸಾಧನೆ ಮಾಡ್ತಾ ಹೋಗ್ತಾರೋ ಅಂಥವ್ರಿಗೆ ಅವಕಾಶ ಇರೋದು ನಮ್ಮ ಸವಾಲನ್ನಾಗಿ ಸ್ವೀಕರಿಸುವಂಥ ಒಂದೆರಡು. Sri Tirumala sir, the convener of the placement cell of the institution, and of course you used to also head the MCOM section previously. Let me just give you 2 words of wisdom and run away from here. First thing is, no matter how many times dignitaries and resource persons come and speak to you, you do not always think of it as a great thing, because there is always a sort of skepticism, some sort of reservation to believe that you are of the same breed as us. Maybe there is something that hinders you from believing that you and I share the same potential. Therefore, even though we keep telling you in class, this is not how you must be, you can do things, etc., it does not have the same sort of impact as words that you receive from people that you have seen wandering in the same campus, people who shared the same classrooms, and people who listen to the similar kind of resource persons. So when you listen to them speak to you and tell them that, see, we have achieved this, we have been there, done that, and we have found our way, and now we are doing something and our career has begun to some sort of a kickstart. When they tell you these things, that has greater impact, that has that is some, that's probably close. But I must tell you something. Though these guys sat in the same seminar hall, shared the same classrooms, I don't think they behaved as their average classmates. They didn't. There was always something that was extra. Probably it was their mindset, probably it was their attitude, or the kind of ambitions that they had, or probably just the sheer effort that they put in. One of these things has made the changes, and you must interact with them asking this particular question: what made them different? How is it that today they are here on the dais, and how is it that several hundreds of their classmates are still struggling to find a job, find a goal in life, etc.? Kindly interact with them
They will speak to you, no problem, from the dais. They will talk to you from this lectern. That is another thing. But do not let them get away from you. Catch hold of them, ask them questions, ask about their routine, ask about what they did after 2 o'clock, after 3 o'clock. I think these guys had NET classes after 3. Okay, ask them what they did after 5. Ask them what they would have done if they were free like you after 2 o'clock. If you come at 2 o'clock tomorrow to this college, it seems like a graveyard. It's absolutely pleasant and calm. And sometimes I get scared if somebody walks in. What if it's a ghost or something? That's how empty college is. A college is not supposed to be that empty. Kindly make use of whatever resources we are giving you. But more than the resources, kindly make use of the time and learn from them. So I congratulate Tirumala for, there are many nice things about this particular program. The idea of grad talk and the statement that it begins with, from campus to career. It looks to me that Tirumala sir is more interested in creating your career than you yourselves are, which is in a way tragedy and funny. It's tragicomic at the same moment. Shouldn't be like that. With some effort from you, I'm sure he is ready to roll out red carpet. Next week, we are going to have, is it next week or I think in a fortnight, we are going to have a huge job mela that is going to happen on campus. Anybody from 10th onwards can apply. Okay, so you guys are in prime position to take complete use, take this opportunity, make complete use of this opportunity. Kindly interact with these people. If they allow you, kindly take their numbers. Ask them to be your mentors. Help them to hold your hands and take you through the path that they have crossed. And by doing so, if you put an effort now, you will be, I cannot say you will be happy and you don't have to do anything, but your career will become, if you put an effort today, then your future will become much easier than what it will be otherwise. Okay? With these many things, I ask you to follow these instructions. I congratulate Tirumala sir, and of course I congratulate him for organizing these programs, but I also congratulate him from my personal point of view, because these kind of programs help IQAC a lot. Whether it helps the students or not, it helps me get my knack. Don't clap. Actually, it should not help just the IQAC, it should help you. It doesn't matter if our college gets C grade, I don't care. But if 50% of the audience here land good positions in a career that makes you happy and makes you fulfilled, that is more than anything that we can ask for. So I wish you all the best. I congratulate him, and I hope that you will not be inert. I will hope that you will become proactive, and I also congratulate all these 11 members of the alumni that have taken up their precious time. I'm sure they're all busy. They are here. I'm sure they also, it's because the kind of respect and love that they have towards the institution. I thank them on behalf of IQAC and the institution, and I wish you all the very best. Thank you very much. Good afternoon, Tirumala sir, my dear friends, and especially my dear dreamers and achievers. You are all sitting here, right? And you are spending your precious time with us because you want to make your career, right? That is the reason that you are all sitting here. And once upon a time, we are also students like you, and we were sitting there as a student with a lot of dreams and with lots of ambitions. But the luckiest thing what we got is Tirumala sir. So sir always motivates us and always teaches how to build career. So you are all in UG, right? So you are all studying degree with an ambition. Yes or no? So with an ambition you are all joined to degree. But degree is not enough. Degree is not enough to make a career. So you should have skills along with your education. You should have some dreams. So if you have such dreams, if you have any ambitions, you can achieve that. It's our thought. It is not enough. We need guidance in our life. So that guidance you are all getting here because of Tirumala sir, and we also got the same guidance from him that we are all standing here in front of you. Okay.
So choosing right career is very important. We all wanted to become so many things, like some of you want to become businessmen or businesswomen, teachers, entrepreneurs. So you have so many different ambitions, right? But you don't know how to become that one. That is the important thing, that here we are all came here to guide you some, or to give you some key points that how can you achieve your dreams and ambitions. So before starting anything, I want to tell you a small story that always inspired me. Okay, so I would like to tell it in a Kannada. So ಒಂದು ಸ್ಮಾಲ್ ಕಿಂಗ್ಡಮ್ ಇತ್ತು. ಕಿಂಗ್ಡಮ್ ಅಲ್ಲಿ ಒಂದು ಆಸ್ ಯೂಶುವಲ್ ಕಿಂಗ್ ಇರುತ್ತೆ, ಮತ್ತೆ ಆ ಕಿಂಗ್ಡಮ್ ಅಲ್ಲಿ ತುಂಬ ಜಾಸ್ತಿ ಪ್ರಜೆ ಇರುತ್ತೆ. ಸೊ ಆ ಪ್ರಜೆದು ಯಾವಾಗಲೂ ಒಂದು ಕಂಪ್ಲೇಂಟ್ ಇರುತ್ತೆ. ಸೊ ತನ್ನ ರಾಜನಿಗೆ ಅವನು ಸರಿಯಾಗಿ ಏನೋ ಅಡ್ಮಿನಿಸ್ಟ್ರೇಷನ್ ಮಾಡ್ತಿಲ್ಲ, ಪ್ರಜೆನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಆ ಪ್ರಜೆ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅವರೆಲ್ಲರೂ ಒಂದಿನ ರಾಜ ಹತ್ರ ಹೋಗ್ತಾರೆ ಕಂಪ್ಲೇಂಟ್ ಮಾಡಿಕೊಂಡು. ಸೊ ರಾಜ ಏನು ಹೇಳ್ತಾನೆ ಅಂದರೆ, ಸೊ ನಿಮಗೆ ಯಾವಾಗಲೂ ನನ್ನ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ, ನಾನು ಸರಿಯಾಗಿ ಮಾಡ್ತಿಲ್ಲ ಅಂತ ನೀವು ಹೇಳ್ತೀರಾ. ನೀವು ಯಾರಾದರೂ ಬಂದು ಒಂದು ಸತಿ ಟ್ರೈ ಮಾಡಿ, ನನ್ನ ಪೊಸಿಷನಲ್ಲಿ ಇದ್ದು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಅದರದ್ದು ಹರ್ಡಲ್ಸ್ ಅಂತ. ಯಾರೂ ಮುಂದೆ ಬರಲ್ಲ. ಸೊ ಯಾರೂ ಮುಂದೆ ಬರಲ್ಲ, ಬಟ್ ಒಂದು ಬಾಯ್ ಮುಂದೆ ಬರ್ತಾನೆ, ನಾನು ಮಾಡ್ತೀನಿ ರಾಜರೇ, ನಾನು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಒಂದು ಹುಡುಗ ಮುಂದೆ ಬರ್ತಾನೆ. ಸೊ ರಾಜ ಎಕ್ಸೆಪ್ಟ್ ಮಾಡ್ಕೋತಾನೆ ಅದನ್ನು, ಬಟ್ ಕಂಡೀಷನ್ಸ್ ಇರುತ್ತೆ. ಏನು ಕಂಡೀಷನ್ ಅಂದರೆ, ಓನ್ಲಿ 1 year ಆ ಕಿಂಗ್ಡಮ್ನ ನಡೆಸಬೇಕು ಆ ಬಾಯ್. ಮತ್ತು ಅನದರ್ ಇಂಪಾರ್ಟೆಂಟ್ ಕಂಡೀಷನ್ ಏನಂದರೆ, ಸೊ ಆ ಕಿಂಗ್ಡಮ್ ಇತ್ತಲ್ಲ, ಅದು ಬ್ಯಾಂಕ್ ಆಫ್ ರಿವರ್ ಹತ್ರ ಇರುತ್ತೆ. ಸೊ ಆಪೋಸಿಟ್ ಸೈಡ್ ಒಂದು ದಟ್ಟವಾದ ಕಾಡಿರುತ್ತೆ, ಆ ಕಾಡಿಗೆ ಯಾರೂ ಹೋಗಲ್ಲ, ಆ ಥರ ಕಾಡಿರುತ್ತೆ. ಸೊ ಏನು ಸೆಕೆಂಡ್ ಕಂಡೀಷನ್ ಅಂದರೆ, 1 year ಕಂಪ್ಲೀಟ್ ಆದಮೇಲೆ ಆ ಹುಡುಗ ಆ ಕಾಡಿಗೆ ಹೋಗ್ಬಿಡ್ಬೇಕು. ಸೊ ಹಿ ಕಾಂಟ್ ಲೀವ್ ಆ್ಯಸ್ ಅ ಪ್ರಜೆ. ಸೊ ಅವನಿಗೆ ಆ ಪ್ರಜೆಯಾಗಿ ಇರೋಕ್ಕೆ ಅವನಿಗೆ ಆಪರ್ಚುನಿಟಿ ಇರಲ್ಲ. ಸೊ ಒನ್ಸ್ ಇನ್ ಅ ಲೈಫ್ ಟೈಮ್ ಚಾನ್ಸ್ ಥರ ಇರುತ್ತೆ ಅದು. ಇಲ್ಲ ಒಂದು ರಾಜ ಥರ 1 year ಆಳಬೇಕು. ಸೊ ಸೆಕೆಂಡ್ ಕಂಡೀಷನ್ ಏನಂದರೆ, ಅವ್ನು ಆ ಕಡೆ ಹೋಗ್ಬಿಡ್ಬೇಕು. ಸೊ ಯಾರೂ ಎಕ್ಸೆಪ್ಟ್ ಮಾಡಲ್ಲ, ಬಟ್ ಆ ಬಾಯ್ ಅದನ್ನು ಎಕ್ಸೆಪ್ಟ್ ಮಾಡಿಕೊಡುತ್ತೆ. ಸೊ ಎಕ್ಸೆಪ್ಟ್ ಮಾಡಿಕೊಂಡು 1 year ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡುತ್ತೆ. ಮಾರ್ನಿಂಗ್ ಎಲ್ಲ ಪ್ರಜೆನ ನೋಡ್ಕೊತಾನೆ, ಆ ಸಭೆನ ನಡೆಸ್ತಾನೆ, ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಅವನು ಸಾರ್ಟ್ ಔಟ್ ಮಾಡ್ತಾನೆ. ಎವ್ರಿ ಡೇ ಈವ್ನಿಂಗು ಅವನು ಆ ಬ್ಯಾಂಕ್ ಆಫ್ ರಿವರ್ ಇರುತ್ತಲ್ಲ ಆ ಕಡೆ ಹೋಗ್ತಿರ್ತಾನೆ. ಎಲ್ಲರೂ ಶಾಕ್, ಯಾಕೆ ಇವ್ನು ಹಿಂಗೆ ಮಾಡ್ತಿದ್ದಾನೆ ಅಂತ. ಸೊ ಆ ಕಾಡಿಗೆ ಯಾರು ಹೋಗೋಕೆ ಇಷ್ಟಪಡಲ್ಲ, ಬಟ್ ಆ ಬಾಯ್ ಡೈಲಿ ಹೋಗ್ತಿರ್ತಾನೆ. ಬಟ್ ಅವ್ನು ರಾಜ ಆಗಿರ್ತಾನೆ, ಯಾರಿಗೂ ಕೇಳೋ ರೈಟ್ಸ್ ಇರಲ್ಲ. ಸೊ ಯಾರೂ ಕೇಳಲ್ಲ. 1 year ಬರ್ತಾ 1 year ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಲಾಸ್ಟ್ ಮೂಮೆಂಟ್ ಟೈಮ್ ಬರುತ್ತೆ, ಈಗ ಅವನು ಆ ಕಿಂಗ್ಡಮ್ನ ಬಿಟ್ಟು ವಾಪಸ್ ಹೋಗಬೇಕಿತ್ತು ಆ ಕಾಡಿಗೆ. ಸೊ ಅವ್ರು ಅದನ್ನು ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ಕೊತಾನೆ ಆ ಹುಡುಗ. ಸೊ ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಸೊ ಆ ಕಡೆ ಕಾಡಿಗೆ. ಸೊ ಇದರಿಂದ ನಮಗೆ ಏನು ಗೊತ್ತಾಯಿತು? 1 year ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾನೆ, 1 year ಆದಮೇಲೆ ಅವ್ನು ಖುಷಿಯಾಗಿ ಆ ಕಾಡು ಹತ್ರ ಹೋಗ್ಬಿಡ್ತಾನೆ. ಸೊ ನಮಗೆ ಏನು ಅನಿಸುತ್ತೆ, 1 year ಅವ್ನು ಡೈಲಿ ಹೋಗ್ತಿದ್ದಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಅಲ್ವಾ? ಯಾಕಂದರೆ ಆ್ಯಸ್ ಪರ್ ದ ಕಂಡೀಷನ್ ಅವ್ನು ಹೋಗಲೇಬೇಕು ಆ ಕಾಡಿಗೆ. ಹೋಗ್ಬಿಡ್ತಾನೆ, ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಈವನ್ ಆ ರಾಜನೇ ಶಾಕ್ ಆಗಿಬಿಡ್ತಾನೆ, ಹೆಂಗೆ ಮಾಡ್ದ ಇವನು, ಲೈಕ್ ರಾಜ ಥರ 1 year ಲೈಫ್ ಮಾಡಿರೋರು ಕಾಡಲ್ಲಿ ಹೋಗಿರೋಕ್ಕಾಗಲ್ಲ ಅಂತ. ಸೊ ಒಂದಿನ ಕಾಡಿಗೆ ಆ ರಾಜನೇ ಹೋಗ್ತಾನೆ, ಏನಾಗಿದೆ ಅಂತ ನೋಡೋಣ ಅಂತ. ಸೊ ಆ ರಾಜ ಹೋಗಿ ನೋಡಿದಾಗ ಅವನೇ ಶಾಕ್ ಆಗಿಬಿಡ್ತಾನೆ. ಏನಕ್ಕಿರ್ಬೋದು? ಆ ಹುಡುಗ ಅಲ್ಲಿ ಅದಕ್ಕಿಂತ ದೊಡ್ಡದೊಂದು ಕಿಂಗ್ಡಮ್ ಕಟ್ಟಿರ್ತಾನೆ 1 year ಅಲ್ಲಿ. ಅದಕ್ಕೆ ಆ ರಾಜದ ಕಿಂಗ್ಡಮ್ 1 year ಆಳ್ತಿರ್ತಾನಲ್ಲ, ಅದಕ್ಕಿಂತ ಚೆನ್ನಾಗಿರೋ ಒಂದು ಕಿಂಗ್ಡಮ್ನ ಆ ಕಾಡಲ್ಲಿ ಆ ಹುಡುಗ ಕಟ್ಟಿರ್ತಾನೆ. ಸೊ ಇದು ಸ್ಟೋರಿದು ಮಾರಲ್ ಒಂದೇ. ಸೊ ನಮಗೆ ಆಪರ್ಚುನಿಟೀಸ್ ಯಾವಾಗ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೇಕು, ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು, ಆ ಟೈಮನ್ನು ಪರ್ಫೆಕ್ಟ್ಲಿ ಯೂಸ್ ಮಾಡ್ಕೋಬೇಕು ಅಂತ. ಸೊ ಆ ಪ್ರಜೆಯಲ್ಲಿ ತುಂಬ ಜನ ಇದ್ದರು, ಬಟ್ ಆ ಹುಡುಗ ಒಬ್ಬನೇ ಮುಂದೆ ಬರ್ತಾನೆ. ಅದೇ ಆಪರ್ಚುನಿಟೀಸ್ ನಮ್ಮ ಹತ್ರ ಬರಲ್ಲ, ನಾವು ಆಪರ್ಚುನಿಟೀಸ್ ಹತ್ರ ಯಾವಾಗಲೂ ಹೋಗಬೇಕು, ಒಂದು ಇನಿಷಿಯೇಟಿವ್ ತಗೋಬೇಕು. ಆ ಹುಡುಗ ಹಂಗೆ ಇದ್ಬಿಡ್ತಿದ್ರೆ ನಾರ್ಮಲ್ ಆಗಿ ಒಂದು ಪ್ರಜೆ ಆಗ್ತಿದ್ದ, ಬಟ್ ಅವನಲ್ಲಿ ಇತ್ತು ಆ ಒಂದು ಸೆಲ್ಫ್ ಮೋಟಿವೇಶನ್ ಇತ್ತು, ಇನ್ಸ್ಪಿರೇಷನ್ ಇತ್ತು, ನಾನು ಏನಾದರೂ ಒಂದು ಆಗಲೇಬೇಕು ಅಂತ. ಸೊ ಅವ್ರು ಮುಂದೆ ಬಂದು ಒಂದು ರಾಜ ಕೊಟ್ಟಿದ್ದ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿ ಮುಂದೆ ಹೋಗಿ ಅವನದಾದ ಒಂದು ಕಟ್ಟಿದ್ದಾನೆ ಕಿಂಗ್ಡಮ್ ಅಂದರೆ. ಸೊ ಅವನ ಆಪರ್ಚುನಿಟಿನ, ಆ ಟೈಮ್ನ, ರಿಸೋರ್ಸಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ. ಸೇಮ್ ಥಿಂಗ್ ನಮ್ಮ ಹತ್ರನೂ ಇದೆ.
ಅಲ್ವಾ? 3 ಇಯರ್ಸ್ ಡಿಗ್ರಿ ಮಾಡ್ತಿದ್ದೀರಾ, 3 ಇಯರ್ಸ್ ಟೈಮ್ ಇದೆ. ಸೊ ಆಪರ್ಚುನಿಟೀಸ್ ಎವ್ರಿ ಸೆಕೆಂಡ್ ಸಿಗ್ತಾ ಇದೆ ನಿಮಗೆ ಆಪರ್ಚುನಿಟೀಸ್. ಸೊ ಈಗ ಡಿಗ್ರಿ ಮುಗಿದ್ಮೇಲೆ ನೀವು ಹೊರಗಡೆ ಬಂದೇ ಬರ್ತೀರಾ ಅಲ್ವಾ ಎಲ್ಲರೂ? ಇನ್ ಫ್ಯೂ ಮಂತ್ಸಲ್ಲಿ ಮುಗ್ದೋಗುತ್ತೆ ಅನಿಸುತ್ತೆ ನಿಮ್ಮ ಡಿಗ್ರಿ. ಹೊರಗಡೆ ಬರ್ತೀರಾ, ಏನು ಮಾಡ್ತೀರಾ? ಇಂಪಾರ್ಟೆಂಟ್ ಕ್ವಶನ್ ಮಾರ್ಕ್. 3 ಇಯರ್ಸ್ ಡಿಗ್ರಿ ಓದಿರೋದು ಇಂಪಾರ್ಟೆಂಟ್ ಅಲ್ಲ, 3 ಇಯರ್ಸ್ ಆದಮೇಲೆ ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಎಲ್ಲರೂ ನಾವು ಯೋಚನೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಸೊ ನೀವು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಮಾಡೋಕ್ಕೆ ನಿಮ್ಮ ಹತ್ರ ಏನು ರಿಸೋರ್ಸ್ ಇದೆ, ಏನು ಸ್ಕಿಲ್ಸ್ ಇದೆ, ಏನು ಟ್ಯಾಲೆಂಟ್ ಇದೆ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಮಾರ್ಕ್. ಸೊ ಆ ಕ್ವಶನ್ ಮಾರ್ಕ್ನ ನೀವು ಈಗಲೇ ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ ನಿಮ್ಮಲ್ಲಿರೋ ಸ್ಕಿಲ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಈಗ ನಿಮ್ಮಲ್ಲಿ ಏನಿದೆ ಟ್ಯಾಲೆಂಟ್ ಅಂತ ನಿಮಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲ್ಲ. ಆ ಸೆಲ್ಫ್ ಅನಾಲಿಸಿಸ್ ನಿಮ್ಮಲ್ಲಿ ಇರಬೇಕು. ಸೇಮ್ ಥಿಂಗ್ ನಮ್ಮಲ್ಲೂ ಇತ್ತು. ಅದು ಬಿಕಾಸ್ ಆಫ್ ತಿರುಮಲ ಸರ್. ಈ ಥರ ಪ್ಲೇಸ್ಮೆಂಟ್ ಸೆಲ್ಲಿಂದ ಪ್ರೋಗ್ರಾಮ್ಸ್ ನಮಗೂ ಆಗ್ತಿದ್ವು ಯಾವಾಗಲೂ. ಸೊ ಸಮ್ಟೈಮ್ಸ್ ನಾವು ನಿಮ್ಮ ಥರ ಬಂದು ಕೂತ್ಕೋತಿದ್ವಿ, ಫೋರ್ಸ್ಫುಲ್ಲಿನೂ ಬಂದು ಕೂತ್ಕೋತಿದ್ವಿ, ಸಮ್ಟೈಮ್ಸ್ ಇಂಟ್ರೆಸ್ಟಿಂದ ಬಂದು ಕೂತ್ಕೋತಿದ್ವಿ. ಬಟ್ ಅದು ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗಿದೆ ನಮಗೆಲ್ಲ. ಸೊ ಸರ್ ಒಂದ್ಸತಿ IAS ಆಫೀಸರ್ನ ಕರೆಸಿದ್ರು, ಮತ್ತು ಬೇರೆ ಬೇರೆ ಪ್ರೊಫೆಸರ್ಸ್ನ ಎಲ್ಲ ಕರೆಸಿದ್ರು. ಸೊ ನಮಗೆ ಆವಾಗ ಗೊತ್ತಾಯಿತು, ಅವ್ರ ಸ್ಪೀಚಸನ್ನು ಕೇಳಿ ನಾವೇನು ಮಾಡಬೇಕು, ನಾವೇನು ಮಾಡ್ಬೋದು ಅನ್ನೋದು ನಮ್ಮಲ್ಲಿ ಆ ಕ್ವಶನ್ ಮಾರ್ಕ್ ಇತ್ತು. ಸೊ ಅದಕ್ಕೆ ಸೊಲ್ಯೂಷನ್ ನಾವು ಹುಡುಕಿದ್ದೀವಿ. ಸೊ ಅದೇ ಸೇಮ್ ಥಿಂಗ್ ನೀವು ಮಾಡಬೇಕು. ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಟ್ಯಾಲೆಂಟ್ಸ್ ಇದೆ, ಎಲ್ಲರಲ್ಲೂ ಸ್ಕಿಲ್ಸ್ ಇದೆ. ಅದನ್ನು ಐಡೆಂಟಿಫೈ ಮಾಡೋರು ನೀವೇ. ಆ ಸ್ಕಿಲ್ಲಿಗೆ ರಿಲೇಟೆಡ್ ಕರಿಯರನ್ನು ಚೂಸ್ ಮಾಡೋರು ನೀವೇ. ನಾವು ಗೈಡೆನ್ಸ್ ಹೇಳ್ತೀವಿ, ನಾನು ಹೇಳ್ತೀನಿ ನಾನು ಟೀಚರ್ ಆಗಿದ್ದೀನಿ, ನೀವೆಲ್ಲ ಟೀಚರ್ ಆಗ್ರಿ ಅಂತ. ಬಟ್ ಎಲ್ಲರಲ್ಲೂ ಟೀಚರ್ ಆಗಿರೋ ಕ್ವಾಲಿಟೀಸ್ ಇರಲ್ಲ. ಸ್ವಲ್ಪ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಬಿಸ್ನೆಸ್ಸಿಗೆ ರಿಲೇಟೆಡ್ ಒಳ್ಳೆ ಸ್ಕಿಲ್ಸ್ ಇದೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಬಿಸ್ನೆಸ್ ಮಾಡ್ತಿದ್ದಾರೆ, ಜಾಬ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ನಿಮ್ಮಲ್ಲಿ ಏನೇನು ಸ್ಕಿಲ್ಸ್ ಇದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋರು ನೀವೇ. ಅದನ್ನು ಸಕ್ಸಸ್ಫುಲ್ಲಾಗಿ ನಿಮ್ಮಲ್ಲಿ ಬಿಲ್ಟ್ ಮಾಡ್ಕೊಂಡು ಸಕ್ಸಸ್ ಆಗೋರು ನೀವೇ. ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿದೆ, ಬಿಟ್ಟು ಬೇರೆಯವ್ರು ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ. ದಾರಿ ತೋರಿಸ್ತಾರೆ ಹೊರತು ಆ ದಾರಿ ಮೇಲೆ ಯಾವಾಗಲೂ ನೀವೇ ನಡಿಬೇಕಲ್ವಾ? ಯಾರಾದರೂ ನಿಮಗೆ ಜಾಬ್ ತಂದುಕೊಡ್ತಾರ ಕೈಗೆ? ನೀವು ಹೊರಗಡೆ ಹೋಗಿ ಒಂದು ಜಾಬಿಗೆ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ನಿಮಗೆ ಅಂತ. ಸೊ ಗೌರ್ಮೆಂಟ್ ಎಕ್ಸಾಮ್ಸ್ ಪೋಸ್ಟ್ ಕಾಲ್ ಆಗ್ತಾ ಇರುತ್ತೆ, ನೋಡಿದ್ದೀರಲ್ವಾ? 500 ಪೋಸ್ಟಿಗೆ 1,50,000 ಅಪ್ಲಿಕೆಂಟ್ಸ್ ಇರ್ತಾರೆ. ಯಾರಿಗೆ ಕೊಡಬೇಕು? ಯಾರು ಡಿಸರ್ವಿಂಗ್ ಇರ್ತಾರೆ, ಯಾರು ಕೇಪೇಬಲ್ ಇರ್ತಾರೆ ಅವ್ರನ್ನ ಕೊಡ್ತಾರೆ. ಹಂಗಂತ ನೀವೆಲ್ಲ ಕೇಪೇಬಲ್ ಇಲ್ಲ ಅಂತ ಇಲ್ಲ ಅಲ್ವಾ? ಸೊ ಡಿಸೈರಬಲ್, ನಿಮಗೆ ಯಾವ ಜಾಬಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕರಿಯರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆ ಕರಿಯರಲ್ಲಿ ಯಾರಿದ್ದಾರೆ. ಸೊ ಈಗ ನೀವು ಟೀಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅಂದರೆ ಸೊ ಪ್ರೊಫೆಸರ್ಸ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಳ್ಳಿ. ಸೊ ಅವಾಗ ಅವ್ರು ನಿಮಗೆ ಅದೇ ಫೀಲ್ಡಿಗೆ ರಿಲೇಟೆಡ್ ಗೈಡೆನ್ಸನ್ನು ಕೊಡ್ತಿರ್ತಾರೆ, ಮೋಟಿವೇಶನನ್ನು ಕೊಡ್ತಿರ್ತಾರೆ. ಇಲ್ಲ ಬಿಸ್ನೆಸ್ ಆಗಬೇಕು ಅಂದರೆ ಯಾರು ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ನ ನಡೆಸ್ತಿದ್ದಾರೆ ಅವ್ರ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡ್ರೆ ಸೊ ನಿಮಗೆ ಆವಾಗ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಬಿಸ್ನೆಸ್ಸಲ್ಲಿ. ಈಗ ನಾವು ಬಿಸ್ನೆಸ್ ಸ್ಟಡೀಸ್ ಓದ್ತಾ ಇದ್ದೀವಿ, ಬಟ್ ಅದೇ ಸೇಮ್ ನಾವು ಅಪ್ಲೈ ಮಾಡ್ಕೊಳ್ಳೋಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಬಿಸ್ನೆಸ್ ಅಂದರೆ ಅಂತ. ಸೊ ಅದನ್ನು ಪ್ರಾಕ್ಟಿಕಲಿ ಯಾರು ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಒಂದು ಒಳ್ಳೆ ಬಿಲ್ಡಪ್ ಇದ್ದರೆ ನಮಗೆ ರಿಯಲೈಸ್ ಆಗುತ್ತೆ ಏನು ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಲ್ಫ್ ಮೋಟಿವೇಶನ್ ಇರಬೇಕು. ಬೇರೆಯವ್ರು ನಮಗೆ ಬಂದು ಮೋಟಿವೇಟ್ ಯಾವಾಗಲೂ ಒಂದ್ಸತಿ ಮಾಡ್ತೀವಿ ನಾವು, ಬಟ್ ಎವ್ರಿ ಡೇ ಎವ್ರಿ ಸೆಕೆಂಡ್ ನಿಮ್ಮನ್ನು ಮೋಟಿವೇಟ್ ಮಾಡೋರು ನೀವಾಗಿರಬೇಕು. ಬಿಡು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ರೆ ನಮಗೆ ಯಾರು ಏನೂ ಹೆಲ್ಪ್ ಮಾಡಲ್ಲ. ಎವ್ರಿ ಸೆಕೆಂಡ್ ಅದು ಒಂದು ಮಾಡಲೇಬೇಕು, ಸಾಧಿಸಲೇಬೇಕು ಅಂತ ಇದ್ದಾಗ ನಿಮ್ಮಲ್ಲಿ ಸೊ ಡೆಫಿನೆಟ್ಲಿ ನೀವೇನಾದರೂ ಒಂದು ಅಚೀವ್ ಮಾಡೇ ಮಾಡ್ತೀರಾ ಅಲ್ವಾ? ಇದೆಯಾ ಸೆಲ್ಫ್ ಮೋಟಿವೇಶನ್? ಇಲ್ಲ ಫೋರ್ಸ್ಫುಲ್ಲಿ ಯಾರಾದರೂ ಮೋಟಿವೇಟ್ ಮಾಡ್ತಿದ್ದಾರಾ? ಇದೆ ಅಲ್ವಾ? ಎಲ್ಲರಿಗೂ ಒಂದು ಕರಿಯರ್ ಇದ್ದೇ ಇದೆ. ಸೊ ಎಲ್ಲರಿಗೂ ಒಂದು ಡ್ರೀಮ್ ಇದ್ದೇ ಇದೆ, ನಾವು ಒಂದು ಸೊಸೈಟಿಯಲ್ಲಿ ಒಳ್ಳೆ ಲೈಫ್ ಲೀಡ್ ಮಾಡಲೇಬೇಕು ಅಂತ ಅಲ್ವಾ? ಈ ಸೊಸೈಟಿಯಲ್ಲಿ ಎಷ್ಟೋ ಜನ ಇದ್ದೀರಾ, ನೀವೇ ನೋಡ್ತೀರಾ, ರಿಚೆಸ್ಟ್ ಪೀಪಲ್ ಬಗ್ಗೆ ಓದ್ತೀರಾ, ಅವ್ರ ಲೈಫ್ ಸ್ಟೈಲ್ನ ನೋಡ್ತೀರಾ, ಇನ್ಸ್ಪೈರ್ ಆಗ್ತೀರಾ. ಬಟ್ ಅದೇ ಸೇಮ್ ನಮಗೂ ಬೇಕು ಅಂತ ಬಯಸ್ತೀರಲ್ವಾ? ಆ ಬಯಸೋಕ್ಕೆ ಏನು ಮಾಡಬೇಕು? ಅದ್ರ ತಕ್ಕಂತೆ ನಾವು ವರ್ಕ್ ಮಾಡಬೇಕು. ಸೊ ನಮ್ಮ ಲೈಫ್, ನಮ್ಮ ಸಕ್ಸಸ್ ನಮ್ಮ ಕೈಯಲ್ಲೇ ಇದೆ. ಆ ಸಕ್ಸಸ್ ತಗೋಬೇಕು ಅಂದರೆ ಈಸಿ ಅಲ್ಲ, ತುಂಬ ಹಾರ್ಡ್ ವರ್ಕ್ ಬೇಕು, ತುಂಬ ಪೇಷನ್ಸ್ ಬೇಕು, ತುಂಬ ರೆಸಿಲಿಯನ್ಸ್ ಬೇಕು. ಇದೆಲ್ಲ ನಮ್ಮಲ್ಲಿದೆ ಅಂದರೆ ನಮ್ಮನ್ನು ಯಾರೂ ಸ್ಟಾಪ್ ಮಾಡಲ್ಲ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ.
ಸೊ ಇದಕ್ಕೆ ನಿಮಗೆ ಗೈಡೆನ್ಸ್ ಎವ್ರಿ ಸೆಕೆಂಡ್ ಕೊಡ್ತಾನೆ ಇದ್ದಾರೆ, ಕಾಲೇಜಿಂದ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲೂ ನಿಮಗೆ ಮೋಟಿವೇಟ್ ಮಾಡ್ತಿರ್ತಾರೆ. ಸೊ ಎಲ್ಲರದ್ದು ಇರುತ್ತೆ ಫ್ಯಾಮಿಲಿಯಲ್ಲಿ ಈ ಥರ ಮಾಡು ಆ ಥರ ಮಾಡು ಅಂತ. ಸೊ ಬಟ್ ಆ್ಯಕ್ಚುಲ್ ನಿಮಗೆ ಏನು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಏನು ಬೇಕಾದರೂ ನೀವು ಸಕ್ಸಸ್ಸನ್ನು ತಗೋಬೋದು. ಓಕೆ, ಮತ್ತು ನಿಮ್ಮ ಕರಿಯರ್ನ ಚೂಸ್ ಮಾಡೋ ರೈಟ್ ನಿಮಗೆ ಮಾತ್ರ ಇದೆ. ಈಗ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ನಿಮಗೆ ಡಾಕ್ಟರ್ ಆಗಿ ಅಂದರೆ ಡಾಕ್ಟರ್ ಆಗಿಬಿಡಿ ಅಂತ ಅಂದರೆ ಪಾಸಿಬಲ್ಲಾ? ಅದೇ ಈಗ ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಹೇಳ್ತಾರೆ, ಬಟ್ ನಿಮಗೆ ಬೇರೆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ಅದು ಪಾಸಿಬಲ್ಲಾ? ಯಾವಾಗಲೂ ನಮ್ಮ ಕರಿಯರ್ನ ನಾವು ಚೂಸ್ ಮಾಡಬೇಕಿತ್ತು. ಈಗ ವಿರಾಟ್ ಕೊಹ್ಲಿಗೆ ಅವ್ರ ಪೇರೆಂಟ್ಸ್ ಡಾಕ್ಟರ್ ಆಗೋ ಅಂದರೆ ನಾವು ಕಿಂಗ್ ಕೊಹ್ಲಿನ ಮಿಸ್ ಮಾಡ್ಕೋತಿದ್ವಿ ಅಲ್ವಾ? ಸೊ ಸೇಮ್ ನಿಮ್ಮಲ್ಲೂ ಇದೆ ಅನಿಸುತ್ತೆ. ಆ ಥರ ಏನಾದರೂ ಕ್ರಿಕೆಟರ್ ಆಗೋ ಎಬಿಲಿಟೀಸ್ ಇದೆ, ನಿಮ್ಮಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋ ಎಬಿಲಿಟಿ ಇದೆ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಪ್ರಕಾರ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಸೊ ಈಸಿಲಿ ನೀವು ಸಕ್ಸಸ್ಸನ್ನು ತಗೋತೀರಾ. ಓಕೆ, ಈಗ ಆ್ಯಸ್ ನಿಮಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಒಂದು ಸ್ಕೂಲ್ ಟೀಚರ್ ಅಂತ ನನಗೆ ಅಲ್ವಾ, M.Com ಮಾಡಿದ್ದೀನಿ, ಒಂದು ಸ್ಕೂಲ್ ಟೀಚರ್ ಆಗಿದ್ದೀನಿ ಅಂತ ಮೇ ಬಿ ಡೌಟ್ ಬಂದಿರಬಹುದು, ರೈಟ್? ಇವನ್ ಸಮ್ಟೈಮ್ಸ್ ಐ ಡೌಟ್ ಮೈ ಸೆಲ್ಫ್, M.Com ಮಾಡಿದ್ದೀನಿ, ಆ್ಯಸ್ ಅ ಟೀಚರ್ ವರ್ಕ್ ಮಾಡ್ತಿದ್ದೀನಲ್ಲ ಅಂತ. ಸೊ ದಿಸ್ ಪ್ರೊಫೆಷನ್ ಐ ಚೂಸ್ ಫಾರ್ ಮೈ ಸೆಲ್ಫ್. ನಾನು ಚೂಸ್ ಮಾಡಿರೋದು ಈ ಪ್ರೊಫೆಷನ್ ನನಗೋಸ್ಕರ. ಸೊ ನನ್ನ ಇನ್ಸ್ಪಿರೇಷನ್ ಬೇರೆ ಯಾರೂ ಅಲ್ಲ, ನಮ್ಮ ಟೀಚರ್ಸ್. ನಾನು ಡಿಗ್ರಿ ಮಾಡುವಾಗ ತಿರುಮಲ ಸರ್, ಹಸೀಬಾ ಮ್ಯಾಮ್, ಹಲೀಮಾ ಮ್ಯಾಮ್ ಅವರೆಲ್ಲ ಇದ್ರು. ಸೊ ಬೇರೆ ಬೇರೆ ಟೀಚರ್ಸು ಇದ್ರು. ಅವರಿಗೆಲ್ಲ ನೋಡಿ 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 ಇನ್ಸ್ಪೈರ್ ಆಗಿರೋದು. ಸೊ ಬಿಫೋರ್ ಜಾಯ್ನಿಂಗ್ ಡಿಗ್ರಿ ಯಾವ ಆಂಬಿಷನ್ನು ಇರಲಿಲ್ಲ. ಸೊ ಏನಾಗಬೇಕು ಅಂತಲೇ ನನಗೆ ಗೊತ್ತಿರಲಿಲ್ಲ, ಜಸ್ಟ್ ಡಿಗ್ರಿಗೆ ಬಂದು ಸೇರಿಕೊಂಡೆ. ಬಟ್ ಇಲ್ಲಿ ಡಿಗ್ರಿಯಲ್ಲಿ ಅವ್ರನ್ನ ನೋಡಿ ನೋಡಿ ನಾವು ಮಾಡಿ ಕಲ್ತಿರೋದಕ್ಕೆ ಸೊ ಅದು ಒನ್ ಟೈಮ್ ಲೈಫ್ ಚೇಂಜಿಂಗ್ ಮೂಮೆಂಟ್ ಅನ್ನೋ ಥರ ತಿರುಮಲ ಸರ್ ಪ್ರೊವೈಡ್ ಮಾಡಿದ್ರು. ಸರ್ ಆ್ಯಸ್ ಅ ಪನಿಷ್ಮೆಂಟ್ ಒಂದು ಸೆಮಿನಾರನ್ನು ಕೊಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗೂ ಹೇಳಿದ್ದೆ, ಸರ್ ಪನಿಷ್ಮೆಂಟ್ ಕೊಟ್ಟಿದ್ರು ನಮಗೆ, ಸೆಮಿನಾರ್ ಮಾಡಲೇಬೇಕು ಅಂತ. ಸೊ ಆ ಪನಿಷ್ಮೆಂಟ್ನ ಆ್ಯಸ್ ಅ ಚಾಲೆಂಜ್ ತಗೊಂಡು ಸೊ ಫಸ್ಟ್ ಟೈಮ್ ನಾನು ಸೆಮಿನಾರ್ ಮಾಡಿದಾಗ ಗೊತ್ತಾಯಿತು ನನ್ನಲ್ಲಿ ಟೀಚರ್ ಆಗೋ ಸ್ಕಿಲ್ಸ್ ಇದೆ, ನಾನು ಟೀಚರ್ ಆಗಬಹುದು ಅಂತ. ಅದಕ್ಕಿಂತ ಮುಂಚೆ ನನಗೆ ಏನು ಆಗ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಸೊ ದಟ್ ಈಸ್ ಮೈ ಲೈಫ್ ಚೇಂಜಿಂಗ್ ಮೂಮೆಂಟ್. ಅದಾದಮೇಲೆ ಅದಕ್ಕೆ ಆ್ಯಸ್ ಅ ಟೀಚರ್ ಆಗೋಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಅದನ್ನೇ ನಾವು ಬಿಲ್ಡ್ ಮಾಡ್ಕೊಂಡೋದ್ವಿ. ನೆಕ್ಸ್ಟ್ M.Com ಮಾಡಿದ್ವಿ. M.Com-ಅಲ್ಲಿ ಕಾಮನ್ ಆಗಿರುತ್ತೆ, ಎವ್ರಿ ಡೇ ಸೆಮಿನಾರ್ಸ್ ಇದ್ದೇ ಇರುತ್ತೆ. ಸೊ ಆ ಸೆಮಿನಾರ್ಸ್ ಮಾಡಿ 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 ಪ್ರಾಕ್ಟೀಸ್ ಮಾಡಿ ಮಾಡಿ ಸೊ ನಾನು ನೆಕ್ಸ್ಟ್ ನನ್ನ ಕರಿಯರ್ ಟೀಚಿಂಗಲ್ಲೇ ಹುಡುಕಬೇಕು, ಟೀಚಿಂಗೇ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಆ್ಯಸ್ ಅ ಟೀಚರ್ ಆಗಿ ಇಲ್ಲಿ ನಿಂತಿದ್ದೀನಿ. ಸೊ ಅದಕ್ಕೆ ಇನ್ಸ್ಪಿರೇಷನ್, ಮೋಟಿವೇಶನ್ ಎಲ್ಲ ನನಗೆ ಕಾಲೇಜಿಂದನೇ ಸಿಕ್ಕಿದೆ. ಸೊ ನಿಮಗೂ ಎವ್ರಿ ಡೇ ಸಿಗ್ತಾ ಇದೆ. ಸೊ ಅದನ್ನು ನೀಟಾಗಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. ಓಕೆ, ನಾವು ಡಿಗ್ರಿ ಮುಗಿಸಿ ನೆಕ್ಸ್ಟು ಜಾಬ್ ಸರ್ಚ್ ಮಾಡೋಕ್ಕೆ ಹೋದಾಗಲೇ ಗೊತ್ತಾಗೋದು ಲೈಫ್ ಈಸ್ ನಾಟ್ ವೆರಿ ಈಸಿ ಅಂತ. ರೆಸ್ಯೂಮ್ ಇಟ್ಕೊಂಡು ನಾವು ಜಾಬ್ ಸರ್ಚ್ ಮಾಡಿ ಹುಡುಕುವಾಗ ಇಂಟರ್ವ್ಯೂ ಫೇಸ್ ಮಾಡ್ತೀವಲ್ಲ, ಆವಾಗ ನಮಗೆ ನೆನಪಾಗುತ್ತೆ ಕಾಲೇಜ್ ಲೈಫು ಮತ್ತು ಲೆಕ್ಚರರ್ಸು ಎಲ್ಲನ. ನಾವು ಅವಾಗ ಚೆನ್ನಾಗಿ ಕಾಲೇಜಲ್ಲಿ ಈ ಥರ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದರೆ ಈಸಿಯಾಗಿ ಇಂಟರ್ವ್ಯೂ ಫೇಸ್ ಮಾಡ್ಬೋದಿತ್ತು ಅಂತ. ಫಸ್ಟು ನನಗೆ ಇಂಟರ್ವ್ಯೂ ಫೇಸ್ ಮಾಡೋಕ್ಕೆ ಯೂಸ್ ಆಗಿದ್ದು ಅಂದರೆ ತಿರುಮಲ ಸರ್ ಕಡೆಯಿಂದನೇ. ಈ ಥರ ತುಂಬ ಪ್ರೋಗ್ರಾಮ್ಸ್ ಮಾಡಿಸ್ತಾಯಿದ್ರು, ರಿಸೋರ್ಸ್ ಪರ್ಸನ್ನ ಕರೆಸ್ತಾಯಿದ್ರು, ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡಬೇಕು ಮತ್ತು ಸ್ಕಿಲ್ಸ್ನೆಲ್ಲ ಯಾವ ಥರ ಡೆವಲಪ್ ಮಾಡ್ಕೋಬೇಕಂತ ಅವ್ರು ಹೇಳ್ಕೊಟ್ಟಿದ್ರಿಂದ ನನಗೂ ಈ ಸರಿ ಜಾಬಲ್ಲಿ ಯಾವ ಥರ ಫೇಸ್ ಮಾಡಬೇಕು, ಮಾತಾಡಬೇಕು ಅನ್ನೋದು ತುಂಬ ಯೂಸ್ ಆಯಿತು. ಮೇಯ್ನ್ಲಿ ಹೇಳ್ತೀನಿ, ನೀವು ಯಾವಾಗಲೂ ಆಗಲಿ ಇಂಟರ್ವ್ಯೂ ಹೋಗಿದಾಗ ರೆಸ್ಯೂಮಲ್ಲಿ ನಿಮ್ಮ ಥಿಯರಿ ಮಾರ್ಕ್ಸ್ ಎಷ್ಟಿದೆ, ಪ್ರಾಕ್ಟಿಕಲ್ ಎಷ್ಟು ಮಾರ್ಕ್ಸ್ ಇದೆ ಅಂತ ಯಾರೂ ನೋಡಲ್ಲ, ಕೇಳಲ್ಲ. ಅಲ್ಲಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು 90 ಎಬೋ 95+ ಇದ್ದರೂ ಅಲ್ಲಿ ಏನೂ ವ್ಯಾಲ್ಯೂ ಬರೋಲ್ಲ. ನೀವು ಮಾತಾಡೋ ಬೇಸಿಸ್ ಮೇಲೆ ಅಲ್ಲಿ ಜಾಬ್ನ ಅಸೈನ್ ಮಾಡೋದಾಗುತ್ತೆ. ನೀವು ಯಾವ ಥರ ಅಲ್ಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಎ ಅಕೌಂಟೆಂಟ್ ಇನ್ ಕೋಆಪ್ರೇಟಿವ್ ಬ್ಯಾಂಕು. ಕಸ್ಟಮರ್ಸ್ನ ಯಾವ ಥರ ನಾವು ರಿಸೀವ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಈ ಥರ ಪ್ರೋಗ್ರಾಮ್ಸಿಗೆ ಕೊಡ್ತೀರೋ ಅಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ ಮುಂದೆ. ತಿರುಮಲ ಸರ್ ಕಡೆಯಿಂದ ನಾವು ತುಂಬ ಮೋಟಿವೇಟ್ ಆಗಿನೇ ನಾವು ಈ ಜಾಬಿಗೆ ಸೆಕ್ಯೂರಬಲ್ ಆಗಿ ಇವಾಗ ಸಿಕ್ಕಿರೋದು ಅನ್ನೋದಕ್ಕೆ ಹೇಳ್ಬೋದು. ನೀವು ಫಸ್ಟ್ ಹೇಳ್ತೀನಿ, ಯಾವುದೇ ಲೆಕ್ಚರರ್ಸ್ ಆಗಲಿ ಫಸ್ಟ್ ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವ್ರ ಮಾತಿಗೆ ಬೆಲೆ ಕೊಡಿ. ಆವಾಗಲೇ ನೀವು ಲೈಫಲ್ಲಿ ಫಸ್ಟ್ ಅರ್ಧ ಸಕ್ಸಸ್ಫುಲ್ ಆಗ್ತೀರಾ.
ಬ್ಯಾಂಕಿಂಗ್ ಫೀಲ್ಡ್ ಅಂದರೆ ಸುಮ್ಮನೆ ಎಲ್ಲ ತುಂಬ ಪ್ರೆಷರ್ ಇರುತ್ತೆ. ಅಲ್ಲಿ ಕ್ಯಾಶ್ ಹ್ಯಾಂಡ್ಲ್ ಮಾಡೋದಾಗಿರ್ಬೋದು ಅಥವಾ ಗೋಲ್ಡ್ ಎಲ್ಲ ತುಂಬ ಪ್ರೆಷರೇಬಲ್ ಕೆಲಸನೇ. ಆ್ಯಕ್ಚುಲಿ ಆಡಿಟ್ ನಡೀತಾ ಇದೆ, ಸರ್ಗೋಸ್ಕರ ನಾನು ಈ ಟೈಮ್ ಕೊಟ್ಟು ಲೀವ್ ತೊಗೊಂಡು ಪರ್ಮಿಷನ್ ತೊಗೊಂಡು ಬಂದಿರೋದು. ನೀವು ಅಷ್ಟೇ ಈ ಪ್ಲೇಸಿಗೆ ಬರಬೇಕಂದ್ರೆ ಇವಾಗಿಂದನೇ ಟ್ರೈ ಮಾಡಿ, ಇವಾಗಿಂದನೇ ಜಾಬ್ ಎಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರಲ್ಲೂ ನಮ್ಮ ನೇಟಿವ್ ಪ್ಲೇಸಲ್ಲಿ ಜಾಬ್ ಸಿಗೋದು ಅಂದರೆ ತುಂಬ ಕಷ್ಟ. ನಮ್ಮ ಶಿರಾದಲ್ಲಿ ಒಂದಿನ ರೆಸ್ಯೂಮ್ ಇಟ್ಕೊಂಡು ನೀವು ಹುಡುಕಿ ನೋಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಕೆಲಸ ತೊಗೊಳೋದು ಅಂತನ. ಇವಾಗ ಗೊತ್ತಾಗಲ್ಲ ನಿಮಗೆ, BCom ಕಂಪ್ಲೀಟ್ ಆದಮೇಲೆ ಹೋಗ್ತಿರಲ್ಲ ರೆಸ್ಯೂಮ್ ಇಟ್ಕೊಂಡು, ಅವಾಗ ಅನಿಸುತ್ತೆ. ನಾವು ಇದೇ ಥರ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಇಲ್ಲಿ ಯಾರಾದರೂ ಬಂದು ಮಾತಾಡುವಾಗ ಇವಾಗ ನಮಗೆ ಫೀಲ್ ಆಗುತ್ತೆ. ಆ ಫೀಲ್ ನಿಮ್ಗೆ ಆಗಬಾರ್ದಂತಲೇ ಈ ಮಾತು, ನಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾ ಇರೋದು. ಇವಾಗಿಂದನೇ ಟ್ರೈ ಮಾಡಿ, ಎಲ್ಲಾದರೂ ಒಳ್ಳೆ ಕಡೆ ಜಾಬ್ ಸೆಕ್ಯೂರೇಬಲ್ ಆಗಿರೋದು ಸಿಗುತ್ತೆ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಯಾರ್ಯಾರಿಗೆ ಟೀಚರ್ ಆಗಬೇಕು ಅಂತ ಇಷ್ಟ? ಯಾರ್ಯಾರಿಗೆ ನಾವು ಟೀಚಿಂಗ್ ಪ್ರೊಫೆಷನನ್ನು ಚೂಸ್ ಮಾಡಬೇಕು ಅನ್ನೋದು ಆಸೆ ಇದೆ? ಯಾರಿಗೂ ಇಲ್ಲ? ಓನ್ಲಿ 2 members. ಯಾಕೆ ಹಂಗೆ? ಇಂಟ್ರೆಸ್ಟ್ ಇಲ್ಲ? ಓಕೆ, ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಇದಕ್ಕೆ ರೆಸ್ಪಾನ್ಸಿಬಲ್ ತಿರುಮಲ ಸರ್. ಓಕೆ, ನೀವು ಬಿಲೀವ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ನಾನು ಬರೆಯೋದು ಲೆಫ್ಟ್ ಹ್ಯಾಂಡ್ನಲ್ಲಿ. ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಲೆಫ್ಟ್ ಹ್ಯಾಂಡ್ನಲ್ಲಿ ಬರೀತೀನಲ್ಲ ಅಂತ ನಾನು ಕ್ಲಾಸ್ನಲ್ಲಿ ಎದ್ದು ಬೋರ್ಡ್ ಹತ್ರ ಹೋಗ್ತಾ ಇರಲಿಲ್ಲ. ನನ್ನ ಫಸ್ಟಿಂದ ಗೋಲ್ ಟೀಚರೇ ಆಗಬೇಕು ಅಂತ. ಬಿಕಾಸ್ ಟೀಚರ್ ಎಲ್ಲ ಪ್ರೊಫೆಷನ್ಸನ್ನು ಬಿಲ್ಡ್ ಮಾಡೋದು ಅಲ್ವಾ? ಡಾಕ್ಟರ್ ಮಾಡೋದು ಯಾರು? ಟೀಚರೇ. ಲಾಯರ್ ಮಾಡೋದು ಯಾರು? ಟೀಚರೇ. ಮತ್ತು ಏನೇನು ವೆರೈಟಿ ಆಫ್ ಏನೇನು ಪ್ರೊಫೆಷನ್ಸ್ ಇದೆ, ಆ ಪ್ರೊಫೆಷನ್ಸ್ಗೆಲ್ಲ ಬಿಲ್ಡ್ ಮಾಡೋದು ಯಾರು? ಟೀಚರ್ ಇಲ್ಲ ಅಂದರೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ? ನೋ, ನಾಟ್ ಪಾಸಿಬಲ್ ಅಲ್ವಾ? ಸೊ ನಾನು ಲೆಫ್ಟ್ ಹ್ಯಾಂಡ್ನಲ್ಲಿ ಬರೀತೀನಿ ಅಂತ ಒಂಥರ ನನಗೆ ಮನಸ್ಸಿಗೆ ಬೇಜಾರ. ಬಾಯ್ಸ್ ನಗ್ತಾರೆ, ಗರ್ಲ್ಸ್ ನಗ್ತಾರೆ, ಯಾವ ಥರ ನಾನು ಬೋರ್ಡ್ ಹತ್ರ ಹೋಗಬೇಕು ಅನ್ನೋದು ಒಂಥರ ಫೀಲ್ ಆಗ್ತಿತ್ತು. ಒನ್ ಡೇ ನಾವು 2017ನಲ್ಲಿ ಡಿಗ್ರಿಗೆ ಇಲ್ಲಿ ಜಾಯ್ನ್ ಆಗಿದ್ದು. ಆವಾಗ ತಿರುಮಲ ಸರ್ ನ್ಯೂಲಿ ಅಪಾಯಿಂಟ್ ಆಗಿ ಇಲ್ಲಿ ಬಂದಿದ್ದು. ಆಗ ಸರ್ ಬಂದು ನಮಗೆ ಬರೀ ಪಾಠ ಹೇಳ್ಕೊಡ್ತಾ ಇರಲಿಲ್ಲ. ಟೀಚರ್ ಆಗಿ ಏನು ಅವ್ರ ಮೈಂಡ್ನಲ್ಲಿ ಅಂದರೆ ಬೇಗ ಹೋಗ್ಬೇಕಪ್ಪ, ಕ್ಲಾಸಿಗೆ ಹೋಗಬೇಕು, ನಮ್ಮ ಪಾರ್ಟ್ ಆಫ್ ವರ್ಕನ್ನು ಬೇಗ ಮುಗಿಸ್ಕೋಬೇಕು, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಎಲ್ಲ ಟೀಚರ್ಸ್ ಮೈಂಡ್ನಲ್ಲಿ ಇರುತ್ತೆ ಅಲ್ವಾ? ಸರ್ ಬಂದರು, ಏನು ಮಾಡ್ತಿದ್ರು ನಮಗೆ ಅಂದರೆ, ಫಸ್ಟ್ ಆಫ್ ಆಲ್ ಬಂದ ತಕ್ಷಣ ಬುಕ್ ಓಪನ್ ಮಾಡಿಕೊಡೋ, ತಗೊಳ್ಳಿ ಇದು ಅಂತ ಹೇಳ್ತಾ ಇರಲಿಲ್ಲ. ಫಸ್ಟ್ ನಮ್ಮನ್ನು ಮೋಟಿವೇಟ್ ಮಾಡ್ತಿದ್ರು. ಯಾವ ಥರ ಇರಬೇಕು, ಲೈಫಿಗೆ ಯಾವ ಥರ ಚಾಲೆಂಜಾಗಿ ತಗೋಬೇಕು ಅನ್ನೋದು ಹೇಳ್ತಿದ್ರು. ಒಂದು ಸತಿ ಸರ್ ಬೋರ್ಡ್ ಹತ್ರ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಕರೆದಿದ್ರು ನನಗೆ. ನಾನು ಯಾವ ಪ್ರಾಬ್ಲಮ್ ಕೊಟ್ಟರು ನಾನು ಫಸ್ಟ್ ಮಾಡ್ತಿದ್ದೆ, ಫಸ್ಟ್ ಮಾಡಿ ಕೂತ್ಕೊಳ್ತಿದ್ದೆ. ಬಾರಮ್ಮ ಬೋರ್ಡ್ ಹತ್ರ ಮಾಡು ಅಂತ ಕರೆದಾಗ, ಸರ್ ಇಲ್ಲ ಸರ್ ನನಗೆ ನಾಚಿಕೆ ಆಗುತ್ತೆ, ಎಲ್ಲರೂ ನನ್ನ ಮೇಲೆ ನಗ್ತಾರೆ ಅಂತ ಹೇಳಿದೆ. ಸರ್ ಹೇಳಿದರು, ಒಂದು ಫೋಟೋ ತೋರಿಸಿದ್ರು ಸರ್ ನನಗೆ. ಆ ಸರ್ ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೈನೇ ಇಲ್ಲ. ನಾನು ಲೆಫ್ಟ್ ಹ್ಯಾಂಡಿಂದ ಬರೆಯೋಕ್ಕೆ ನಾನು ಮುಜುಗರ ಪಡ್ತಾ ಇದ್ದೀನಿ. ಬಟ್ ಆ ಸರ್ಗೆ ಕೈಯೇ ಇಲ್ಲ, ಕಾಲಿಂದ ಬರೀತಾ ಇದ್ದಾರೆ. ಅದೇ ಅಲ್ವಾ ಮೋಟಿವೇಶನ್? ಕೈ ಇಲ್ಲ, ಕಾಲಿಂದ ಬರೆದು ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದರೆ. ಸೊ ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ಯಾಕೆ, ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನು ಎಲ್ಲರ ಥರ ಅಲ್ಲ, ನಾನು ಯೂನಿಕ್ ಆಗಿ ಹೋಗಬೇಕು. ನಾನು ಬೋರ್ಡ್ ಹತ್ರ ಇವತ್ತಿಂದ ಹೋಗ್ತೀನಿ, ಯಾರು ಬೇಕಾದರೂ ನಗ್ಲಿ ಬಿಡಲಿ, ನಾನು ಹೋಗ್ತೀನಿ ಅಂತ ಅವತ್ತಿಂದ ನಾನು ಚಾಲೆಂಜ್ ತಗೊಂಡು ಬೋರ್ಡ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಬರೆಯೋದು ಎಲ್ಲ ಮಾಡಿದೆ. ಸೊ ನಾನು ಇವತ್ತು 100 ಜನ ಇದ್ರೂ ನಿಂತ್ಕೊಂಡು ಪಾಠ ಹೇಳ್ಕೊಡೋ ಶಕ್ತಿ ನನಗಿದೆ. ಬಿಕಾಸ್ ಆಫ್ ತಿರುಮಲ ಸರ್ ಮೋಟಿವೇಶನ್. ದೆನ್ ನಾನು ಹೇಳೋದಿಷ್ಟೇ, ನಿಮಗೆ ಇದು ಮಾಡಿ ಅದು ಮಾಡಿ ಅಂತ ಹೇಳಲ್ಲ. ನೋಡಿ, ಲೈಫ್ನಲ್ಲಿ ಎಲ್ಲದು ಮಾರ್ಕ್ಸೇ ಅಂತ ಇಂಪಾರ್ಟೆಂಟ್ ಅಲ್ಲ. ನಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಾ? ನೀವು ಯಾವ ಥರ ನಿಮ್ಮ ಮುಂದೆ ಇರ್ತಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ
ಅನ್ನೋದು ಇಂಪಾರ್ಟೆಂಟ್. ನೀವು 99% ತಗೊಂಡು ಇಂಟರ್ವ್ಯೂಗೆ ಹೋಗ್ರಿ, ಯಾರು ನಿಮ್ಮನ್ನು ನೋಡಲ್ಲ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಯಾರು ನೋಡಲ್ಲ, ನಿಮ್ಮ ಹತ್ರ ಇರುವ ಟ್ಯಾಲೆಂಟನ್ನು ಚೆಕ್ ಮಾಡ್ತಾರೆ, ನೀವು ಯಾವ ಥರ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರು ಫಸ್ಟ್ ಆಫ್ ಆಲ್ ನೋಡ್ತಾರೆ. ಓಕೆನಾ? ನೀವು 100 ಮ್ಯಾಮ್ ನನ್ನ 99% ಬಂದಿದೆ ಬಟ್ ನನಗೆ ಜಾಬ್ ಸಿಕ್ಕಿಲ್ಲ, ಯಾರ್ದೋ 40% ಬಂದಿದೆ ಅವ್ರಿಗೆ ಜಾಬ್ ಸಿಕ್ಕಿದೆ ಅಂತ ನೀವು ಹೇಳ್ತೀರಾ. ಬಿಕಾಸ್ ನಿಮ್ಮ ಹತ್ರ ಓನ್ಲಿ ನಾಲೆಜ್ ಇದೆ, ಅವ್ರ ಹತ್ರ ಕಮ್ಮಿ ನಾಲೆಜ್ ಇದ್ರೂ ಎಕ್ಸ್ಪ್ರೆಸ್ ಮಾಡುವ ಸ್ಕಿಲ್ ಇದೆ ಅಲ್ವಾ? ಸೊ ಆದ್ದರಿಂದ ಅವ್ರೇನಾಗ್ತಾರೆ, ಲೈಫ್ನಲ್ಲಿ ಗೆಟನ್ ಆಗ್ತಾರೆ. ನಾವೇನು ಮಾಡ್ತೀವಿ, ಅಲ್ಲೇ ಇರ್ಬಿಡ್ತೀವಿ. ಎಷ್ಟು ಮಾರ್ಕ್ಸ್ ತಗೊಂಡ್ರು ಏನು, ಫಸ್ಟ್ ಆಫ್ ಆಲ್ ನಾವು ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತೀವಿ, ನಾವು ಯಾವ ಥರ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ನೀವು ಈಗ ಡಿಗ್ರಿ ಮಾಡ್ತಾ ಇದ್ದೀರಾ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಸ್ಟೇಜ್ ಫಿಯರನ್ನು ನಿಮ್ಮ ಸ್ಟೇಜ್ ಫಿಯರೇ ಇರಬಾರ್ದು. ಎಲ್ಲೋದ್ರೂ ನಾನು ಗೆಟನಾಗಿ ಬರ್ತೀನಿ ಅನ್ನೋದು ಒಂದು ಮನಸ್ಸಿನಲ್ಲಿ ಚಾಲೆಂಜ್ ಇರಬೇಕು. ಎಷ್ಟೋ ಜನ ಇರಲಿ, 100 ಜನ ಅಲ್ಲ 200 ಜನ ಇರಲಿ, ನಾನು ಅವ್ರ ಥರ ಅಲ್ಲ, ನಾನು ಯೂನಿಕ್, ನಾನು ಬೇರೆಯವ್ರಿಗೆ ನೋಡಿ ಕಾಪಿ ಮಾಡಲ್ಲ, ನಾನು ನನ್ನ ಓನ್ ಇದನ್ನು ನಾನು ಬಿಲ್ಡ್ ಮಾಡ್ಕೊಳ್ತೀನಿ ಅಲ್ವಾ? ಸೊ ನನಗೆ ಮೋಟಿವೇಶನ್ ಮೂವಿ ಅಂದರೆ ಮಹೇಶ್ ಬಾಬುದು. ಅವ್ರು ಏನು ಮಾಡ್ತಾರೆ, ಕಾಲೇಜ್ಗೆ ಟಾಪರ್ ಅವರು ಇಂಟರ್ವ್ಯೂಗೆ ಬರ್ತಾರೆ, ಎಲ್ಲರೂ ಇಂಟರ್ವ್ಯೂ ಕೊಟ್ಟು ಬರ್ತಾರೆ. ಆಗ ಇನ್ನೊಬ್ಬ ಟಾಪರ್ ಇರ್ತಾರೆ, ಅವರು ಏನು ಮಾಡ್ತಾರೆ, ಒಂದು 7-8 ಲ್ಯಾಕ್ ಪ್ಯಾಕೇಜ್ ಸಿಗುತ್ತೆ. ಮಹೇಶ್ ಬಾಬುಗೆ ಹೇಳ್ತಾನೆ, ಕಾಲೇಜ್ನಲ್ಲಿ ನಂದೇ ಹೈಲಿ ಪ್ಯಾಕೇಜ್ ಇರೋದು, ನೀನೇನು ತಗೊಳ್ತೀಯ ನಾನು ನೋಡ್ತೀನಿ ಅಂತ ಅವ್ನು ಚಾಲೆಂಜ್ ಮಾಡ್ತಾನೆ. ಮಹೇಶ್ ಬಾಬು ಹೋಗಿ ಏನು ಮಾಡ್ತಾನೆ ಅವಾಗ, ಸರ್ ನಾನು ಇಂಟರ್ವ್ಯೂಗೆ ಬಂದಿರೋದು ನಿಮ್ಮಿಂದ ಆಫರ್ ತಗೊಳಕ್ಕಲ್ಲ, ನಾನು ನಿಮ್ಮನ್ನು ಆಫರ್ ಕೊಡೋಕ್ಕೆ ಬಂದಿರೋದು, ನನ್ನ ಆಫರ್ ನಿಮಗೆ ಇಷ್ಟ ಆದರೆ ನನ್ನನ್ನು ಕಾಲ್ ಮಾಡಿ ಅಂತ ಹೇಳ್ತಾರೆ. ಆ ಥರ ನಮ್ಮ ಹತ್ರ ಮೋಟಿವೇಶನ್ ಇರಬೇಕು. ಓಕೆನಾ? ನೀವು ಮಾರ್ಕ್ಸ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಎ ಇನಫ್. ನೀವೇನು ಮಾಡಬೇಕು, ಬೇರೆಯವ್ರ ಜೊತೆಯಲ್ಲಿ ನಾವು ಬೇರೆಯವ್ರ ಥರ ಇಲ್ಲ, ನಾವು ಯೂನಿಕ್ ಆಗಿ ಇದ್ದೀವಿ ಅನ್ನೋದು ಫಸ್ಟ್ ನಾವು ನಮ್ಮನ್ನೇ ಐಡೆಂಟಿಫೈ ಮಾಡ್ಕೋಬೇಕು. ನಮ್ಮಲ್ಲಿರುವ ಟ್ಯಾಲೆಂಟ್ಸ್, ನಮ್ಮಲ್ಲಿರೋ ಸ್ಕಿಲ್ಸನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಆ ಸ್ಕಿಲ್ಸ್ ಮತ್ತು ಆ ಟ್ಯಾಲೆಂಟ್ಸನ್ನು ನಾವು ಬೇರೆಯವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆನಾ? ಈಗಲ್ಲ ನಿಮಗೆ ಎಜುಕೇಷನ್ ಗೊತ್ತಾಗೋದು. 1 ಟೈಮ್ ಡಿಗ್ರಿ ತಗೊಂಡು ಔಟ್ಸೈಡ್ ಹೋಗಿ 5,000, 6,000, 7,000 ಹಂಗೆ ಜಾಬನ್ನು ಆಫರ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ನಾವು ಡಿಗ್ರಿ ತಗೊಂಡು 7,000 ದುಡಿಬೇಕಾ, ನಾವು ಡಿಗ್ರಿ ತಗೊಂಡು 5,000 ಅರ್ನ್ ಮಾಡಬೇಕಾ ಅನ್ನೋದು ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಆ 5,000 ಕೆಲಸ ತಗೋಬೇಕು ಅಂದ್ರೂ ಕಾಂಪಿಟೇಟ್ ಮಾಡಬೇಕು. ಆ ಕಾಂಪಿಟೇಷನ್ ಸ್ಕಿಲ್ ಇದೆ ಅಂದಾಗನೇ ಆ ಜಾಬು ಸಿಗೋದು, ಇಲ್ಲ ಅಂದರೆ ಕರೆಕ್ಟಾಗಿ ಮನೆಗೆ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಓಕೆನಾ? ಸೊ ಸರ್ ಇದ್ದಾರೆ, ಒಳ್ಳೆ ಮೋಟಿವೇಟರ್ ತಿರುಮಲ ಸರ್, ಅವರು ಯೂಸ್ ಮಾಡ್ಕೊಳ್ಳಿ. ಸರ್ ಹತ್ರ ನಿಮ್ಗೆ ಏನು ಡೌಟ್ಸ್ ಇದ್ರೂ ಹೋಗಿ ಕೇಳಿ, ಅವ್ರು ನಿಮಗೆ ಯಾವಾಗ ಬೇಕಾದರೂ ಸಪೋರ್ಟ್ ಮಾಡ್ತಾರೆ, ಯಾರಿಗೂ ಯಾವತ್ತೂ ಅವರು ನೆಗ್ಲೆಕ್ಟ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ವಂಡರ್ಫುಲ್ ಅಪಾರ್ಚುನಿಟಿ. ಎಲ್ಲರಿಗೂ ತುಂಬ ತಾಳ್ಮೆಯಿಂದ ಕೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಇಂಥ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಂಥ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನನಗೆ ರಜೆ ಇರಲಿಲ್ಲ, ಆದರೂ ಪರವಾಗಿಲ್ಲ ಅಂತ ರಜೆ ಹಾಕೊಂಡು ಬರಬೇಕಾಯ್ತು. ಸರ್ ಕರೆದಿದ್ದಾರೆ ಅನ್ನೋ ಒಂದೇ ಒಂದು ವಿಷಯಕ್ಕೋಸ್ಕರ. ನೀವೆಲ್ಲ ತುಂಬ ಲಕ್ಕಿ ಹೇಳಬೇಕು ಅಂದರೆ, ಯಾಕೆಂದರೆ ನಿಮಗೆಲ್ಲ ಗೈಡೆನ್ಸ್ ಕೊಡೋಕ್ಕೆ ಸರ್ಗಳಿರ್ತಾರೆ ಮತ್ತು ಪಾಠ ಮಾಡೋಕ್ಕೆ ಟೀಚರ್ಸ್ ಇರ್ತಾರೆ. ನಾನು BCom ಓದಬೇಕಾದ್ರೆ ನಾನು ಓದಿದ್ದು ಒಂದು ಬರ್ಗೂರಲ್ಲಿ ಚಿಕ್ಕ ಕಾಲೇಜು, ಕನಕ ಕಾಲೇಜ್ ಅಂತ. ಅದೀಗ ಇಲ್ಲ, ಅದು ಮುಚ್ಚೋಗಿದೆ ಆ್ಯಕ್ಚುಲಿ. ನಾವು ಓದಬೇಕಾದ್ರೆ ಈವನ್ ಲೆಕ್ಚರರ್ಸ್ ಕೂಡ ಇರ್ತಾ ಇರಲಿಲ್ಲ, ಇದ್ದಿದ್ದೇ ಒಬ್ಬರು, ಅವ್ರು ಬರೋರು, ಬಟ್ ಒಂದೇ ಸಬ್ಜೆಕ್ಟ್ ತೊಗೊತಾ ಇದ್ದಿದ್ದು. ಇನ್ನು ಮಿಕ್ಕಿದೆಲ್ಲ ನಾನೇ ಸೆಮಿನಾರ್ಸ್ ಮಾಡಬೇಕಾಗಿತ್ತು, ಅಥವಾ ನಾನು ಕ್ಲಾಸಸ್ ತೊಗೊಂಡು ನಾವೇ ಡಿಸ್ಕಸ್ ಮಾಡಿಕೊಂಡು ನಾವೇ ಎಕ್ಸಾಮ್ಸ್ ಬರೆದು ನಾವೇ ಪಾಸ್ ಮಾಡ್ಕೋಬೇಕಾಯ್ತು. ಬಟ್ ನಿಮಗೆಲ್ಲ ಒಳ್ಳೆ ಕಾಲೇಜ್ ಇದೆ, ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ತುಂಬ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಅದು ಮುಗಿದ ಮೇಲೆ ಬ್ಯಾಂಕಿಂಗ್ ಕೋಚಿಂಗ್ ಹೋಗಬೇಕು ಅಂತ, ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಹೋದೆ, ಬಟ್ 2-3 ಎಕ್ಸಾಮ್ಸ್ ಕ್ಲಿಯರ್ ಆಯಿತು. ಆದರೆ ಕೊರೋನಾ ಬಂದಿದ್ದರಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ಯಾವುದಾದ್ರು ಕೋಚಿಂಗ್ ತೊಗೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಪ್ರಾಪರಾಗಿ ಮತ್ತು ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕದು. ಮಧ್ಯದಲ್ಲಿ 1 ವೀಕ್ ಏನಾದ್ರು ಸ್ಟಾಪ್ ಆಯಿತು ಅಂದರೂ ಅದು ಫುಲ್ ಮತ್ತೆ ನಾವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನನಗೆ ಅಲ್ಲಿ 2 ಇಯರ್ಸ್ ಆ ಥರ ಗ್ಯಾಪ್ ಆಗೋಯ್ತು. ಸೊ ಅದರಿಂದ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ
ಅಪ್ಲಿಕೇಶನ್ ಹಾಕಿದ್ದೆ, ಅದು ಸಕ್ಸಸ್ ಆಯಿತು. ಸೊ ಅದರಲ್ಲಿ ಲೋನ್ ತೊಗೊಂಡು ನಾನೇ ಒಂದು ಅಂಗಡಿ ಓಪನ್ ಮಾಡಿದ್ದೀವಿ. ಈಗ ಛಾಯಾದೇವಿ ಕೀರ್ತಿ ಫುಟ್ವೇರ್ ಅಂತ ನಮ್ಮೂರಲ್ಲಿದೆ ಬರ್ಗೂರಲ್ಲಿ, ಅದನ್ನು ರನ್ ಮಾಡ್ತಾ ಇದ್ದೀವಿ. ಅದನ್ನೇ ನಾನು M.Com ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಈಗ M.Com ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅನ್ನಿಸ್ತು. ಈಗ ನಮ್ಮ ಅಪ್ಪ ಅವರು ನಾನು ಹೋಗಿಲ್ಲ ಅಂದರೆ ಅಪ್ಪ ಆದರೂ ಹೋಗಬೇಕಾಯಿತು ಕೆಲಸಕ್ಕೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ನಾನೇ ಕೆಲಸಕ್ಕೆ ಹೋಗ್ತೀನಿ, ನೀವು ಅಂಗಡಿ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಈಗ ನಮ್ಮ ಅಪ್ಪಂಗೆ ಸ್ವಲ್ಪ ರಿಟೈರ್ಮೆಂಟ್ ಥರ ಸಿಕ್ಕಿದೆ. ಅವರು ಈಗ ಆರಾಮಾಗಿ ಅಂಗಡಿ ನೋಡಿಕೊಂಡು ಊರಲ್ಲೇ ಇರ್ತಾರೆ. ಸೊ ನಾನೀಗ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ನಾನು ಮುಂಚೆ ಕರ್ನಾಟಕ ಬ್ಯಾಂಕಲ್ಲಿ ಮಾಡ್ತಾಯಿದ್ದೆ. ನಂದು ಎಜುಕೇಷನ್ ಗ್ಯಾಪ್ ಆಗಿತ್ತು, ಮತ್ತು ಇಲ್ಲಿ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟಿರಲ್ಲ. ಯಾಕೆಂದರೆ ಇಂಗ್ಲೀಷ್ ನಾವು ಯಾರೂ ಯೂಸೇ ಮಾಡಲ್ಲ ಇಲ್ಲಿ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು. ಬಟ್ ಅಲ್ಲಿ ಎಲ್ಲ ಕೇಳೋದು ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು. ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಏನಾದ್ರು ವರ್ಕ್ ಮಾಡ್ತೀವಿ ಅನ್ನೋದಾದರೆ ನಮ್ಗೆ ಅದು ಯಾವುದೂ ಇರಲಿಲ್ಲ. ಸೊ ನಾನು ಯೂಸ್ ಮಾಡಿದ್ದು ಕರ್ನಾಟಕ. ಬೇರೆ ಕಡೆ ಬ್ಯಾಂಕ್ಸಲ್ಲಿ ನಾನು ಟ್ರೈ ಮಾಡಿದೆ, ಬಟ್ ಅಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ವಾ, ಫೀಲ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಬಟ್ ನನಗೆ ನಮ್ಮ ಮನೇಲಿ ಫೀಲ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಸೈಕಲಲ್ಲಿ ಹೋದ್ರೇ 2-3 ಸರಿ ಬಿದ್ದು ಬರ್ತೀನಿ. ಅಂಥದ್ರಲ್ಲಿ 2 ವೀಲರು ಇನ್ನು ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಅದು ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಂಡೆ, ಕಸ್ಟಮರ್ ಸಪೋರ್ಟಾಗಿ ಸೇರಿಕೊಂಡೆ, ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಆಗಿ. ಅಲ್ಲಿ ನನಗೆ ಲ್ಯಾಂಗ್ವೇಜಸ್ ತುಂಬ ಇಂಪ್ರೂವ್ ಆಯಿತು. ಲೈಕ್ ಅಲ್ಲಿ ನಾವು ಆಲ್ ಓವರ್ ಇಂಡಿಯಾ ಕಸ್ಟಮರ್ಸ್ನ ನಾವು ಇದನ್ನು ಮಾಡ್ತಾಯಿದ್ವಿ. ಲೈಕ್ ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ತಮಿಳ್ ಕಲ್ತ್ಕೊಂಡೆ, ಆಮೇಲೆ ಹಿಂದಿ ಕಲ್ತ್ಕೊಂಡೆ, ಇಂಗ್ಲೀಷ್ ಕಲ್ತ್ಕೊಂಡೆ. ಸೊ ನಂದು ಅಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಆಯಿತು. ಆಮೇಲೆ ನಾನು ನೆಕ್ಸ್ಟ್ ಕಂಪ್ನಿ ಸೈಡ್ ಮೂವ್ ಆದೆ. ಈಗ ಅದಕ್ಕೋಸ್ಕರ ಈಗ ಕಂಪ್ನಿಯಲ್ಲಿ ರ್ಯಾಪಿಡ್ ಪ್ಯಾಕ್ ಇಂಜಿನಿಯರಿಂಗ್ ಅಂತ ಕಂಪ್ನಿ, ಅದು ಬ್ಲಿಸ್ಟರ್ ಪ್ಯಾಕಿಂಗ್ ಅಂತ. ಈಗ ನೀವೆಲ್ಲ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀರಲ್ವ, ಟ್ಯಾಬ್ಲೆಟ್ಸ್ ರ್ಯಾಪರ್ನ ನಾವು ತಯಾರು ಮಾಡೋದಕ್ಕೆ ಮೆಷಿನ್ನ ಸಪೋರ್ಟ್ ಮಾಡ್ತಾಯಿದ್ವಿ. ಅದನ್ನು ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲೂ ಆಲ್ಮೋಸ್ಟ್ ನಾವು ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ಔಟ್ ಆಫ್ ಇಂಡಿಯಾ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಅಂತ. ಅದು ಒಂದು ಬ್ಯಾಂಗ್ಳೂರಲ್ಲಿ ಲೀಡಿಂಗ್ ಕಂಪ್ನಿ, ಅದು ಬ್ಲಿಸ್ಟರ್ ಪ್ಯಾಕಿಂಗಿಂದು. ಸೊ ಅಲ್ಲಿ ಈಗ ನಾನು ವರ್ಕ್ ಮಾಡ್ತಾಯಿದ್ದೀನಿ ಆ್ಯಸ್ ಎ ಪಾರ್ಟ್ ಆಫ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ. ಆಫ್ಟರ್ ಸೇಲ್ಸಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ. ಸೊ ನನಗೆ ಒಂದು ಕತೆ ಹೇಳ್ತೀನಿ. ಲೈಕ್ ಹೆಂಗೆ ಅಂದರೆ, ಈಗ ಒಬ್ಬ ಸನ್ಯಾಸಿ ಇರ್ತಾನೆ, ದೈವ ಭಕ್ತ ಅವನು. ಫುಲ್ಲು ಅವ್ರ ಊರಲ್ಲಿ ಫುಲ್ಲು ಮಳೆ ಬರ್ತಾ ಇರುತ್ತೆ. ಆ ಮಳೆಯಲ್ಲಿ ಏನಂದರೆ ಅವ್ರ ಮನೆಯವರೆಲ್ಲ ಹೋಗ್ತಾರೆ, ಮಠದಲ್ಲಿ ಇರ್ತಾನೆ ಸನ್ಯಾಸಿ ಆಗಿರೋದ್ರಿಂದ. ಅವ್ರ ಏರಿಯಾದವರೆಲ್ಲ ಹೋಗ್ಬಿಟ್ಟು ಸರಿ ಬನ್ನಿ ಸ್ವಾಮಿ ಹೋಗೋಣ ಅಂತ ಕರೀತಾರೆ. ಬಟ್ ಅವನು ಹೋಗಲ್ಲ, ನನಗೆ ದೇವರೇ ಬಂದು ಕಾಪಾಡಬೇಕು ಅಂತ ಕಾಯ್ತಾ ಇರ್ತಾನೆ. ಬಟ್ ಅಲ್ಲೇನಾಗುತ್ತೆ, ಮಳೆ ಜೋರಾಗುತ್ತೆ, ಫಸ್ಟ್ ಫ್ಲೋರಿಂದ ಕೆಳಗಡೆಯಿಂದ ನೆಕ್ಸ್ಟ್ ಫ್ಲೋರಿಗೆ ಶಿಫ್ಟ್ ಆಗ್ತಾನೆ. ಬಟ್ ಅಲ್ಲೂ ನೀರು ತುಂಬ್ಕೊಳ್ಳೋಕ್ಕಾಗುತ್ತೆ. ಅಲ್ಲಿ ತೆಪ್ಪ ತೊಗೊಬಂದು ಕರೀತಾರೆ ಊರವರೆಲ್ಲ, ಸ್ವಾಮಿಗಳೇ ಬನ್ನಿ, ಈ ಥರ ಇದೆ, ಮಳೆ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಅವನು ಅಲ್ಲೂ ಒಪ್ಕೊಳ್ಳಲ್ಲ, ಇಲ್ಲ ನನಗೆ ದೇವರೇ ಬಂದು ಕಾಪಾಡಬೇಕು ಅಂತ ಹೇಳ್ತಾನೆ. ಸೊ ಅವ್ನು ಕೊನೆಗೆ ಏನು ಮಾಡ್ತಾನೆ, ಫುಲ್ಲು ಟಾಪಲ್ಲಿ ಹೋಗಿ ಕುತ್ಕೋತಾನೆ. ಅಲ್ಲಿಗೂ ಬಂದು ಕರೀತಾರೆ ಬನ್ನಿ ಅಂತ. ಬಟ್ ಅವನು ಒಪ್ಕೊಳ್ಳೋದಿಲ್ಲ, ಇಲ್ಲ ನನಗೆ ದೇವರೇ ಬರಬೇಕು ಅಂತ ಕಾಯ್ತಾ ಇರ್ತಾನೆ. ಅಟ್ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಅವ್ನು ಸತ್ತೋಗ್ತಾನೆ. ಸತ್ತೋದ್ಮೇಲೆ ಹೋಗಿ ದೇವ್ರ ಹತ್ರ ಕೇಳ್ತಾನೆ, ನೀನು ಯಾಕೆ ನನ್ನನ್ನು ಕಾಪಾಡೋಕ್ಕೆ ಬರಲಿಲ್ಲ, ನಾನು ನಿನಗೆ ಅಷ್ಟು ಪರಮ ಭಕ್ತ ಆಗಿದ್ದೆ ಅಲ್ವಾ ಅಂತ. ಆಗ ದೇವ್ರು ಹೇಳುತ್ತೆ, ನಾನು ಬಂದೆ, ಆದರೆ ನೀನು ನನ್ನ ರೆಕಗ್ನೈಸ್ ಮಾಡಲಿಲ್ಲ ಅಷ್ಟೇ. ನಾನು ಬರ್ತೀನಿ ಅಂದರೆ ನಾನು ಇದೇ ಥರ ಬರ್ತೀನಿ ಅಂತ ಇಲ್ಲ, ನಾನು ಯಾವುದೇ ರೂಪದಲ್ಲಾದರೂ ಬರ್ತೀನಿ. ಅದನ್ನು ಐಡೆಂಟಿಫೈ ಮಾಡಿ ರೆಕಗ್ನೈಸ್ ಮಾಡೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ. ಹಾಗೆ ಆಪರ್ಚುನಿಟೀಸ್ ಯಾವುದು ನಮ್ಮನ್ನು ಹುಡ್ಕೊಂಡು ಬರಲ್ಲ, ನಾವು ಅದನ್ನು ರೆಕಗ್ನೈಸ್ ಮಾಡಬೇಕು. ನಮ್ಮ ಸುತ್ತಮುತ್ತ ಏನು ಆಪರ್ಚುನಿಟೀಸ್ ಇದೆ ಅನ್ನೋದನ್ನು ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಕೆರಿಯರ್ ಬಿಲ್ಡಿಂಗ್ ಪಾಸಿಬಿಲಿಟೀಸ್ ಇರುತ್ತೆ. ಮತ್ತು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಒಂದು ಕೋಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಥಿಂಕ್ ಅಬೌಟ್ ಯುವರ್ ಬ್ಯೂಟಿ, ಇಟ್ ಸ್ಪಾಯ್ಲ್ಸ್ ಯುವರ್ ಡ್ಯೂಟಿ. ಥಿಂಕ್ ಅಬೌಟ್ ಯುವರ್ ಡ್ಯೂಟಿ, ಇಟ್ಸ್ ಮೇಕ್ಸ್ ಯುವರ್ ಲೈಫ್ ಬ್ಯೂಟಿ. ಥ್ಯಾಂಕ್ ಯು. ಅಪ್ಪ ಅಮ್ಮ ಮೇಯ್ನು ನನಗೆ ಪಾಸಿಟಿವ್ ಆಗಿ ಓಕೆ ಮಾಡು, ನಾನು ಎಷ್ಟಾದರೂ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅಪ್ಪ ಅಮ್ಮ ನಿಂತ್ಕೊಂಡಿದ್ದ ಕಾರಣ ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಭಾಳ ಸಹಕಾರ ಆಯಿತು. ಮುಖ್ಯವಾಗಿ ನಿಮ್ಗೊಂದು 3 ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಆನ್ಸರ್ ಮಾಡ್ತೀರಾ? ಸಿಂಪಲ್ ಕ್ವಶನ್ಸ್. ಓಕೆ, ಸಿನಿಮಾ ಬಗ್ಗೆ ಕೇಳ್ತೀನಿ. ಸಿನಿಮಾಯಿಂದ ಸ್ಟಾರ್ಟ್ ಮಾಡೋಣ. ದರ್ಶನ್ ಲಾಸ್ಟ್ ಮೂವಿ ಯಾವುದು ರಿಲೀಸ್ ಆಗಿದ್ದು? ಓಕೆ, ಗುಡ್ ಆನ್ಸರ್. ಓಕೆ, ಸುದೀಪ್ ಲಾಸ್ಟ್ ಮೂವಿ ರಿಲೀಸ್ ಆಗಿದ್ದು ಯಾವುದು? ಮ್ಯಾಕ್ಸ್, ಗುಡ್ ಆನ್ಸರ್. ವಿಹಾನ್ ಗೌಡ ಅವರ ಲಾಸ್ಟ್ ಮೂವಿ ಯಾವುದು? ವಿಹಾನ್ ಗೌಡ ಅವರ ಲಾಸ್ಟ್ ಮೂವಿ ಯಾವುದು? ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರು ಅಂತಲೂ ಗೊತ್ತಾಗಿಲ್ಲ. ಅವ್ರದ್ದೊಂದು ಮೂವಿ ಹೆಸರು ಹೇಳ್ತೀನಿ, ಕಂಡುಹಿಡಿತೀರಾ? ಪಂಚತಂತ್ರ ಮೂವಿನಲ್ಲಿ ಅವ್ರು ನಟಿಸಿದ್ದಾರೆ ಹೀರೋ ಆಗಿ. ಗೊತ್ತಾಯ್ತಾ? ಇದೇ ಪ್ರಾಬ್ಲಮ್ ಬಿಸ್ನೆಸ್ಸಲ್ಲೂ ನಡೆಯೋದು. ಆಗಲೇ ಒಬ್ಬ ಒಂದು ಅಡಿಪಾಯ ಹಾಕೊಂಡು ನಿಂತ್ಕೊಂಡಿರ್ತಾನೆ. ನಾವು ಬೇಸಿಕ್ಕಾಗಿ ಇನ್ನು ಕೆಳಗಿಂದ ಬರ್ತಾ ಇರ್ತೀವಿ ಈಗಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು. ಬಿಸ್ನೆಸ್ಸಲ್ಲಿ ನಡೆಯೋಂಥ ಪ್ರಾಬ್ಲಮ್, ನಾನು ಏನು ಮಾಡ್ತಿದ್ದೀನಿ ಅನ್ನೋದ್ರ ಸೊಸೈಟಿಗೆ ಗೊತ್ತಿರಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಬಿಸ್ನೆಸ್. ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ,
ಅವನ ಬಗ್ಗೆ ಗೊತ್ತಿದೆ. ಈಗ ದರ್ಶನ್ ಸುದೀಪ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು. ಆ ಥರನೇ ರತನ್ ಟಾಟಾ, ಅಂಬಾನಿ ಆ ಥರ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಈಗ ಭೀಮಾರ್ಜುನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಿಮ್ಗೇನು ಗೊತ್ತಿತ್ತ? ಶಿರಾದಲ್ಲಿದ್ರೂ ಗೊತ್ತಿರಲಿಲ್ಲ ತಾನೇ. ಅದೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು. ಈಗ ನಿಮಗೆ ಸ್ವಲ್ಪ ಬಿಸ್ನೆಸ್ ಎಥಿಕ್ಸ್ಗಳ್ನ ಹೇಳ್ತೀನಿ. ಬಿಸ್ನೆಸ್ಸಲ್ಲಿ ಬೇಸಿಕ್ಕಾಗಿ ಬರ್ತಕ್ಕಂಥದ್ದು ಒಂದು 4 ಸ್ಟೆಪ್ಸ್ ಬರ್ತತೆ. ಪ್ರತಿಯೊಬ್ಬ ಸಕ್ಸಸ್ ಆರ್ ಫೇಲ್ಯೂರ್ ಪ್ರತಿಯೊಬ್ಬರ ಹತ್ರನೂ ನಾನು ವಿಚಾರಿಸಿದ್ದೀನಿ. ಅವರೆಲ್ಲ ಹೇಳಿದ್ದು ಒಂದೇ ಆನ್ಸರು, ಬಿಸ್ನೆಸ್ಸಲ್ಲಿ 4 ಸ್ಟೆಪ್ ನಾವು ನೋಡಿದ್ದೀವಿ. ಅದರಿಂದನೇ ಫೇಲ್ ಆಗಿರೋದು, ಅದರಿಂದನೇ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋದು. ಮೊದಲನೇದು, ನಿನಗೆ ಬಿಸ್ನೆಸ್ ಮಾಡುವಂಥ ಒಂದು ಹಸಿವಿರುತ್ತೆ. ಅದಕ್ಕೆ ನೀನು ಸ್ಟಾರ್ಟ್ ಮಾಡ್ತೀಯ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಪ್ರಾಫಿಟ್ ಬರುತ್ತೆ. ಅದನ್ನು ನಾನೊಂದು ಭಾಷೆಯಲ್ಲಿ ನಾನು ರೆಕಗ್ನೈಸ್ ಮಾಡ್ತೀನಿ. ನಿನಗೆ ಒಟ್ಟೆ ಹಸಿವಿರುತ್ತೆ ಬಿಸ್ನೆಸ್ ಮಾಡಬೇಕು ಅಂತ. ನಿನಗೆ ಅವಾಗ ಬರ್ತಕ್ಕಂಥದ್ದು ತಣ್ಣಗಿರ ಅನ್ನ, ಅದನ್ನು ಸ್ಮಾಲ್ ಪ್ರಾಫಿಟ್ ಅಂತ ನಾನು ಕರಿತೀನಿ. ಅದೇ ತದನಂತರ ಬಿಸ್ನೆಸ್ ನಡೀತಾ ಇರುತ್ತೆ. ಅದಾದಮೇಲೆ ಮಿನಿಮಮ್ ಪ್ರಾಫಿಟ್ ಬರುತ್ತೆ ಬಿಸ್ನೆಸ್ಸಲ್ಲಿ. ಅದನ್ನು ನಾವು ಏನಂತ ಕರಿತೀವಿ? ಬಿಸಿ ಅನ್ನ ಅಂತ ಕರಿತೀನಿ. ಅದಾದ ನಂತರ ಆ ಬಿಸಿ ಅನ್ನದಲ್ಲಿದ್ದಾಗ ಏನು ಮಾಡ್ತಾರೆ ಜನ? ಆಲ್ಮೋಸ್ಟ್ ಈ ವೇಸ್ಟ್ ಲಯಬಿಲಿಟೀಸ್ಗೆ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. ಆ ವೇಸ್ಟ್ ಲಯಬಿಲಿಟೀಸ್ ಅಂದರೆ ಯಾವುದು? ಕಾರ್, ಹೋಮ್, ಅಥವಾ ಈ ಲಕ್ಸುರಿಯಸ್ ಐಟಮ್ಸ್ಗಳು, ಲಕ್ಸುರಿಯಸ್ ಕಾರ್ಗಳು. ಕಾರ್ ತಗೊಳ್ರಿ, ಬೇಡ ಅನ್ನಲ್ಲ. ಫಸ್ಟು ನಿಮ್ಮ ಪ್ರಾಫಿಟ್ ಎಷ್ಟು ಅದನ್ನು ನೋಡಿ ನೀವು ಕಾರ್ ಬೈ ಮಾಡಬೇಕೇ ಹೊರತು ಬಂಡವಾಳ ತೆಗೆದುಬಿಟ್ಟು ಕಾರ್ಗೆ ಹಾಕೋದಲ್ಲ ಅಥವಾ ಮನೆಗೆ ಹಾಕೋದಲ್ಲ. ಹಿಂಗೆ ಭಾಳಷ್ಟು ಇಂಡಸ್ಟ್ರಿಗಳು ಮುಚ್ಚೋಗೋದು. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ? 3rd ಸ್ಟೆಪ್ಪಲ್ಲಿ ಬರ್ತಕ್ಕಂಥದ್ದು ತಿರ್ಗಾ ದೇವ್ರು ಏನು ಮಾಡ್ತಾನೆ? ಪರೀಕ್ಷೆ ಮಾಡೋದಕ್ಕೆ ನಿಮಗೆ ಕೊಡೋದೆ ತಣ್ಣಗಿರ ಅನ್ನ ಅಥವಾ ಲಾಸ್ ಮಾಡಿಬಿಡ್ತಾನೆ. ಅಲ್ಲಾಗದೆ ತಂಗಳನ್ನ ಆ ಜಾಗದಲ್ಲಿ ಬರೋದು. ಬಿಸ್ನೆಸ್ ಲಾಸ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದೆ ಫ್ಯಾಮಿಲಿ ಸಪೋರ್ಟ್. ಆ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂದರೆ ಆ 3rd ಸ್ಟೆಪ್ಪಿಗೆ ಹೋಗೋರೆ ಆಲ್ಮೋಸ್ಟ್ ಫೇಲ್ಯೂರ್ ಪರ್ಸನ್ಸ್ ಬಿಸ್ನೆಸ್ಸಲ್ಲಿ. ಈ ಸ್ಟೆಪ್ಪಲ್ಲಿ ನಮಗೆ ಫ್ಯಾಮಿಲಿ ಏನಾದರೂ ಸಪೋರ್ಟ್ ಇತ್ತು ಅಂತ ಅಂದರೆ ನೆಕ್ಸ್ಟ್ 4th ಸ್ಟೆಪ್ನಲ್ಲಿ ಬರ್ತದೆ ಭೃಷ್ಟಾನ್ನ. ಇಲ್ಲಿ ಈ 3 ಸ್ಟೆಪ್ ಯಾರು ದಾಟ ಹೋಗ್ತಾನೆ, 4ನೇ ಸ್ಟೆಪ್ಪಲ್ಲಿ 100% ಅವ್ರ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೇ ಆಗ್ತಾನೆ. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನು ಫೇಸ್ ಮಾಡಿರ್ತಕ್ಕಂಥ ಕಷ್ಟಗಳು ಅದು ಆಲ್ಮೋಸ್ಟ್ ನನ್ನ ಪೇರೆಂಟ್ಸ್ ತೋರಿಸಿರೋ ಅಂಥ ಬಿಸ್ನೆಸ್ ಮ್ಯಾನ್ಗಳಾಯಿತು ಅಥವಾ ನಾನೇ ಖುದ್ದಾಗಿ ಹೋಗಿ ಮಾತಾಡ್ಸಿರೋ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಅವರೆಲ್ಲ ಆಲ್ಮೋಸ್ಟ್ ಹೇಳಿರೋದು ಈ 4 ಸ್ಟೆಪ್ಪು ಲೈಫಲ್ಲಿ ಬಂದೇ ಬರುತ್ತೆ ಅಂತ. ಸೊ ಅದನ್ನು ನಿಮ್ಮ ಹತ್ರ ಒಂದು ಸ್ವಲ್ಪ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಓಕೆ, ಆಲ್ಮೋಸ್ಟ್ ಬಿ ಕಾಮ್ ಸ್ಟೂಡೆಂಟ್ಸ್, ಓಕೆ, ಬ್ಯಾಚುಲರ್ ಡಿಗ್ರಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ. ಸೊ ಎಜುಕೇಷನ್ ಇಂಪಾರ್ಟೆಂಟ್ ಅನಿಸುತ್ತಾ ನಿಮ್ಮ ಪ್ರಕಾರ ಬಿಸ್ನೆಸ್ಗೆ? ಇಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಓ RCB ಗಪ್ ಗೆದ್ದೈತೆ, ಎತ್ರಪ್ಪ ಕೈ ಎತ್ರ. ಬಿಸ್ನೆಸ್ ಎಜುಕೇಷನ್ಗೆ ಇಂಪಾರ್ಟೆಂಟಾ? ಬಿಸ್ನೆಸ್ ಮಾಡಲಿಕ್ಕೆ ಎಜುಕೇಷನ್ ಇಂಪಾರ್ಟೆಂಟಾ? ಹ್ಯಾಂಡ್ ರೈಸ್. ಹಿಂಗೆ ರೈಸ್ ಮಾಡ್ರಮ್ಮ, ಯಾಕೆ ಹೆದರ್ಕಂತೀರ? ಓಕೆ, ಎಜುಕೇಷನ್ ಇಂಪಾರ್ಟೆಂಟ್, ಬಟ್ ಎಲ್ಲ ಎಜುಕೇಷನ್ ಅಲ್ಲ, ಬೇಸಿಕ್ ಎಜುಕೇಷನ್ ಅಷ್ಟೇ. ನಿಮಗೆ ಓದಕ್ಕೆ ಬರಬೇಕು, ಬರೆಯೋಕ್ಕೆ ಬರೀಬೇಕು, ಕೂಡೋಕ್ಕೆ ಕಳಿಯೋಕ್ಕೆ ಬರಬೇಕು, ಅಷ್ಟೇ ಇಂಪಾರ್ಟೆಂಟ್. ತಿರುಮಲ ಸರ್ ನನಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪ್ರತಿ ಡೇ ಹೇಳೋರು, ಬರೀತಿರೋ, ಎವ್ರಿ ಡೇ ನೋಡ್ತಿರೋ. ಅದರಿಂದ ಶೇರ್ ಮಾರ್ಕೆಟ್ ಬಗ್ಗೆನೂ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಅದರಲ್ಲಿ ನನಗೆ ಕಂಡಂಥ ಒಂದು, ಈಗ ನಿಮಗೆ ಇಂಗ್ಲೀಷ್ ಬುಕ್ ಹೇಳ, ಕನ್ನಡ ಬುಕ್ ಹೇಳ? ಕನ್ನಡ ಬುಕ್. ರಂಗಸ್ವಾಮಿ ಮೂಕನಹಳ್ಳಿ ಅನ್ನೋರು ಶೇರ್ ಮಾರ್ಕೆಟ್ ಬಗ್ಗೆ ಭಾಳ ಚೆನ್ನಾಗಿ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಸ್ವಲ್ಪ ಸ್ಟಡಿ ಮಾಡಿ. ಶೇರ್ ಮಾರ್ಕೆಟ್ ಯಾಕೆಂದರೆ ನೀವು ಅಲ್ಲಿ ಬೆವ್ರು ಸುರಿಸೋ ಅವಶ್ಯಕತೆ ಇಲ್ಲ ಶೇರ್ ಮಾರ್ಕೆಟಲ್ಲಿ, ಆ ಥರ ಪ್ರಾಫಿಟ್ ತೆಗಿಬೋದು. ಸೊ ಒಂದು ಮಾತಿದೆ ಒಂದು ಸಾಂಗಲ್ಲಿ, ರೈತ 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 ಅನ್ನ ಕೊಡುವ ದಾತ. ಆ ಸಾಂಗ್ನಲ್ಲಿ ಒಂದು ಲೈನ್ ಇದೆ, ದಣಿಯೋನು ದಣಿಯೂ ಆಗಿಲ್ಲ, ಆಳೋನು ಆಳು ಆಗಲ್ಲ. ನೀನೆಷ್ಟು ದಣಿದ್ರು ಕಂಪ್ನಿಗಳಲ್ಲಿ ದಣಿ ಆಗೋಕ್ಕಾಗಲ್ಲ, ನೀನೆಷ್ಟೇ ಆಳಾಗಿ ದುಡಿದ್ರೂ ಹಾಳಕ್ಕಾಗಲ್ಲ ಕಂಪ್ನಿನ. ಆಯಿತಾ? ಕಂಪ್ನಿ ಮಾಡಬೇಕು ಅಂದರೆ ನಾವೇ ಸ್ವತಃ ನಿಲ್ಲಬೇಕೇ ಹೊರತು ಯಾವ ಕಂಪ್ನಿಲಿ ನೀನು ದುಡಿದ್ರೂ ಆ ಕಂಪ್ನಿ ಮಾಲೀಕ ನೀನು ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಂದೇ ಒಂದು ಸ್ವತಃ ಕಂಪ್ನಿ ಕಟ್ಟಬೇಕು ಅಂತಂದರೆ ಅದು ಇದ್ದೂರಲ್ಲಿ ಸಾಧ್ಯ ಹೊರತು ಬೇರೆ ಊರಲ್ಲಿ ನೀನು ಹೋಗೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಒಂದು ಮಾತು ಹೇಳ್ತಾ ಇದ್ದೀನಿ. ಇನ್ನು ಎಜುಕೇಷನಲ್ಲಿ ನಾನು ಮುಗಿಸಾದ ಮೇಲೆ ನೀವು ಯಾರನ್ನ ರೋಲ್ ಮಾಡಲ್ ಅಂತ ಒಬ್ರು ಇರಬೇಕು, ಬಟ್ ಅವ್ರನ್ನ ನಾವು ಕಾಪಿ ಮಾಡಬಾರ್ದು. ನಾನು ರೋಲ್ ಮಾಡಲಾಗಿ ತಗೊಂಡಿದ್ದೆ ವಿಜಯ್ ಸಂಕೇಶ್ವರ್. ದಟ್ಸ್ VRL ಲಾಜಿಸ್ಟಿಕ್ ಓನರ್ ವಿಜಯ್ ಸಂಕೇಶ್ವರ್ ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡೆ. ಯಾಕೆ ಅಂತ ಅಂದರೆ ಕೇವಲ 1 ಲಾರಿ ಸಾಲದಿಂದ ಪರ್ಚೇಸ್ ಮಾಡಿದಂಥ ವಿಜಯ್ ಸಂಕೇಶ್ವರ್ ಅವರು ಈಗ ಅವ್ರ ಹತ್ರ ಒಟ್ಟು ಇರತಕ್ಕಂಥದ್ದು 5,500 ಬಸ್ಸುಗಳು, 4,500 ಲಾರಿಗಳಿದ್ದಾವೆ. ಕೇವಲ 1 ಲಾರಿಯಲ್ಲಿ 1987ರಲ್ಲಿ ಸ್ಟಾರ್ಟ್ ಮಾಡಿದಂಥ ಲಾಜಿಸ್ಟಿಕ್ ಈಗ ಆ ಮಟ್ಟಕ್ಕೆ ಬೆಳೆದಿದೆ. ಸೊ ಅವ್ರು ಮಾಡಿದಂಥ ಕೆಲವು ರೂಲ್ಸ್ಗಳು ಏನು, ಅವ್ರು ಹೇಳ್ದಂಥ ಒಂದು ಏನು, ಎನಿ ಟೈಮ್ ನೀನು ಈ ಥರದ್ದೊಂದು ಬುಕ್ಕು ಜೊತೆಲಿ ಇಟ್ಕೊಂಡಿರು ಅಂತ ಅಂದಿದ್ರು. ಒಂದು ಹಿಂಗೆ ಯಾವುದೋ ಇನ್ನು ಫಂಕ್ಷನಲ್ಲಿ ಮಾತಾಡ್ಬೇಕಾದ್ರೆ ಅವರು ಅದರಲ್ಲಿ. ಯಾಕೆ? ಈಗ ಸಡನ್ನಾಗಿ ನೀನೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀಯ, ಏನೋ ನಿಮಗೆ ಸಡನ್ನಾಗಿ ಒಂದು ಐಡಿಯಾ ಬರ್ತತೆ,
ಬಿಸ್ನೆಸ್ಸಿಂದ ಅಥವಾ ಸಮಥಿಂಗ್ ಏನಾದರೂ ಇರ್ಬೋದು. ಆ ಐಡಿಯಾನ ನಿಂಗೆ ಸಡನ್ನಾಗಿ ನೆಕ್ಸ್ಟ್ ಹೋಗಿ ಎಲ್ಲಿ ಇಕ್ಕಿರ್ತೀಯ, ಮೈಂಡಲ್ಲಿ ಇರುತ್ತೋ ಅಥವಾ ಹೋಗುತ್ತೋ. ಸೊ ಇಮಿಡಿಯೇಟು ಒಂದು ಬುಕ್ಕಲ್ಲಿ ಅದನ್ನು ರೆಫರ್ ಮಾಡ್ಕೊ, ಅದಾದಮೇಲೆ ಒಂದು ಡೈರಿ ಕ್ರಿಯೇಟ್ ಮಾಡ್ಕೊ ಅಂತ ಯಾವುದೋ ಒಂದು ಫಂಕ್ಷನಲ್ಲಿ ಅವ್ರು ಹೇಳಿದ್ದನ್ನು ಕೇಳಿದ್ದೆ. ಸೊ ಆವಾಗಿಂದ ಅವರ ಎಥಿಕ್ಸ್ಗಳನ್ನ ಇದು ಮಾಡ್ತಿದ್ದೆ. ಇನ್ನಾದಮೇಲೆ ಈಗ ಹೆಂಗೆ ಲಾಸ್ ಆಗುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಅಂತ ಹೇಳ್ತೀನಿ. ವೇಸ್ಟ್ ಲಯಬಿಲಿಟೀಸ್ ಮತ್ತು ಗುಡ್ ಲಯಬಿಲಿಟೀಸ್ ಯಾವುದು ಅಂತ ನಾನು ಹೇಳಿಲ್ಲ, ಜಸ್ಟ್ ವೇಸ್ಟ್ ಲಯಬಿಲಿಟೀಸ್ ಹೇಳಿದೆ. ಗುಡ್ ಲಯಬಿಲಿಟೀಸ್ ಶೇರ್ ಮಾರ್ಕೆಟ್, ಗೋಲ್ಡ್, ರಿಯಲ್ ಎಸ್ಟೇಟ್, ಇವನ್ನ ನಾವು ಗುಡ್ ಲಯಬಿಲಿಟೀಸ್ ಅಂತ ಹೇಳ್ಬೋದು. ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈ ಥರ್ಡ್ ಸ್ಟೆಪ್ಪಲ್ಲಿ ಬಿಸ್ನೆಸ್ ಬಿದೋಗೋ ಟೈಮಲ್ಲಿ ಇರುತ್ತಲ್ಲ, ಆ ಟೈಮಲ್ಲಿ ನೀನು ಅದನ್ನು ಸೇಲ್ ಮಾಡಿಬಿಟ್ಟು ಬೇಕಾದ್ರೆ ಆ ಬಿಸ್ನೆಸ್ಗೆ ಗ್ರೋ ಮಾಡಲಿಕ್ಕೆ ಬಳಸ್ಕೊಬೋದು. ಅದೇ ಹೋಮ್ಗೆ ಹಾಕಿದರೆ ಅದೊಂದು ಸೆಂಟಿಮೆಂಟ್ ಇರುತ್ತೆ. ನೀನು ಮನೆ ಸೇಲ್ ಮಾಡಲ್ಲ, ನೀನು ತೆಗೆದಂಥ ಒಂದು ಇಂಡಸ್ಟ್ರಿನೇ ಮುಚ್ಚಾಕ್ಬಿಡ್ತೀಯ. ಮನೆ ಮೇಲೆ ಆ ಥರ ಫೀಲ್ ಇರುತ್ತೆ, ಬಿಡು ಮನೆ ಕಟ್ಟಿದ್ದೀನಿ ಇರಲಿ, ಮನೆ ಇಂಡಸ್ಟ್ರಿ ಹೋದ್ರೆ ಹೋಗಲಿ ಅಂತ ಇಂಡಸ್ಟ್ರಿ ಮಾಡಿಬಿಟ್ಟು ಆಲ್ಮೋಸ್ಟ್ 90% ಜನ ಮಾಡಿರೋ ಮಿಸ್ಟೇಕೇ ಇದು. ಯಾಕೆ ಬಿಸ್ನೆಸ್ ಸಕ್ಸಸ್ ಆಗ್ತಿಲ್ಲ? ಸೊ ಇದು ಒಂದು ರೀಸನ್ ಹೇಳ್ಬೋದು. ರೈತರ ಮಕ್ಕಳು ಯಾರಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿರಿ. ಓಕೆ ಸರ್, ನೀವು ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಯಾವ ಥರ ನೀವು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ, ನಾನೊಂದು ನರೇಂದ್ರ ಮೋದಿ ಅವರು ತಂದಂಥ ಒಂದು ಸ್ಕೀಮ್ ಆತ್ಮನಿರ್ಭರ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ PM-FM ಅನ್ನೋ ಒಂದು ಸ್ಕೀಮ್ನಲ್ಲಿ ಲೋನ್ ಮಾಡಿಸ್ತೆ. ಅದರಲ್ಲಿ 35% ಸಬ್ಸಿಡಿ ಸಿಗುತ್ತೆ. ಈಗಲೂ ಇದು ನಡೀತಿದೆ, ನಿಮಗೆಲ್ಲ ಮುಂದಕ್ಕೆ ತೋರಿಸ್ತೀನಿ, ಅದನ್ನು ಒಂದು ಶೀಟಲ್ಲೇ ಪ್ರಿಂಟ್ ತಗೊಂಡು ಬಂದಿದ್ದೀನಿ. ಸೊ ಅದರಲ್ಲಿ 35% ನಮಗೆ ಸಬ್ಸಿಡಿ ಸಿಗುತ್ತೆ. ಸಪೋಸ್ ನೀನೊಂದು 20 ಲಕ್ಷ ತಗೊಂಡಿದ್ದೆ ಅಂತಂದರೆ ಲೋನು, ನಿನಗೆ 7ರಿಂದ 7.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ನೀನು ಕಟ್ಟಬೇಕಾಗಿರೋದು ಕೇವಲ 13.5 ಅನ್ಕೊಳ್ರಿ, 13.5 ಅಥವಾ 12.5 ಕಟ್ಟಿದ್ರೆ ಸೊ ನಿಮಗೆ ಸಬ್ಸಿಡಿ ಸ್ಯಾಂಕ್ಷನ್ ಆಗ್ತದೆ. ಸೊ ಅಷ್ಟು ನಮಗೆ ಇದು ಮಾಡಿದ್ದಾರೆ. ಯಾಕೆ ಈ ಸ್ಕೀಮ್ಗಳ ಬಗ್ಗೆ ನಮಗೆ ಯುವಕರು ಮುಂದಕ್ಕೆ ಹೋಗ್ತಿಲ್ಲ ಅನ್ನೋದೇ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಇದುವರೆಗೂ ಉಳಿದಿರ್ತಕ್ಕಂಥದ್ದು. ಎನಿ ಡೇ ದಯವಿಟ್ಟು ಹೇಳ್ತೀನಿ, ಪೇಪರ್ಗಳ್ನ ಓದೋದು ಕಲ್ಕೊಳ್ರಿ. ಆ ಸ್ಕೀಮ್ನಲ್ಲಿ ಬರ್ತಕ್ಕಂಥದ್ದು, ಈಗ ಎಜುಕೇಷನ್ ಬಗ್ಗೆ ಆವಾಗಲೇ ನಿಮ್ಗೊಂದು ಮಾತು ಕೇಳಿದೆ, ಇಂಪಾರ್ಟೆಂಟಾ ಇಲ್ವಾ ಅಂತ. ಈ ಲೋನ್ ಇದೆಯಲ್ಲ, ಏನು ಓದಿರೋರಿಗೆ ಕೊಡ್ತಾರೆ? ಕ್ವಾಲಿಫಿಕೇಷನ್ ಏನು? ಎನಿಬಡಿ ಆನ್ಸರ್? ಯಾರು ಹ್ಯಾಂಡ್ ಮಾಡಿ ಒಬ್ರು ಹೇಳ್ರಿ, ನಮಗೂ ಅವಾಗ ಹೇಳೋಕ್ಕೆ ಇದು ಬರ್ತದೆ. ಏನು ಓದಿರ್ಬೇಕು ಆ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ? ಗೆಸ್ ಮಾಡಿ, ಒಂದು ಜಸ್ಟ್ ಅದು ರಾಂಗ್ ಆಗಿರಲಿ ರೈಟ್ ಆಗಲಿ, ನನಗೂ ಗೊತ್ತಿರಲಿಲ್ಲ ನಿಮ್ಮ ಜಾಗದಾಗಿದ್ದಾಗ, ಆಮೇಲೆ ಗೊತ್ತಾಗಿದ್ದು. SLC ಅಲ್ಲ. ಇನ್ಯಾರಾದರೂ ಆನ್ಸರ್ ಮಾಡ್ತೀರಾ? ಡಿಗ್ರಿ ಅಲ್ಲ. 8ನೇ ತರಗತಿ ಪಾಸ್ ಆಗಿದ್ರೆ ಸಾಕು. 8ನೇ ತರಗತಿ ಪಾಸ್ ಆಗಿರೋಂಗೆ 9 ಕೋಟಿವರೆಗೂ ಈ ಸ್ಕೀಮ್ನಲ್ಲಿ ನಮಗೆ ಸಿಗ್ತಕ್ಕಂಥ ಲೋನು. ಈಗ ನೀವೇ ಒಂದ್ಸಲಿ ಯೋಚನೆ ಮಾಡಿ, ನಾನು ಯಾವುದೇ ಕೋರ್ಸ್ಗಳ್ನ ಹೀಯಾಳಿಸ್ತಿಲ್ಲ, ದಯವಿಟ್ಟು ಬೇಜಾರಾಗಬೇಡ್ರಿ. ನೀನು MBA M.Com ಎಲ್ಲ ಮುಗಿಸೋಗ್ತೀವಿ, ಎಷ್ಟು ಸಿಗುತ್ತೆ ನಿಮ್ಗೆ ಸ್ಯಾಲ್ರಿ ಕಂಪ್ನಿಯಲ್ಲಿ? ಈಗಲೇ ಇವ್ರು ಎಲ್ಲ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿ. 12, 13, 15 ಬೇಸಿಕ್ ಇದಿರೋದು. 8ನೇ ಕ್ಲಾಸ್ ಮಾಡಿರೋ ಒಬ್ಬ ವ್ಯಕ್ತಿಗೆ 9 crore ಕೊಡೋಕ್ಕೆ ನಮ್ಮ ಸರ್ಕಾರ ಮುಂದೆ ನಿಂತಿದೆ. ಅದು ಜಸ್ಟ್ ಅದ್ರ ಫುಲ್ ಫಾರ್ಮ್ ನಿಮ್ಗೆ ಹೇಳಲಿಲ್ಲ. ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ. ಅಂದರೆ ಫಾರ್ಮಲೈಸೇಷನ್ ಅಂತ ಅಂದರೆ ಹೊಸ ಕಂಪ್ನಿ ಆಗಲೇ ಒಂದು ನಡೀತಾ ಐತೆ, ಅದಕ್ಕೆ ನಾವು ಹೊಸ ಯೋಜನೆಯಲ್ಲಿ ದುಡ್ಡು ಕೊಡಬೇಕು. ಅಥವಾ ಮೈಕ್ರೋ ಪ್ರೊಸೆಸಿಂಗ್ ಅಂದರೆ ನೀನು ಚಿಕ್ಕದಾಗಿ ಓಪನ್ ಮಾಡ್ತಿದ್ದೀಯಾ, ಸೊ ಅದನ್ನು ನೋಡಿ ಕೊಡ್ತಾರೆ. ಇದು ಮೇಯ್ನ್ ತಂದಿರೋದೇ ಸ್ಕೀಮು ರೈತರಿಗೆ, ಇಲ್ಲಿ ಕುಂತಿದ್ದೀರಲ್ಲ ನಿಮ್ಮಂಥ ಯುವಕರಿಗೆ, ಯುವತಿಯರಿಗೂ, ಹೆಣ್ಮಕ್ಳಿಗೂ ಅದು ಬರ್ತದೆ, ಬರೀ ಯುವಕರಿಗಲ್ಲ, ಮತ್ತು ಮಹಿಳೆಯರಿಗೆ ಎಕ್ಸ್ಪೆಷಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಿರ್ತಾರೆ ಅಂಥ ಮಹಿಳೆಯರಿಗೆ ಗ್ರೌತ್ ಮಾಡಬೇಕು. ಒಂದು ನಮ್ಮ ಇದರಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಅಂತ ಕರೀತಾರೆ, ಅದಾಗಬೇಕು ಅಂತ. ಮೊದಲನೇದಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ವೀಕ್ ಇದೆ ಅಂತ ನಾನು ಕರ್ನಾಟಕದಲ್ಲಿ ಭಾವಿಸ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಾವು ಓದಿರೋ ಸಿಲೆಬಸ್ಸೇ ಓದ್ತಿದ್ದೀವಿ, ಅಪ್ಡೇಟ್ ಆಗ್ತಿಲ್ಲ ಸಿಲೆಬಸ್ಗಳು. ದಟ್ ಈಸ್ ದ ಪ್ರಾಬ್ಲಮ್. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಹೇಳ್ಬೋದು ಅಂತಂದರೆ ಫ್ಯಾಮಿಲಿ ಪ್ರಾಬ್ಲಮ್. ಬಿಸ್ನೆಸ್ ಮಾಡು ಅಂತ ಅಂದರೆ ಯಾರಾದರೂ ನಿಮ್ಮ ಫ್ಯಾಮಿಲಿಲಿ ಬೆನ್ನೆಲುಬಾಗಿ ನಿಲ್ಲೋರು ಇದ್ದಾರಾ? ಸೊ ದಟ್ ಈಸ್ ದ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಒಂದು ರಾಜ್ಯ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಪಂಜಾಬ್. ಅಲ್ಲಿ ಆ ರಾಜ್ಯದಲ್ಲಿ 1% ಇದುವರೆಗೂ ಭಿಕ್ಷುಕರು ಇಲ್ಲ. ಕಾರಣ ಇಷ್ಟೇ, ಅಲ್ಲಿ ಎನಿ ಪೇರೆಂಟ್ಸ್ ಹೇಳದೆ 18 ವರ್ಷ ಆಗಿದ ತಕ್ಷಣ ನೀನು ಇಮಿಡಿಯೇಟು ಶೇರ್ ಮಾರ್ಕೆಟಿಗೆ ನುಗ್ಗು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂತ ಪಂಜಾಬಲ್ಲಿ ಹೇಳ್ಕೊಡ್ತಾರೆ. ಆ ಕಾರಣಕ್ಕೆ ಪಂಜಾಬಲ್ಲಿ 1% ಭಿಕ್ಷುಕರು ಇಲ್ಲ. ಯುವಕರು ಅಷ್ಟೇ, ಅನ್ಎಂಪ್ಲಾಯ್ ಅಂತ ಯಾರೂ ಇಲ್ಲ ಆ ರಾಜ್ಯದಲ್ಲಿ. ಒಂದು ಎಜುಕೇಷನ್ ಹತ್ತುತ್ತಾ ಒಳ್ಳೆ ಪೋಸ್ಟ್ ಅಥವಾ ಒಳ್ಳೆ ಜಾಬ್ಗೆ ಹೋಗ್ತಾನೆ, ಹತ್ತಲಿಲ್ವಾ ಹೊಡಿ ಲಾರಿ ಅಷ್ಟೇ ಅವ್ನ ಕೆಲಸ. ಹೊಡಿಯೋಣ ಬಾ, ಯಾರೋ ನಂದು ಸ್ವಂತ ಲಾರಿನೋ ಅಥವಾ ಬೇರೆ ಲಾಜಿಸ್ಟಿಕ್ಕಲ್ಲೋ ಲಾರಿ ಹೊಡ್ಯೋಣ ಅಂತ ಹೋಗ್ತಾರೆ.
ಮತ್ತು ಚೀನಾನ ನಾವು ಭಾಳ ಅಣಗಿಸ್ಕೊಂತೀವಿ. ಅದು ಭಾಳ ತಪ್ಪು. ಯಾರನ್ನೇ ಆಯಿತು ಅಣಗಿಸ್ಕೊಂಬಾರ್ದು. ನಾವು ಮೇಡ್ ಇನ್ ಚೀನಾ ಬಾಳ್ಕೆ ಬರಲ್ಲ ಅಂತೀವಿ, ಬಟ್ ಅವರಂಥ ಪ್ರೊಸೆಸಿಂಗ್ ಏನು ಮಾಡ್ತಾರೆ ಒಂದು ಪ್ರಾಡಕ್ಟ್ನ, ಅವ್ರ ಹತ್ರ ನಾವು ಕಲಿಯೋದು ಭಾಳಷ್ಟು ವಿಷಯಗಳಿದ್ದಾವೆ. ಅಲ್ಲಿ ಒಂದು ಊರು ಅಂತ ಬಂದರೆ, ಈಗ ಫೋನಲ್ಲಿ ಬ್ಯಾಟ್ರಿ ಇರ್ತವೆ, ಒಳಗಡೆ ಸಾಫ್ಟ್ವೇರ್ಸ್ಗಳು ಇರ್ತವೆ, ಮತ್ತು ಕ್ಯಾಮ್ರಾ ಇವೆಲ್ಲ ಬರ್ತವೆ. ಅಲ್ಲಿ ಒಂದು ಊರಲ್ಲಿ ಪ್ರತಿಯೊಬ್ಬ ಯುವಕರು ಓದಿದ್ರು ಅವನೇನಾದರೂ ಅವರು ಒಂದು ಬ್ಯಾಟ್ರಿ ತಯಾರಿಸ್ತಾ ಐತೆ, ಪ್ರತಿಯೊಬ್ಬ ಓದೋದು ಅದ್ರ ಬಗ್ಗೆನೇ. ಇಲ್ಲಿ ಒಬ್ರೊಬ್ರು ಒಂದೊಂದು ಕೋರ್ಸ್ ಮಾಡ್ತಾರೆ ನಮ್ಮ ಇದರಲ್ಲಿ. ನಾನು ಆ ದೇಶ ಹೊಗಳುತ್ತಿಲ್ಲ, ಬಟ್ ಆ ಥರ ಇದೆ ಅಲ್ಲಿ ಸಿಸ್ಟಮ್. ನಾವು ಅದನ್ನು ರೂಢಿ ಮಾಡ್ಕೊಬೇಕು. ದಯವಿಟ್ಟು ಸರ್ಕಾರ ಭಾಳ ಒಳ್ಳೆ ಸ್ಕೀಮ್ಸ್ಗಳು ತರ್ತಿದೆ, ದಯವಿಟ್ಟು ಹೋಗಿ ಲೋನ್ ಮಾಡಿಸ್ರಿ ಅಂತ ಹೇಳ್ತೀನಿ. ಈ ಏನು PMFMEನಲ್ಲಿ ಒಂದು ಸ್ಕೀಮ್ ಬಂದಿದೆ, ಈಗ ಟೋಟಲ್ ಆಗಿ 206 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈ ತಿಂಗಳೇ ಅದು ಸ್ಯಾಂಕ್ಷನ್ ಆಗಿದ್ದು. ದಯವಿಟ್ಟು ಯಾರಾದರೂ ಲೋನ್ ಮಾಡಿಸೋಂಥವ್ರು ಇದ್ದರೆ 15 ಲಕ್ಷ, ಇದು ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ ಲಾಸ್ಟ್ಗಿಂತ. ಲಾಸ್ಟ್ ಸ್ಕೀಮ್ನಲ್ಲಿ 35% ಇತ್ತು, ಇದರಲ್ಲಿ 15 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅಂದರೆ ನೀವು ತಗೊಳ್ಳೋ ಲೋನ್ ಮೇಲೆ ಅಂದಾಜು ಮಾಡಿ 15 ಲಕ್ಷ ಕೊಡ್ತಾರೆ ಸಬ್ಸಿಡಿ ಅಂತ ಒಂದು ನ್ಯೂಸ್ ಬಂದಿದೆ. ಸರ್ ರೀಸೆಂಟಾಗಿ ಹೇಳಿದರು ಹಿಂಗೆ ಸೆಮಿನಾರ್ ಮಾಡೋದಕ್ಕೆ, ಅದ್ರ ನೆಕ್ಸ್ಟ್ ಡೇ ಬಂದಂಥ ನ್ಯೂಸ್. ಅದಕ್ಕೋಸ್ಕರ ದಯವಿಟ್ಟು ನ್ಯೂಸ್ ಪೇಪರ್ನ ಓದಿ. ಓಕೆ, ಇಷ್ಟು ಹೇಳ್ತಾ ನಮ್ಮದೊಂದು 2 ಮಾತು ಮುಗಿಸ್ತೇನೆ. ಏನು ಬಿಸ್ನೆಸ್ ಮಾಡ್ಬೇಕಂತೇಳಿದ್ದೀರಾ? ನಾನು ಫಸ್ಟ್ ಹಿಂಗೆ ಲಾಸ್ಟ್ ಬೆಂಚ್ ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಹಿಂಗೆಲ್ಲ ಎದ್ದೋಗ್ತಿದ್ದೆ. ಒಂದು ಕೆಲಸ ಹುಡ್ಕೊಂಡು ಹೋಗ್ಬೇಕಾದ್ರೆ ರೆಸ್ಯೂಮ್ ತಗೊಂಡು, ನೀವು ಪ್ರತಿಯೊಬ್ಬರೂ ರೆಸ್ಯೂಮ್ ತಗೊಂಡು ಕೆಲಸ ಹುಡ್ಕೊಂಡು ಹೋಗ್ಬೇಕಾದ್ರೆ ತೆಗೆದು ಎಸಿತಾರೆ. ಪೇಷನ್ಸ್ ಇರಬೇಕು. ನಿಮ್ಮ ಪೇಷನ್ಸ್ ಇಲ್ಲ, ಸೈಲೆಂಟ್ ಇಲ್ಲ, ಏನೂ ಇಲ್ಲ ಅಂದರೆ ಹಿಂಗೆ ಜೀವನ ಹೆಂಗಾಗುತ್ತೆ ಹಂಗೆ ಹೋಗುತ್ತೆ. ಯಾರೋ ಒಂದು 10 ಸಾವಿರ ಕೊಡ್ತಾರಂತೆ ಕಣ, ಅಲ್ವಾನೇ ಕೆಲಸಕ್ಕೆ, ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ, ಹ್ಞೂ ಸರಿ ಆಯ್ತು ಕಣ ಅಂತ ಹೋಗ್ತೀರ. ಬಿಸ್ನೆಸ್ ಮಾಡಬೇಕಂತ ಯಾರ್ಯಾರಿಗೆ ಐಡಿಯಾ ಇದೆ ಹೇಳಿ. ಯಾರಿಗೂ ಇಲ್ವಾ ಬಿಸ್ನೆಸ್ ಮಾಡ್ಬೇಕಂತ? ಮತ್ತೆ ಏನು ಮಾಡ್ಬೇಕಂತ ಇದ್ದೀರಾ? ಈಗ ಕುತ್ಕೊಂಡಿದ್ದೀರಾ, BCom ಕಂಪ್ಲೀಟ್ ಆದಮೇಲೆ ಏನು ಮಾಡ್ತೀರಾ? ಕೈ MCom ಮಾಡಿ MBA ಮಾಡ್ತೀರಾ? ಟೀಚಿಂಗ್ ಹೋಗ್ತೀರಾ? ಟೀಚಿಂಗ್ ಅವ್ರು ಆಲೇ ಹೇಳಿದ್ದಾರೆ, ಟೀಚಿಂಗ್ ಹೋದರೆ ಏನೇನು ಇದಿರುತ್ತೆ, ಕ್ವಾಲಿಫಿಕೇಷನ್ನು, ನಾಲೆಡ್ಜ್ ಇರಬೇಕು. ಇವಾಗ ಜನಗಳು ಕೂತಿದ್ದಾರೆ ಅಂದರೆ ಅವ್ರಿಗೆ ಮೋಟಿವೇಶನ್ ಆಗೋ ಥರ ಮಾತಾಡಬೇಕು. ಆ ಥರ ಕೆಪಾಸಿಟಿ ಇದೆಯಾ? ನಂದೇ ಹೇಳೋಣ, ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡಿದೆ, ಯಾವ ಥರ ರನ್ ಆಗ್ತಿದೆ, ಅದರ ಪ್ರಾಫಿಟ್ ಏನು, ಲಾಸ್ ಏನು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಲೇಬರ್ ಎಷ್ಟು ಜನ ಬೇಕು, ಅಕೌಂಟ್ಸ್ ಹೆಂಗೆ ಬೇಕು, GM ಬೇಕು, ಸೂಪರ್ವೈಸರ್ ಬೇಕು, ಚೆಕ್ಕರ್ ಬೇಕು, ಇಷ್ಟೆಲ್ಲ ಬೇಕು ನಮ್ಮ ಬಿಸ್ನೆಸ್ಸಲ್ಲಿ. ನಮ್ಮ ಬಿಸ್ನೆಸ್ ಬಂದುಬಿಟ್ಟು ಜೀನ್ಸ್ ಪ್ಯಾಂಟ್ ಮ್ಯಾನುಫ್ಯಾಕ್ಚರಿಂಗ್, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತೇಳಿ. ಕಟಿಂಗು ಸ್ಟಿಚಿಂಗು ಎರಡು ಒಟ್ಟು ಔಟ್ಪುಟ್ ಆಗುತ್ತೆ. ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕಂದ್ರೆ, ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಸ್ನೆಸ್ ಸಕ್ಸಸ್ ಆಗಿರೋದಿರ್ತಾರೆ ಗೊತ್ತಾ, ಅವ್ರು ಹೇಳ್ತಾರೆ ಐಡಿಯಾಗಳು. ಸಕ್ಸಸ್ ಹೆಂಗಾಯಿತು ಅವ್ರು ಹೇಳೋದು. ಆ ಕಡೆ ಸರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ 4 ಸ್ಟೇಜಸ್ ಇರ್ತವೆ ಅಂತ ಹೇಳಿರಿ, ಎಲ್ಲ ಎಕ್ಸ್ಪ್ಲೇನ್ ಮಾಡೋರಿ. ನಾನೇನಿಲ್ಲ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಜಾಸ್ತಿ ಪ್ರಾಫಿಟು ಇರುತ್ತೆ, ಲಾಸು ಇರುತ್ತೆ. ನೀವು ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಂದರೆ ಸ್ಮಾಲಾಗಿ ಸ್ಟಾರ್ಟ್ ಮಾಡಬೇಕು. ಯಾವುದು? ಬೋಂಡ. ಹಂಗೆ ಅನ್ಸುತ್ತೆ ನಿಮಗೆ ಬೋಂಡದ ವ್ಯಾಪಾರ ಏನಂತೇಳಿ, ಬೆಂಗಳೂರಿಗೆ ಬನ್ನಿ ಗೊತ್ತಾಗುತ್ತೆ. ಒಬ್ಬ ಬೋಂಡ ವ್ಯಾಪಾರ ಮಾಡ್ತಾ ಇದ್ದಾನೆಂದರೆ ಜಸ್ಟ್ ಈವ್ನಿಂಗ್ ಅಷ್ಟೇ ಹಾಕೋದು. ಎಷ್ಟು? 3 to 7 o'clock ಅಷ್ಟೇ. ಅಷ್ಟಕ್ಕೇ ಒಂದು ವ್ಯಾಪಾರ ಡೈಲಿ 2-3 ಸಾವಿರ ದುಡಿತಾರೆ. ನಿಮ್ಗೆ ಎಷ್ಟು ಕೊಡ್ತಾರೆ? ಇವಾಗ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂದರೆ, ನಿಮ್ಗೆ ಅಮ್ಮ ಅಂದರೆ ಬೆಳಿಗ್ಗೆಯಿಂದ 9:30 ಡ್ಯೂಟಿಗೆ ಹೋಗ್ತೀರಾ, 9:00 to 6:30 ತನಕ ಕೆಲಸ ಮಾಡ್ತೀರಾ. ತಿರುಗಿ ಅಲ್ಲಿ ಅಟೆಂಡೆನ್ಸು ಲಾಸ್ಟಿಗೆ ಕೊಡ್ತಾರೆ. ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ನೀವೇನೋ ಸಿಸ್ಟಮಲ್ಲಿ ಏನೋ ಆಡ್ ಮಾಡೋಕ್ಕೆ ಹೋಗಿ ಎಲ್ಲೋ ಇದಕ್ಕೆ ಆಡ್ ಮಾಡಿರ್ತೀರ. ಅವಾಗ ಆಡಿಟಿಂಗ್ ಬರ್ತಾರೆ ಗೊತ್ತಾ, ಆಡಿಟಿಂಗ್ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ. ಲಾಸ್ಟ್ ಬಿದ್ದಲ್ಲಿ ಕೂತ್ಕೊಂಡು ಯಾರೋ ಹೇಳ್ತಾರೆ, ಏನೋ ಕೇಳಬೇಕು, ಕೇಳ್ತಿದ್ದೆ, ಬರಿತಿದ್ವಿ, ಪಾಸ್ ಆಗ್ತಿದ್ವಿ, ಹೋಗ್ತಿದ್ವಿ. ಅವ್ರು ಬಿಡ ಬಂದು ಹೇಳ್ಕೊಂಡು ಹೋಗ್ತಾರೆ, ನಾವೇನೋ ಮಾಡ್ಬೋದು. ಬಟ್ ಕೇಳ್ತಿರ್ಲಿಲ್ಲ, ಏನೋ ಅವ್ರು ಪೇಷನ್ಸಾಗಿ ಹೇಳ್ತಿರ್ತಾರೆ ಪಾಪ, ಲೈಫಲ್ಲಿ ಹುಡುಗರು ಉದ್ಧಾರ ಆಗ್ಬೇಕಂತೇಳಿ.
ನಾವು ನಾವು ಹಾಳಾಗೋದು. ಪಕ್ಕ ಇರೋ ಹುಡುಗ ಇರ್ತಾನಲ್ಲ ಅವನೇ ಹೇಳೋದು ಜಾಸ್ತಿ, ಅವನೇನೋ ಪುಂಕ್ತದ ಅನ್ಕೊಂಡ ಜಾಸ್ತಿ ಕೇಳಬೇಡ, ಅಂಥ ಕೆಲಸ ಐತೆ ಇಂಥ ಕೆಲಸ ಐತೆ ಅಂತ ಹೇಳ್ತಾರೆ. ಒಂದು ಕಂಪ್ನಿಗೆ ಹೋಗಿ ಅವ್ನು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ, ಸರಿನಾ? ನಾನಾ ಥರ ಕೇಳ್ತಾರೆ. ಇಲ್ಲಿ ಹೋದರೆ ಅಲ್ಲಿ ರಿಕ್ವೈರ್ಡ್ ಏನಿರುತ್ತೆ ಅದು ಎಕ್ಸೆಲ್ ಕೇಳ್ತಾರೆ. ಎಕ್ಸೆಲ್ಲಾಗ ಏನೇನು ಕೇಳ್ತಾರೆ? ವೀಲುಕಪ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀರಾ? ಎಕ್ಸ್ಲುಕಪ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀರಾ? ಪಿವೋಟೇಬಲ್ ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತೀರಾ? ಎಕ್ಸೆಲ್ಗೆ ಶಾರ್ಟ್ಕಟ್ ಕೀ ಹೇಳು ಅಂತಾನೆ, ಶಾರ್ಟ್ಕಟ್ ಕೀ ಗೊತ್ತಿರಲ್ಲ ನಿಮಗೆ. ಓಲಿ ಒಂದು ಪ್ರಿಂಟ್ ತೆಗಿ ಅಂತಾನೆ, ಪ್ರಿಂಟ್ ಗೊತ್ತಿರಲ್ಲ. ಡಬಲ್ ಕಾಪಿ ಬರ್ತೈತೆ, ಅವರೇ ಎಲ್ಲ ಇದು ಮಾಡಿರ್ತಾರೆ, ಅದು ಬರಲ್ಲ. ಓಲಿ ಬಿಡೋ ನಿಮ್ಗೆ ಅದು ಕೆಲಸ ಬೇಡ ಅಂತ್ಯ, ಇನ್ನೊಂದಕ್ಕೆ ಹೋಗ್ತೀಯ. ಅಲ್ಲಿ ಏನು ರಿಕ್ವೈರ್ಡ್ ಇರುತ್ತೆ? ಟ್ಯಾಲಿ ಫ್ರೈಮ್ ಇರುತ್ತೆ. ಟ್ಯಾಲಿ ಫ್ರೈಮ್ ಯಾರಿಗೆ ಬರುತ್ತೆ? ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಬರುತ್ತಾ? ಎಂಟ್ರಿ ಮಾಡ್ತೀರಾ? ಸೇಲ್ಸ್ ಅಂದರೆ ಸೇಲ್ಸ್ ಎಂಟ್ರಿ. ಪರ್ಚೇಸ್ ಅಕೌಂಟ್ ಓಲಿ ಬಿಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಗೊತ್ತು ತಾನೆ? ಡೆಬಿಟ್ ಕ್ರೆಡಿಟ್ ಯಾವ ಥರ ಎಂಟ್ರಿ ಮಾಡ್ತೀರಾ ಸಿಸ್ಟಮಲ್ಲಿ? ಅದು ಬೇಡ ಬಿಡಿ, ನೀವು ಹೋದ್ಮೇಲೆ ಗೊತ್ತಾಗೋದು. ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಕಾರಣನೇ ಸರ್ ಇವರೇನೆ. ನಾನು ಜಾಸ್ತಿ ಬರೇ ಲೇಜಿ. ನಂದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂತಿದ್ದೆ, ಏನು ಕೇಳಿರಿ ಏನು ಬರೀತಿರ್ಲಿಲ್ಲ. 2 ಎಕ್ಸೈಜ್ ಇಕ್ಕಿದ್ದು ಬಿಕಾಮ್ ಫಸ್ಟ್ ಇಯರ್ದಾಗ ತಾಂಡಿದ್ದು ಲಾಸ್ಟ್ ಇಯರ್ವರೆಗೂ ಅದೇ 2 ಎಕ್ಸೈಜಲ್ಲಿ ಮೇಂಟೈನ್ ಮಾಡ್ತಿದ್ದು, ಸರಿನಾ? ಲಾಸ್ಟ್ವರೆಗೂ ಸರ್ ಏನು ಕೇಳ್ತಿರ್ಲಿಲ್ಲ. ಬರೋರು ಬಿಸ್ನೆಸ್ ಬಗ್ಗೆ ಜಾಸ್ತಿ ಥಿಂಕ್ ಅವರು. ಹೆಂಗೆ ಗೊತ್ತಾ? ಒಂದು ಪ್ರಾಡಕ್ಟ್ ತಗೊಂಡ್ರೆ ಇಂಟರ್ನ್ಯಾಷನಲಾಗಿ ಯಾವ ಥರ ತಗೊಂಡೋಗ್ಬೇಕು, ಸರಿನಾ? ಇಂಟರ್ನ್ಯಾಷನಲಾಗಿ ಯಾವ ಥರ ಸೇಲ್ ಆಗುತ್ತೆ ನಮ್ಮ ಪ್ರಾಡಕ್ಟು, ಅದನ್ನು ಮಾಮೂಲಿ ಲೆಟ್ರ್ ರೈಟಿಂಗ್ನ ಬರ್ದು ಕೊಡ್ಬೇಕಾಯ್ತು. ನಾವೇನು ಮಾಡ್ತಿದ್ದೆ? ಗೂಗಲಲ್ಲಿ ಸರ್ಚ್ ಮಾಡೋದು ಬರೆಯೋದು ಅಷ್ಟೇ ಆಗ್ತಿದ್ದು. ನಾವು ಏನಕ್ಕೆ ಬಿಸ್ನೆಸ್ ಮಾಡಬೇಕು, ಯಾವ ಥರ ಮಾಡಬೇಕು, ಮಾಡಿದರೆ ಎಷ್ಟು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಆದರೆ ಇನ್ಕಮ್ ಬರುತ್ತೋ ಬರಲ್ವೋ, ಅಥವಾ ಮನೆಯಲ್ಲಿ ಫೈನಾನ್ಸಲ್ಲಿ ಕೊಡ್ತಾರೋ ಕೊಡಲ್ವೋ. ಫೈನಾನ್ಸ್ ನಾವು ದುಡಿಬೇಕಂದ್ರೆ 35 ವರ್ಷ ಆಗುತ್ತೆ. 35 ವರ್ಷಕ್ಕೆ ಆಮೇಲೆ ಮದುವೆ ಮಾಡ್ತಾರೆ. ಆಮೇಲೆ ಅದು ಇದು ಸಂಸಾರ ಅಂದರೆ ಬಿಸ್ನೆಸ್ಸೇ ಮಾಡಲ್ಲ, ಅಲ್ಲೇ ಡಲ್ ಕ್ಲೋಸ್. ಏನು ಬಿಸ್ನೆಸ್ ಮಾಡಬೇಕು? ಸರ್ ಹೇಳ್ತಿದ್ದಾರೆ, ಬರಿತಿದ್ದೀವಿ, ಹೋಗ್ತಿದ್ದೀವಿ, ಬರ್ತಿದ್ದೀವಿ. ಒಂದು ದಿವಸ ಹೋಗಿ ಸ್ಟೇಜ್ ಮೇಲೆ ಮಾತಾಡಲಿಲ್ಲ, ಅದಾಗಲಿಲ್ಲ. ನಾವು ಸೆಮಿನಾರ್ ಮಾಡೋಕೆ ಕರಿತಿದ್ರು ಸರ್, ಅವತ್ತು ಆಗ್ತೇನೆ ಬರ್ತಾನೆ ಇರಲಿಲ್ಲ ನಾನು. ಸರ್ ಏನಮ್ಮರು ಇನ್ನೇನು ಬರೋದೇ ಇಲ್ವಲ್ಲ, ಹಂಗೆ ಅಮ್ಮರು ಆಮೇಲೆ ಎಲ್ಲಿಗೆ ಹೋಗ್ತೀಯ ಅಮ್ಮರು? ಸರ್ ಕಂಪ್ನಿ ಸೈಡ್ ಹೋಗ್ತೀವಿ. ಕಂಪ್ನಿ ಸೈಡ್ ಅಂದರೆ ಕಂಪ್ನಿ ಇಲ್ಲಿರುತ್ತೆ, ಸೈಡ್ ಹೋಗ್ಬಿಡ್ತೀಯಾ? ಏನಕ್ಕೆ ಹೋಗ್ತೀಯಾ? ಏನು ಕೊಡ್ತಾರೆ ನಿಂಗೆ? ಏನು ಕ್ವಾಲಿಫಿಕೇಷನ್ ಐತೆ? ನಾಲೆಡ್ಜ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ನಾಲೆಡ್ಜ್ ಇದ್ರೂ ಕಮ್ಯುನಿಕೇಷನ್ ಇಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಂಗ್ಲೀಷ್ ಕೇಳ್ತಾರೆ, ಎಲ್ಲೋದ್ರೂ ಇಂಗ್ಲೀಷ್. ನೀನು ಬೆಂಗಳೂರಾಗ ಒಂದು ಸ್ಮಾಲ್ ಕಂಪ್ನಿಗೆ ಹೋದರೂ ಇಂಗ್ಲೀಷ್ ಬೇಕು, ಕಂಪ್ಯೂಟರ್ ನಾಲೆಡ್ಜ್ ಬೇಕು. ಎಲ್ಲ ಇದ್ದಾರಲ್ಲ ಬಿಸ್ನೆಸ್ ಹ್ಯಾಂಡ್ ಓವರಲ್ಲೇ ಬರೋದು ಇವರಿಬ್ಬರು ಬಿಟ್ಟು. ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದ್ದಾರೋ ಸುಮ್ಮನೆ ಕೊಡಲ್ಲ ಅವರು. ಲೋನು ಕೇಳಿ ಹೇಳ್ತಾರೆ, ಏನು ಹೇಳ್ತಾರೆ ಅವ್ರು ಹೇಳಿರೋ ಲೋನ್ ಸಬ್ಸಿಡಿ ಸಿಗುತ್ತೆ, ಅದು ಸಿಗುತ್ತೆ. ಅದಕ್ಕೆ ಏನೇನು ಕೇಳ್ತಾರೆ? ಲೋನು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, GST ಮಾಡಿಸಿದ್ಯಾ, GST ಮಾಡಿಸಿ, ಸೇಲ್ಸ್ ಎಷ್ಟು ತಿಂಗಳಾಗಿದೆ ಅದು ಕೊಡಬೇಕು. ಐ ಟಿ ರಿಟರ್ನ್ ಎಷ್ಟು? 1 ಇಯರ್ ಮಾಡಬೇಕು, 2 ಇಯರ್ಸ್ ಕೊಡಬೇಕು. ಅವ್ರು ಕೇಳಿ 3 ಇಯರ್ಸ್ ಕೇಳ್ತಾರೆ. ಜಸ್ಟ್ ಸ್ಟಾರ್ಟಪ್ ಮಾಡಿರ್ತೀವಿ, ಅವ ಲೋನ್ ಹಿಂಗೆ ತಂತೀಯ. ಇದು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಆ್ಯಸ್ ಎ ಸೇಲ್ಸ್ ಆಫೀಸರ್. ಈಗ ಪ್ರೆಸೆಂಟು ನಿಮಗೆ ಹೇಗಿದೆ ಅಂದರೆ, ನೀವು ಸೇಲ್ಸ್ ಆಫೀಸರ್ ಆಗಿ ಬ್ಯಾಂಕ್ ಕೆಲಸಕ್ಕೆ ಹೋದರೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗ್ಬಿಡುತ್ತೆ. ಬಟ್ಟು 6 ಮಂತ್ಸ್ಗಿಂತ ಜಾಸ್ತಿ ಮಾಡೋರು ತುಂಬ ಕಮ್ಮಿ. ಅದಕ್ಕೆ ನೀವು ಈಗಲೇ ಸ್ವಲ್ಪ ಏನು ನೀವು ಗೋಲ್ ಇದೆ ಅದನ್ನ ಸೆಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಸರ್ ಇವಾಗ ನನಗೆ ಹೇಳಿರೋ 1 ವೀಕ್ ಮಾತ್ರ ಇದೆ ನಿಮಗೆ ಕ್ಲಾಸಸ್ಸು ಅಂತ. ನಾನು ಇಲ್ಲಿ ಓದಬೇಕಾದ್ರೆ ಪ್ಲೇಸ್ಮೆಂಟ್ ಸೆಲ್ಲಿನ ಬಗ್ಗೆ ನಾವು ಸ್ವಲ್ಪ ಫೈನಲ್ ಇಯರಲ್ಲಿ ಬಂದಾಗಲೇ ಪ್ಲೇಸ್ಮೆಂಟ್ ಸೆಲ್ ಬಗ್ಗೆ ತಿಳ್ಕೊಂಡಿದ್ದು, ಅದರಲ್ಲಿ ಹೋಗಿ ಕಲ್ತಿದ್ದಂಥದ್ದು. ಪ್ಲೇಸ್ಮೆಂಟ್ ಸೆಲ್ಲಿಂದ ನಾವು ತುಂಬಾ ಕಲ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ಓದಿದ್ದು ಅಪ್ ಟು 12th ಕನ್ನಡ ಮೀಡಿಯಮ್ ಓದಿ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಬಂದಿದ್ದು. ಫಸ್ಟ್ ಸೆಮ್ಮಲ್ಲಿ ಇಂಗ್ಲೀಷ್ ಅಂತ ಸ್ವಲ್ಪ ಜಾಸ್ತಿನೇ ಭಯ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ಟು ಆಮೇಲೆ ಹೋಗ್ತಾ ಗೊತ್ತಾಯ್ತು ಇಂಗ್ಲೀಷಲ್ಲೂ ಆರಾಮಾಗಿ ಇದು ಮಾಡ್ಬೋದು ಅಂತ. ಬಟ್ ನಾವು ಎಜುಕೇಷನ್ಗೆ ಫುಲ್ ಫಿಕ್ಸ್ ಆಗಬಾರ್ದು. ನಾವು ಅದು ಎಜುಕೇಷನ್ ಜೊತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ನೂ ಕಲಿಬೇಕು. ಫಾರ್ ಎಕ್ಸಾಂಪಲ್ ಸಾಫ್ಟ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸ್, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಆದಮೇಲೆ ಪ್ರಾಬ್ಲಮ್ ಸಾಲ್ವಿಂಗು, ಅವೆಲ್ಲ ಸ್ಕಿಲ್ಸ್ನೂ ಬೆಳೆಸ್ಕೋಬೇಕು. ನಾನು ಫೈನಲ್ ಇಯರಲ್ಲಿ ಬಂದಾಗ ನಾನು ತಿರುಮಲ ಸರ್ ಹತ್ರ ಹೋದೆ. ತಿರುಮಲ ಸರ್ ಅವರು ನಮಗೆ ತುಂಬ ಸ್ಕಿಲ್ಸ್ ಕಲಿಸಿರು. ನಾವು ಹುಡುಗರಾಗಿ ಒಂದು 6 ಜನ ಏನೋ ಹೋದ್ವಿ ಅಷ್ಟೇ ತಿರುಮಲ ಸರ್ ಹತ್ರ. ಬಟ್ ಉಳ್ದಿದ್ದು ನಾನು ಒಬ್ಬನೇ. ಯಾಕಂದರೆ ಅವರು ಕಲಿಸೋ ರೀತಿ ಒಂದು ಸ್ವಲ್ಪ ಎಲ್ರಿಗೂ ಟಾರ್ಚರ್ ಅನಿಸುತ್ತೋ ಏನೋ ಗೊತ್ತಿಲ್ಲ.
ಬಟ್ ಅವರಿಂದ ನಾವು ತುಂಬ ಕಲಿತೀವಿ ಅಂತ ನನಗೆ ನಂಬಿಕೆ ಬಂತು. ನಾವು ಕ್ಲಾಸಲ್ಲಿ ಕಲ್ತಿದ್ದು ಅಷ್ಟೊಂದು ನಮಗೆ ಮುಂದೆ ಯೂಸ್ ಆಗುತ್ತೆ ಅನ್ನೋದು ಸ್ವಲ್ಪ ಇದು ಹೇಳೋಕ್ಕಾಗಲ್ಲ. ಬಟ್ ನಾವು ಪ್ಲೇಸ್ಮೆಂಟ್ಸೆಲ್ಲಲ್ಲಿ ಹೋದಾಗ ನಾನು ಕಮ್ಯುನಿಕೇಷನ್ನು, ಇಂಟರ್ವ್ಯೂ ಹೇಗೆ ನಾವು ಫೇಸ್ ಮಾಡಬೇಕು, ಇಂಟರ್ವ್ಯೂನಲ್ಲಿ ಕ್ವಶನ್ಸ್ ಮಾಡ್ತಾರೆ, ಆ ಕ್ವಶನ್ಸ್ಗೆ ನಾವು ನಮ್ಮ ವಾಕ್ಯಗಳಲ್ಲಿ ಹೇಗೆ ಆನ್ಸರ್ ಮಾಡಬೇಕು, ಈಗ ಹೋಗಿ ಬಯಟ್ ಮಾಡ್ಕೊಂಡು ಹೇಳೋದಕ್ಕೂ ನಮ್ಮ ಮಾತನ್ನ ನಾವು ಹೇಳೋದಿಗೂ ಹೇಗೆ ವ್ಯತ್ಯಾಸ ಇರ್ತೈತೋ ಅದನ್ನು ನಮಗೆ ತಿರುಮಲ ಸರು ಹೇಗೆ ಹೇಳಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಅದಷ್ಟೇ ಅಲ್ಲ, ಸೆಲ್ಫ್ ಇಂಟ್ರೊಡಕ್ಷನ್ ಆಗಿರಲಿ, ನೀವು ಯಾವುದೇ ಇಂಟರ್ವ್ಯೂಗೆ ಹೋಗಲಿ ಫಸ್ಟು ಕೇಳೋದು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂದರೆ ನಾವು ಏನೇನೋ ಹೇಳಿ ತೊದಲಿದ್ರೆ ಅವರು ಅಲ್ಲೇ ಇದು ಮಾಡಿಬಿಡ್ತಾರೆ. ಇಂಟ್ರಡ್ಯೂಸ್ ಹೇಗೆ ಮಾಡಬೇಕು, ಫ್ಲೂಯೆಂಟಾಗಿ ಹೇಗೆ ಹೇಳಬೇಕು, ಅದು ನಾವು ಹೇಳೋ ರೀತಿ ಹೇಗಿರಬೇಕಂದ್ರೆ ಅದು ಮುಂದೆ ಕುಂತಿರೋ ಇಂಟರ್ವ್ಯೂವರ್ಗೆ ನಾವು ಹೇಳ್ತಿರೋ ಮಾತುಗಳು ನಿಜ ಅನ್ನೋದು ಗೊತ್ತಾಗಬೇಕು, ಆ ರೀತಿಯಲ್ಲಿ ಹೇಳಬೇಕು. ಅಷ್ಟೇ ಅಲ್ಲ, ತಿರುಮಲ ಸರು ತುಂಬ ವರ್ಕ್ಶಾಪ್ಸ್ನೂ ಕಂಡಕ್ಟ್ ಮಾಡಿರು, ಇನ್ಫ್ಲುಯೆನ್ಸರ್ಸ್ನ ಎಲ್ಲರನ್ನೂ ಕರೆದು ನಮಗೆ ಇದನ್ನು ಹೇಳಿರು. ನಾನು ಇನ್ನೂ ಏನು ಹೇಳೋಕ್ಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಫಸ್ಟ್ ನಾನಿಲ್ಲಿ ಇದು BCom ತುಮಕೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಮುಗಿಸಿದೆ. MCom ಇದೇ JFGC ಕಾಲೇಜ್ ಸಿರಾಗಿ ಬಂದೆ. ಫಸ್ಟ್ ಔಟ್ಪುಟ್ MCom ಔಟ್ಪುಟ್ ಬ್ಯಾಚ್. ಇಲ್ಲಿ MCom ಮುಗಿಸ್ಕೊಂಡು ನಾನು ಇವಾಗ ಫಸ್ಟು ಪ್ರೆಸೆಂಟ್ BComಲ್ಲಿ ಇರಬೇಕಾದ್ರೆ ನನಗೆ ಕೆಲಸ ಸಿಕ್ತು. ICICI ಬ್ಯಾಂಕಲ್ಲಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ, ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಐ ಆಮ್ ಜಾಯ್ನಿಂಗ್ ದಿಸ್ ICICI ಬ್ಯಾಂಕ್. ಫಸ್ಟ್ ICICI ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿ ಆಲ್ರೆಡಿ MComನ್ನು ಕಟ್ಟಿದೆ. ಸೊ ಎಜುಕೇಷನ್ ಕಂಪ್ಲೀಟ್ ಪೋಸ್ಟ್ ಗ್ರ್ಯಾಜುಯೇಷನ್ನು MComಗೋಸ್ಕರ ಕೆಲಸ ICICI ಬ್ಯಾಂಕ್ ಬಿಟ್ಟು ಮತ್ತೆ MCom ಮುಗಿಸಿದ್ದೆ. MCom ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯಕ್ಸಿಸ್ ಬ್ಯಾಂಕಿಗೆ ಹೋದೆ. ICICI ಬ್ಯಾಂಕು ಕುಮಾರಸ್ವಾಮಿ ಲೇಔಟ್ ಬೆಂಗಳೂರು ಬನಶಂಕರಿ ಹತ್ರ, ಅಲ್ಲಿಗೆ ಪೋಸ್ಟಿಂಗ್ ಆಗಿತ್ತು. ನೆಕ್ಸ್ಟ್ ಆ್ಯಕ್ಸಿಸ್ ಬ್ಯಾಂಕಿಗೆ ಮಲ್ಲೇಶ್ವರಂ ಬೆಂಗಳೂರು, ಅಲ್ಲಿ ಕ್ರೆಡಿಟ್ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡೆ. ಸೊ ನಾವು ಇವಾಗ ಐ ಆಮ್ ಪ್ರೆಸೆಂಟ್ ವರ್ಕಿಂಗ್ ಇನ್ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಲಹಂಕ ನ್ಯೂ ಟೌನಲ್ಲಿ ಕೆಲಸ ಮಾಡ್ತಿದ್ದೇನೆ ಬೆಂಗಳೂರಲ್ಲಿ. ಸೊ ಯಾರ್ಯಾರಿಗೆ ಬ್ಯಾಂಕಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಯಾರನ್ನು ರೈಸ್ ಮಾಡಿ. ಓಕೆ, ನಿಮ್ಗೆ ಇವಾಗ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ನೀವು ಇಂಟ್ರೆಸ್ಟ್ ಇದ್ದಿರಲ್ಲ ಅವ್ರಿಗೆಲ್ಲರೂ ಕೇಳಿಸ್ಕೊಳ್ಳಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ಅವ್ರಿಗೆಲ್ಲ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಥರ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಅವು ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ, ನೀವೆಲ್ಲ ನಿಮ್ಗೆ ಯಾವ್ಯಾವ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡ್ರೆ ಎಜುಕೇಷನ್ ಮುಗಿಸ್ಕೊಂಡ್ರೆ ನಿಮ್ಮ ಕೆರಿಯರಲ್ಲಿ ಮುಗಿಸ್ಕೊಂಡ್ರೆ ಕ್ಯಾಂಪಸ್ ಸೆಲೆಕ್ಷನ್ ಯಾವ ರೀತಿ ಆಗಿ ಮತ್ತು ನಿಮ್ಮ ಕೆರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೊಬೇಕು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅನ್ನೋದು ಇವಾಗ ಯೂಸ್ ಆಗುತ್ತೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮತ್ತು ಯಾವ ರೀತಿ ಹೋಗಬೇಕು, ಯಾವ್ಯಾವ ಎಫರ್ಟ್ಸ್ ಏನೇನಿದೆ, ವೇವ್ಸ್ ಆಫ್ ಯಾವ ರೀತಿ ನೀವು ನಿಮ್ಮ ಎಫರ್ಟ್ಸ್ ಹಾಕಬೇಕು ಅಲ್ಲಿ ಹೋಗ್ಬೇಕಂದ್ರೆ ಅನ್ನೋದು ಹೇಳ್ತೀನಿ. ಲಿಸನ್ ಕೇಳಿಸ್ಕೊಳ್ಳಿ, ಯೂಸ್ ಆಗುತ್ತೆ. ಫಸ್ಟ್ ಬ್ಯಾಂಕಿಂಗ್ ಇಂಡಿಯಾದಲ್ಲಿ ಬ್ಯಾಂಕ್ ಇಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಓಕೆ, ಬ್ಯಾಂಕ್ ಇಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಟ್ ಅಕ್ಸೆಪ್ಟ್ ಇನ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ಸ್ ಆ್ಯಂಡ್ ಲೆಂಡಿಂಗ್ ದಿ ಲೋನ್ಸ್ ಟು ಪಬ್ಲಿಕ್ಸ್. ಈ ಥರ ಫೈನಾನ್ಷಿಯಲ್ ಸರ್ವಿಸಸ್ನ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಫೈನಾನ್ಷಿಯಲ್ ಸರ್ವಿಸಸ್ನ ಕೊಡ್ತಾ ಇರುತ್ತೆ ಪಬ್ಲಿಕ್ಸ್ಗಳು. ಸೊ ಫಸ್ಟ್ ನಾನು ಇವಾಗ ಲೋನ್ಸ್ ಡಿಪಾರ್ಟ್ಮೆಂಟ್ ಇದ್ದೀನಿ ಬ್ಯಾಂಕಲ್ಲಿ ಆ್ಯಸ್ ಎ ಸ್ಟಾರ್ಟ್ ಮಾಡಿದಾಗ. ಅಂದರೆ ಲೋನ್ಸ್ಗಳು ಅಂದರೆ ನಿಮ್ಗೆ ಯಾವ ಗೊತ್ತಿರುತ್ತೆ ಹೇಳಿ. ಹೋಮ್ ಲೋನ್ಸ್ ಬ್ಯಾಂಕ್ ಯಾವ್ಯಾವ ಲೋನ್ ಪ್ರೊವೈಡ್ ಮಾಡ್ತಾರೆ, ಎಲ್ಲ ಥರ ಲೋನ್ಸ್ಗಳು ಪ್ರೊವೈಡ್ ಮಾಡ್ತೀವಿ ಬ್ಯಾಂಕ್ಸ್. ಹೋಮ್ ಲೋನ್ಸ್, ಪರ್ಸ್ನಲ್ ಲೋನ್, ಆಟೋ ಲೋನ್ಸ್ ಅಂತ. ಆಟೋ ಲೋನ್ಸಲ್ಲಿ 2 ವೀಲರ್ ಲೋನ್, ಕಾರ್ ಲೋನ್ಸ್, ಮತ್ತು ಇಷ್ಟು ಇನ್ನೂ ಇದ್ದಾವೆ ಎಷ್ಟೊಂದು ಲೋನ್ಸ್ಗಳಿರುತ್ತೆ. ಈ ಲೋನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಹೆಂಗೆ ಕೆಲಸ ಅಲ್ಲಿ ಹೆಂಗೆ ನೀವು ಜಾಬ್ನ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಎಷ್ಟು ತಗೊಳ್ಬೇಕು ಅನ್ನೋದು ಹೇಳ್ತೀನಿ ನೋಡಿ ಕೇಳಿಸ್ಕೊಂಡು. ಫಸ್ಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ. ಫಸ್ಟ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಸ್ ಅ ಲೋನ್ಸ್ ಡಿಪಾರ್ಟ್ಮೆಂಟ್ ಬಂದರೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ತೈತೆ. ಫಸ್ಟ್ ದೇರ್ ಇಸ್ ಸೋರ್ಸಿಂಗ್. ಫಸ್ಟ್ ಏನು ಮಾಡ್ತಾರೆ, ಒಬ್ಬ ಲೋನ್ಸ್ಗಳು ಯಾರನ್ನ ಬೇಕಿತ್ತು ಅಂದರೆ ಕಸ್ಟಮರ್ ಹತ್ರ ಅವರು ಅಪ್ಲಿಕೇಶನ್ ಅವರೆಲ್ಲ ಕಲೆಕ್ಟ್ ಮಾಡ್ತಾರೆ, ಯಾರು ಲೋನ್ ಬೇಕಾದ್ರೆ ಅವರು ಸೋರ್ಸ್ ಮಾಡ್ತಾರೆ. ನೆಕ್ಸ್ಟ್ ಸೋರ್ಸಿಂಗ್ ಆದಮೇಲೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಆದಮೇಲೆ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಂದರೆ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಇದೆ. ನೆಕ್ಸ್ಟ್ RCO ಡಿಪಾರ್ಟ್ಮೆಂಟ್. ಇಲ್ಲೆಲ್ಲ ನಾನು ಹೇಳ್ತಿರೋ ಡಿಪಾರ್ಟ್ಮೆಂಟ್ ಎಲ್ಲ ನೀವು ಕೆರಿಯರ್ ಸ್ಟಾರ್ಟ್ ಮಾಡ್ಬೋದು ಮುಂದೆ. ನೀವು BCom ಮುಗಿಸ್ಕೊಂಡು ಇವಾಗ ಎಲ್ಲರೂ ಫೈನಲ್ ಇಯರ್ BCom ತಾನೇ ಇರೋರಲ್ಲ. ಓಕೆ, ನೆಕ್ಸ್ಟ್ ನಾನು ಇನ್ನೂ ಹೈಯರ್ ಎಜುಕೇಷನ್ ಮಾಡ್ತೀನಿ, MCom ಮುಗಿಸ್ತೀನಿ, MBA ಮುಗಿಸ್ತೀನಿ ಅನ್ನೋಲ್ಲ, ಅವಾಗ ಮುಗಿಸೋರು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ನೀವು ಬರ್ಬೋದು. ನಾನು ಹೇಳೋದಲ್ಲ, ಅಲ್ಲಿಗೆ ಆ ಸೆಕ್ಟರ್ ಕೆರಿಯರ್ ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್, ಕ್ರೆಡಿಟ್ ಡಿಪಾರ್ಟ್ಮೆಂಟ್, RCO, ಆಮೇಲೆ ಆಪ್ರೇಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಕಸ್ಟಮರ್ ಸರ್ವಿಸ್, ಇಷ್ಟು ಡಿಪಾರ್ಟ್ಮೆಂಟ್ಗಳಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ಕಲೆಕ್ಷನ್ ಡಿಪಾರ್ಟ್ಮೆಂಟ್. I would like to start with the quote. It is easy to win in a distracted world. I would like to brief of myself.
myself Farman Pasha. I joined this college 2019-20 batch. I graduated at 22-23 batch. When we think we know Excel and basic knowledge of computer, the interviewer asked differently. When we learn in Computer Cyber Center, we know Excel, and at 2019 I thought I know Excel, MS Word and MS PowerPoint. In the interview they asked a few questions about VLOOKUP and pivot table. I don't even know, I didn't even heard of that word. The major difference is what we think that we know and what the skill set demand. This creates more different in the interview. I failed 2-3 interview because of this. Even I didn't bridge the gap of Excel. In the last interview I cleared by learning through YouTube channels, with the help of Tirumala sir and some few sirs. With due respect their points, I would like to thank you all. That's it from my side. Thank you. I would like to thank Tirumala sir for giving me this opportunity to speak to you people on this special occasion. And myself, Mailara Lingaya, I am from Bonalli only. I am an alumni of this college, 2018-21 I think. Sorry for forgetting. After completion of my BCom in this college, I went to Tumkur for MBA. And at the time of pursuing MBA there only I can ಏನು ಹೇಳ್ಬೋದು, ಅದಕ್ಕೆ ಕನ್ನಡದಲ್ಲಿ ಮಾತಾಡ್ಬೋದಲ್ಲ, ಏನು ತೊಂದರೆ ಇಲ್ಲ, ನಾವು ಅಷ್ಟೊಂದು ಇಂಗ್ಲೀಷ್ ಮಾತಾಡೋಲ್ಲ. ಇವತ್ತು ತಿರುಮಲ ಸರ್ ಕರೆದಿರ್ಬೋದು, ನಾನು ಬಂದಿರ್ಬೋದು, ಬಟ್ ತಿರುಮಲ ಸರ್ ಹತ್ರ ನಾನು ಕೇಳಿರೋದು ಹಾರ್ಡ್ಲಿ 4 to 5 ಕ್ಲಾಸಸ್. 3 ಇಯರ್ಸಲ್ಲಿ ಒಂದು ಸೆಮ್ಗೂ ಅವರು ನನಗೆ ಕ್ಲಾಸ್ ತೊಗೊಳ್ಳೇ ಇಲ್ಲ. ಬಟ್ ವಿ ನೋ ಹಿಸ್ ವ್ಯಾಲ್ಯೂ. ಅವ್ರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತು. ಯಾವಾಗ ಗೊತ್ತಾಯಿತು ಗೊತ್ತಾ, ಅವರು ಕ್ಲಾಸ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಕಾಮಿಕಾಗಿ ಏನೋ ಒಂದೊಂದು ಜೋಕ್ ಹೇಳೋರು, ನಾವು ಅದಕ್ಕೆ ಕೌಂಟ್ರೂ ಕೊಡ್ತಿದ್ವಿ ಹಿಂದೆ ಕೂತ್ಕೊಂಡು. ಅದಕ್ಕೆ ಹಂಗೆ ರಿಟರ್ನ್ ಕೊಡೋರು ಬಿಡ್ತಿರ್ಲಿಲ್ಲ. ಹೌದಾ, ಅವ್ರು ಯಾವುದೂ ಇಟ್ಕೊಳ್ಳಲ್ಲ, ವಾಪಸ್ ಕೊಡ್ತಾನೆ ಇರ್ತಾರೆ. ಬಟ್ ಆ ಕಾಮಿಕ್ ಜೋಕ್ಸಲ್ಲಿ ಏನಿರೋದು ಡೀಪ್ ಮೀನಿಂಗ್ ಇರೋದು, ಅದು ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ KGF ಫಿಲಮ್ ರಿಲೀಸ್ ಆಗಿತ್ತು. ಓಕೆನಾ, ಒಂದು ನಿಮಿಷ ಕೇಳಿ ಸರ್. ಸಾರಿ ಫಾರ್ ಟೆಲ್ಲಿಂಗ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಪೀಪಲ್ ಆರ್ ಫೀಲಿಂಗ್ ಸೇಮ್ ಇಯರ್ ಬಟ್ ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ರೆಸ್. ಐ ಆಮ್ ಎಕ್ಸ್ಪ್ರೆಸಿಂಗ್ ಯಸ್. ಓಕೆನಾ. ಇವ್ರು ಯಾರಪ್ಪ KGF ಅಲ್ಲಿ ಬರೋ ವಿಲನ್ ಥರ ಬರ್ತಾರೆ, ಕಾಮಿಕಾಗಿ ಏನೋ ಒಂದು ಹೇಳ್ತಾರೆ, ಅದು ನಮ್ಗೆ ಅರ್ಥ ಆಗಲ್ಲ, ಕ್ಯಾಚ್ ಮಾಡೋಕ್ಕಾಗಲ್ಲ, ಏನಿಲ್ಲ ಹೇಳ್ತಾರೆ, ಹೋಗ್ತಾರಪ್ಪ ಅನ್ಕೋತಿದ್ವಿ. ನಿಜ. ಅದಾದಮೇಲೆ MBA ಫೇಸ್ ಮಾಡಿದ ಚಾಲೆಂಜಸ್ಸು ಆವಾಗ ನಮ್ಗೆ ಅರ್ಥ ಆಯಿತು. ಅವ್ರು ಹೇಳ್ತಿದ್ದಿದ್ದು ಒಂದೊಂದು ಜೋಕಿಗೂ ನಾವು ಅರ್ಥ ಹುಡುಕೋ ಕೂತ್ಕೊಂಡ್ವಿ. ಲಿಟ್ರಲಿ ಒಂದೊಂದು ಜೋಕು ಎಷ್ಟು ಡೀಪ್ ಮೀನಿಂಗ್ ಇರುತ್ತೆ ಅಂದರೆ, ನಮ್ಮ ಲೈಫ್ನ ನಾವೇ ಬಡ್ದು ಎಪ್ಸೋ ಅಂಥ ಜೋಕ್ಸ್ ನಮಗೆ ಸುತ್ಕೊಂಡು ಹೊಡಿತಿರ್ತಾರೆ ಅವರು. ಬಟ್ ನಮ್ಗೆ ಅರ್ಥ ಆಗಲ್ಲ ಆ ಜೋಕ್ಸಲ್ಲಿ. ಆ ಜೋಕ್ಸ್ ಯಾಕೆ ಹೇಳ್ತಾರೆ ಅಂದರೆ, ನಾಟ್ ಫಾರ್ ಕಿಡ್ಡಿಂಗ್ ಯು ಪೀಪಲ್, ಅದು ನಿಮ್ಮನ್ನು ಅಲರ್ಟ್ ಮಾಡೋದಕ್ಕೆ ಹೇಳ್ತಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನಾನಿವತ್ತು ಆ್ಯಸ್ ಎ ಕ್ರೆಡಿಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅರ್ಲಿಯರ್ ಐ ವರ್ಕ್ಡ್ ಇನ್ Kotak Mahindra Bank for 15 months. After joining Kotak only, I got to know how much of importance basics ಇಂದ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಫ್ರಮ್ P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಅಲ್ಲಿಂದನೂ ಎವ್ರಿಥಿಂಗ್ ವಿಲ್ ಬಿ ಕನ್ಸಿಡರ್ಡ್. ಓಕೆನಾ, ಎಲ್ಲನೂ ಕನ್ಸಿಡರ್ ಆಗುತ್ತೆ. ನಾವು ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗೋದು ಅಷ್ಟೇ ಅಲ್ಲ ನಮ್ಮ ಉದ್ದೇಶ. ನಮ್ಮ ಕರಿಯರ್ಗೆ ಇಲ್ಲಿ ಕಲ್ತಿರೋ ಬೇಸಿಕ್ಸ್ ಹೆಲ್ಪ್ ಮಾಡುತ್ತಾ? ಕ್ವಶನ್ ಮಾಡ್ಕೊಳ್ಳಿ. MBA ಮಾಡ್ತಿರೋ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಇವತ್ತಿಗೂ 12,000 ಸಂಬಳಕ್ಕೆ ಹೋಗ್ತಾ ಇದ್ದಾರೆ. ಸ್ಟಿಲ್ ಹುಡುಕ್ತಾರಿದ್ದಾರೆ, ಇನ್ನೂ ಹುಡುಕ್ತಾವ್ರೆ. ಸೊ ನೀವೇನೇನು ಇವಾಗ MCom ಮಾಡ್ತೀವಿ, MBA ಮಾಡ್ತೀವಿ ಅಂತ ಕೈ ಎತ್ತಿದ್ರಿ. ಸೊ ವಾಟ್ ಆರ್ ಆಲ್ ದ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್, ವಾಟ್ ಆರ್ ಆಲ್ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್, you should analyze before going into the industry. ಓಕೆನಾ.
ಸೊ ಏನು ಗೊತ್ತಿರಲ್ಲ, ನಮ್ಗೆ ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ. ನಾನು ಹಿಂಗೆ ಸೇಮ್ ನಿಮ್ಮ ಥರನೇ ಇದ್ದೆ. ಡಿಗ್ರಿ ಆದಮೇಲೆ ಯಾವುದಾದ್ರು ಮನೆ ಕಡೆ ಹಂಗಿರಲಿಲ್ಲ, ಒಂದು ಕೆಲಸ ಅಂತ ಬೇಕಾಗಿತ್ತು, ಒಂದು ಯಾವುದಾದ್ರು ಕೆಲಸ ಸೇರ್ಕೊಳ್ಳೋಣ, ಆಮೇಲಿಂದ ಹೆಂಗೋ ಲೈಫ್ ಆಗುತ್ತೆ. ನಮ್ಮ ಗೋಲ್ ಏನೂ ಇಲ್ಲ, ಆಬ್ಜೆಕ್ಟಿವ್ ಏನೂ ಇಲ್ಲ, ಒಂದು ಕೆಲಸ ಮಾಡಬೇಕು, ಒಂದು 20,000 ಸಂಬಳ ತೊಗೋಬೇಕು, ಮನೇಲಿ ಸಾಕಬೇಕು, ಅಷ್ಟೇ ಇದ್ದಿದ್ದು. ಸೊ ಆಫ್ಟರ್ BCom ಸಡನ್ಲಿ ನನಗೆ ಕೆಲಸ ಸಿಕ್ತು ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲಿ. ಬಟ್ ಅದಕ್ಕೆ ನಾನು ಹೋಗಲಿಲ್ಲ, MBA ಚೂಸ್ ಮಾಡಿಕೊಂಡೆ. MBA ಚೂಸ್ ಮಾಡಿಕೊಂಡು ಒಂದು ಸೆಮ್ ಆದಮೇಲೆ ಯಾಕಾದರೂ MBA ಚೂಸ್ ಮಾಡಿಕೊಂಡು ಅನ್ನಿಸ್ಬಿಡ್ತು. ನಾನು ಓದಿದ್ದು BA ಇಲ್ಲಿ ಆ್ಯಕ್ಚುಲಿ 2018. ಮೇ ಬಿ ನೀವೆಲ್ಲ ಇನ್ನೂ ಸ್ಕೂಲಲ್ಲೇ ಇದ್ರಿ ಅನಿಸುತ್ತೆ. 2018 ಬ್ಯಾಚ್ ಔಟ್ಪುಟ್ಟು. ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ, ನೀತಿ ಪಾಠನೂ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಬುದ್ಧಿವಂತರಿಗೆ ಅದು ಅವಶ್ಯಕತೆ ಇಲ್ಲ, ದಡ್ರು ಅದನ್ನು ಕೇಳಲ್ಲ ಏನು ಅಲ್ವಾ. ಏನಿಲ್ಲ, ಜಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನಿವಾಗ ಮಾಡ್ತಾ ಇರೋದಕ್ಕೂ ಆ್ಯಂಡ್ ದೆನ್ ಓದಿರೋದಕ್ಕೂ ಯಾವುದಕ್ಕೊಂದಕ್ಕೊಂದು ಸಂಬಂಧನೇ ಇಲ್ಲ. ಯಾಕೆ ಗೊತ್ತಾ, ಎಂಡ್ ಆಫ್ ದಿ ಡೇ ನಿಮ್ಗೆ ಎಲ್ರಿಗೂ ಯಾರು ನೀನು ಏನು ಓದಿದೆಯಾ, ಏನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ ಅದೆಲ್ಲ ಯಾರೂ ಕೇಳಲ್ಲ. ಜಸ್ಟ್ ಓನ್ಲಿ ನಿನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ನಾನು ಓದಿದ್ದು ಇಲ್ಲಿ BA, ದೆನ್ B.Ed ಮಾಡಿದ್ದೀನಿ. ಅದಾದಮೇಲೆ ವರ್ಷ ದಿನ ನಮ್ಮೂರಲ್ಲೂ ಕೂಡ ಸ್ಕೂಲಲ್ಲಿ ದಬ್ಬಾಗ್ತೆ, ಒಂದು 6 ತಿಂಗಳು ದಬ್ಬಾಗ್ತೆ. ಬಟ್ ಮನೆ ಪರಿಸ್ಥಿತಿ, ಸಂಬಳ ಸಾಲಲ್ಲ, 10-12 ಸಾವಿರ. ಸೊ ದೆನ್ ನಾನು ಬ್ಯಾಂಗ್ಳೂರಿಗೆ ಹೋದಾಗ ನೀವು ನಂಬಲ್ಲ, ಆ್ಯಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ SBI ಕಾರ್ಡ್ಸ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಓಕೆ. ಐ ಜಸ್ಟ್ ಟೇಕ್ ಎ 10,000 rupees ಆಫ್ಟರ್ PF ಡಿಡಕ್ಷನ್. ಜಸ್ಟ್ 10,000. ಯಾಕೆ ಅಂತಂದರೆ ಬೇರೆ IT ಕಂಪ್ನಿ ಇರ್ಬೋದು, IT ಕಂಪ್ನಿಲಿ ಹೋದರೆ ನಮಗೆ ಸ್ಕಿಲ್ಸ್ ಇಲ್ಲ. ಓಕೆ. ಆ್ಯಂಡ್ ದೆನ್ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಹೋದರೆ ITI ಕೇಳ್ತಾರೆ, ನಮಗೆ ಆ ಥರ ಎಜುಕೇಷನ್ ಇಲ್ಲ. ಬಟ್ ನನಗೆ ಫಸ್ಟ್ ಸಿಕ್ಕಿತ್ತು ಸೇಲ್ಸಲ್ಲಿ. ಓಕೆ. ನಾನು ಸೇಲ್ಸಲ್ಲಿ ಆ್ಯಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿತ್ತು. ಜಸ್ಟ್ 10,000 ನನ್ನ ಸ್ಯಾಲ್ರಿ. ದೆನ್ ಅದಾದಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ಫೀಲ್ಡ್ ಆಗಲಿ, ನೀವು ನೆಕ್ಸ್ಟ್ ನೀವು ಓದೇ ಹೋಗ್ತೀರಾ ಅಲ್ವಾ, ಎಲ್ಲರೂ ಈ ಥರ ಫೇಸ್ ಮಾಡ್ತೀರಾ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಕೆಲಸ ಇರಲಿ ಶ್ರದ್ಧೆಯಿಂದ ಮಾಡಿ, ದೆನ್ ಅದೇ ನಿಮ್ಮನ್ನು ಕೈ ಹಿಡಿಯುತ್ತೆ, ಮುಂದಕ್ಕೆ ಅದೇ ನಿಮಗೆ ಅನ್ನ ಹಾಕೋದು. ಓಕೆ. ನಾನು SBI ಕಾರ್ಡ್ ಸೆಲ್ ಮಾಡಬೇಕಾದ್ರೆ ಈವನ್ ನಾನು ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡು ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡಿದ್ದೀನಿ. ಓಕೆ. ದೆನ್ ಅದಾದಮೇಲೆ 1-2 ಇಯರ್ಸ್ ನಾನು ಅದರಲ್ಲಿ ಮಾಡಿ RBL ಬ್ಯಾಂಕಿಗೆ ಕೂಡ ನನಗೆ ಪ್ರಮೋಷನ್ ಆಯಿತು, ಆ್ಯಸ್ ಎ ಟೀಮ್ ಲೀಡರಾಗಿ ವರ್ಕ್ ಮಾಡಿದೆ. ಅಲ್ಲಿ ಕೂಡ ಒಳ್ಳೆ ಹೈಕ್ ಸಿಕ್ತು. ದೆನ್ ಅದಾದಮೇಲೆ ಈಗ ಕೀ ಅಕೌಂಟ್ ಮ್ಯಾನೇಜರ್ ಆಗಿ ವೀಲ್ಸ್ ಐ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಏನೋ ಅಂದರೆ ನನ್ನ ತೃಪ್ತಿ ಇದೆ. ಎಂಡ್ ಆಫ್ ದಿ ಡೇ ಎಲ್ಲರೂ ನೀವು ನಾನು ಅದನ್ನು ವರ್ಕ್ ಮಾಡ್ತಾಯಿದ್ದೀನಿ, ಇದನ್ನು ವರ್ಕ್ ಮಾಡ್ತಾಯಿದ್ದೀನಿ ಅಂತ ಯಾರೂ ನೀವು ಕೇಳಲ್ಲ. ಇವತ್ತೆಲ್ಲರೂ ನೀವು ಇಲ್ಲಿ ಕೂತಿದ್ದೀರಾ ಅಂತ ಅಂದರೆ ಒಂದೇ ಮ್ಯಾಟರ್, ಮನಿ ಮ್ಯಾಟರ್. ಎಸ್ ಅಲ್ವಾ. ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ಎಂಡ್ ಆಫ್ ದಿ ಡೇ ದುಡಿಬೇಕು, ಇರಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ. ನೀವು ಯಾವುದೇ ಕೆಲಸ ಮಾಡಿ ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿ. ಆ್ಯಂಡ್ ದೆನ್ ಒಂದೇ ನೀವು ಪುಸ್ತಕದ ಬದನೆಕಾಯಿಗಂತೂ ನೀವು ಸೀಮಿತ ಆಗಬೇಡಿ. ಅದೇನೇ ಇದ್ದರೂ ನೀವು ಕಾಲೇಜಲ್ಲಿ ಹಾಗಂತ ಓದಬೇಡಿ ಅಂತ ಹೇಳಿಲ್ಲ, ಮ್ಯಾಟರ್ ಅದು ಓದಲೇಬೇಕು, ನೀವು ಓದಿ. ಬಟ್ ನೀವು ಇದರಿಂದ ಆಚೆಗಿದೆಯಲ್ಲ, ಲೈಫ್ ಕಲಿಸುತ್ತೆ ನೆಕ್ಸ್ಟ್ ಪಾರ್ಟ್, ಅದು ಯಾವ ಸಿಲೆಬಸ್ಸಲ್ಲೂ ಇರಲ್ಲ. ಓಕೆ. ದೆನ್ ಬೇರೆ ಸ್ಕಿಲ್ಸ್ಗಳು ಕಲ್ತ್ಕೊಳ್ಳಿ ನೀವು. ಮೀನ್ಸ್ ಇಲ್ಲಿ ಕಲಿಸೋದು ಮ್ಯಾಟರ್ ಆಗುತ್ತೆ, ಬಟ್ ಅದಾದಮೇಲೆ ಔಟ್ ಆಫ್ ಸ್ಕಿಲ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನಾನಿರೋದ್ರಲ್ಲಿ ನೋಡಿ, ಈಗ ನಾನು ಎಲ್ಲದರಲ್ಲೂ ನಿಪುಣ ಅಂತ ನಾನು ಹೇಳ್ತಾ ಇಲ್ಲ. ಐ ಹ್ಯಾವ್ ಎ ಸ್ಕಿಲ್ಸ್, ಲಿಮಿಟೆಡ್ ಸ್ಕಿಲ್. ನಾನು ಎಲ್ಲೋದ್ರೂ ನಾನು ಜೀವನ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀನಿ. ನಾನು ಆ್ಯಸ್ ಎ ಸಿಂಗರ್, ನನಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ಪ್ರೋಗ್ರಾಮ್ ಮಾಡ್ಕೊಂಡು ನಾನು ಅರ್ನ್ ಮಾಡ್ಕೊತೀನಿ, ನಾನು ದುಡಿತೀನಿ. ಆ್ಯಂಡ್ ದೆನ್ ನನಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಯಾವ ಬ್ಯಾಂಕಲ್ಲಾದರೂ ನಾನು ಕರೆದ್ರೆ ಕೆಲಸ ಕೊಡ್ತಾರೆ. ದೆನ್ ಈಗ ನಾನು ಲಾಜಿಸ್ಟಿಕ್ಸಲ್ಲಿ ಕೆಲಸ ಮಾಡ್ತೇನೆ, ವೀಲ್ಸ್ ಐ ಟೆಕ್ನಾಲಜೀಸ್ ಅಂತ, ಎಲ್ಲೋದ್ರೂ ಕೆಲಸ ಕೊಡ್ತಾರೆ. ದೆನ್ ಮಲ್ಟಿಪಲ್ ಸ್ಕಿಲ್ಸ್ ಇದೆ. ಐ ನೋ ಇವಾಗ ಫೀಲ್ಡಲ್ಲಿ ಯಾವುದಾದ್ರೂ ಒಂದು ಕಚ್ಕೊಂಡೇ ಹೋಗುತ್ತೆ. ಸೊ ಬಿಕಾಸ್ ನೀವು ಒಂದೇ ಸ್ಕಿಲ್ಲಿಗೆ ಸೀಮಿತರಾಗ್ಬಿಟ್ರೆ ಮಲ್ಟಿಪಲ್ ಸ್ಕಿಲ್ಸ್ ಕಲ್ತ್ಕೊಳ್ಳಿ. ದೆನ್ ಅದೇ ನಿಮ್ಮನ್ನು ಕೈ ಹಿಡಿಯುತ್ತೆ ಅಷ್ಟೇ. ಏನೋ ಎಲ್ರಿಗೂ ಅರ್ಥ ಆಗಿರುತ್ತೆ ಅನಿಸುತ್ತೆ, ಜಾಸ್ತಿ ನೀತಿ ಪಾಠ ಹೇಳೋಕ್ಕೆ ಹೋಗಲ್ಲ. ಆಗಲೇ ಹೇಳ್ದಂಗೆ ಆಲ್ ದಿ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿ ಓದ್ಕೊಳ್ಳಿ. ಇನ್ ಕೇಸ್ ಏನಾದರೂ ಗೌರ್ನಮೆಂಟ್ ಕೆಲಸ ತೊಗೊತೀವಿ ಅನ್ನೋರು ಯಾರಾದರೂ ಇಲ್ಲಿ ಇದ್ದೇ ಇರ್ತೀರಾ, ಎಲ್ರಿಗೂ ಆಶಯ ಇದ್ದೇ ಇರುತ್ತೆ. ಸೊ ಇವಾಗಿದ್ದಾನೆ ಸ್ಟಾರ್ಟ್ ಮಾಡಿ. ದೆನ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಆಫ್ಟರ್ ಡಿಗ್ರಿ ಇದನ್ನು ಮುಗಿದ ತಕ್ಷಣ ನಿಮ್ಮದೇ ಆದ ಜವಾಬ್ದಾರಿಗಳು ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ಗೊತ್ತಾಗಲ್ಲ, ಯಾಕೆ ನಾವು ಮಾಡಿರೋ ತಪ್ಪು. ತಿರುಮಲ ಸರ್ ನಮಗೆ ಜಸ್ಟ್ ಅವ್ರ ಲೆಕ್ಚರರ್ ನಮ್ಗೆ ಇದರಲ್ಲಿ, ಬಟ್ ಆ್ಯಸ್ ಎ ಫ್ರೆಂಡ್,
ಯಾಕೆ ಅಂತಂದ್ರೆ ನಾವು ಒಂದಿನ ಅವ್ರ ಹತ್ರ ನಾವು ಪಾಠ ಕೇಳಿಲ್ಲ, ದೆನ್ ನಮಗೆ ಅವರು ಕ್ಲಾಸ್ ತಗೊಂಡಿಲ್ಲ ಏನಿಲ್ಲ. ಯಾಕಂದರೆ ಅವ್ರು BCom ಮಾಡಿದ್ರೆ ನಾವು BA. ಬಟ್ ಅವರು ಇವತ್ತು ಕರೆದಿರೋದ್ರಿಂದ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ಈಗಲೇ ಇದ್ದಾನೆ ಓದಿ ಯಾರಾದರೂ ಗೌರ್ಮೆಂಟ್ ಜಾಬ್ ತೊಗೊಂತೀರಾ ಅಂತಂದರೆ ದಯವಿಟ್ಟು ತುಂಬ ಸೋರ್ಸ್ ಇದೆ ನಿಮಗೆ, ದಯವಿಟ್ಟು ಓದಿ. ಬಟ್ ಓದಬೇಕು ಅಂತಂದರೆ ಯಾವುದಾದ್ರೂ ಒಂದು ಗೋರ್ಮೆಂಟ್ ಕೆಲಸ ತೊಗೊಳ್ಳೇಬೇಕು, ಇದನ್ನು ಅಚೀವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಓದಬೇಕು. 2-3 ವರ್ಷ ಓದೋದು, ಇಲ್ಲ 6 ತಿಂಗಳು ಓದೋದು, ಇಲ್ಲಪ್ಪ ಸಾಕಾಯಿತು, ನಥಿಂಗ್ ಮಾಡಬೇಡಿ. ಇಲ್ಲ ಅಂತಂದರೆ ಅದ್ರ ಬದಲು ಬಿಟ್ಟು ಕೆಲಸಕ್ಕೆ ಹೋಗ್ಬಿಡಿ ಯಾವುದಾದ್ರೂ. ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ, ದೆನ್ ಅರ್ನು ಕೂಡ ಮಾಡ್ತೀರಾ, ಆ್ಯಂಡ್ ದೆನ್ ಜವಾಬ್ದಾರಿ ಕೂಡ ಕಮ್ಮಿ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. My pursuing final year BCom. Firstly, thank you for sharing your experience with us. ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಇಲ್ಲಿ ಬಂದು ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಜಾಬ್ನ ಸೆಕ್ಯೂರ್ ಮಾಡಿದ್ದಾರೆ, ಅವರು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕೆ ಅಂತ ಬಂದಿದಾಗ ನಾವು ತುಂಬ ಪೇಷನ್ಸಿಂದ ಕೇಳಬೇಕಾಗುತ್ತೆ. ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಬಂದು ನಿಮ್ಮ ಟೈಮ್ನ ಎಲ್ಲ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ. ಆಮೇಲೆ ಲಾಸ್ಟ್ ಥಿಂಗ್, ನಾನು ಯಾವಾಗ್ಲೂ ರೋಲ್ ಮಾಡೆಲ್ಸ್ನ ಅಂದರೆ ಮೋಟಿವೇಟರ್ಸ್, ಸಕ್ಸಸ್ಸಿವ್ ಪೀಪಲ್ಸ್ನ ಸರ್ಚ್ ಮಾಡ್ತಿರ್ತೀನಿ. ಅಂದರೆ ವೀಕೆಂಡ್ ವಿತ್ ರಮೇಶ್ ನೋಡೋದಾಗಲಿ, ಇನ್ನೂ ಕೆಲವು ಚಾನಲ್ಸ್ನ ನೋಡೋದ್ರ ಮುಖಾಂತರ ಸಕ್ಸಸ್ಸಿವ್ ಪೀಪಲ್ಸ್ನ ಸರ್ಚ್ ಮಾಡ್ತಾ ಇರ್ತೀನಿ. ಬಟ್ ಈ ಕಾಲೇಜಿಗೆ ಜಾಯ್ನ್ ಆದಾಗಿಂದ ತಿರುಮಲ ಸರ್ರೇ ಬೆಸ್ಟು ರೋಲ್ ಮಾಡಲು. ಯಾಕಂದರೆ ನಮ್ಮ ಸರೌಂಡಿಂಗಲ್ಲಿ ಇರೋರಲ್ಲಿ ಬೆಸ್ಟ್, ಅವರು ತುಂಬ ದೂರದಲ್ಲಿರೋರು ಬೆಸ್ಟ್ ಎಕ್ಸಾಂಪಲ್ಗಿಂತ ಸರ್ರೇ ಬೆಸ್ಟ್. ಸರ್ ಈಸ್ ದ ಮೋಸ್ಟ್ ಬೆಸ್ಟ್ ಎಕ್ಸಾಂಪಲ್. ಅಂದರೆ ಅವ್ರು ನಮ್ಮನ್ನು ಅವ್ರು ಇರೋ ಹತ್ರ ಅವ್ರ ಕೆಲಸನೂ ಕೂಡ ಮಾಡಿಕೊಂಡು ನಮ್ಮನ್ನು ಮೋಟಿವೇಟ್ ಮಾಡಿಕೊಂಡು, ಅಂದರೆ ನಮ್ಮ ಸ್ಟೂಡೆಂಟ್ಸು ಬೆಸ್ಟ್ ಪೀಪಲ್ಸ್ ಆಗಬೇಕು. ಮತ್ತು ಎಲ್ಲ ಇರೋ ಹೂವೆಲ್ಲ ದೇವ್ರ ಪದ ಸೇರಲ್ಲ ಅಂತಾರಲ್ಲ, ಆ ಥರ ನಮ್ಮ ಸ್ಟೂಡೆಂಟ್ಸ್ ಕೂಡ ದೇವ್ರ ಪದ ಸೇರಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ನಮಗೆ ಅವ್ರ ಹತ್ರ ಇರೋ ಇನ್ಫಾರ್ಮೇಷನ್ ಯಾವಾಗಲೂ ಪ್ರೊವೈಡ್ ಮಾಡ್ತಿರ್ತಾರೆ. ಮತ್ತು ಕೆಲವರು ನಾವು BCom ಮಾಡ್ತಿರ್ತೀವಿ ಅಂದರೆ ಕೆಲವ್ರು ಹೇಳ್ತಿರ್ತಾರೆ, ನೀವೆಲ್ಲ ರೂರಲ್ ಸೈಡಿಂದ ಬರ್ತೀರಾ, ಕಾಂಪಿಟೇಟಿವ್ ವರ್ಡ್ ತುಂಬ, ಅದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನೀವು ಈ ಥರ ಏನು ಅಚೀವ್ ಮಾಡೋಕ್ಕಾಗಲ್ಲ ಬಿಡಿ, ಬರೀ ಜಸ್ಟ್ ಡಿಗ್ರಿ ಅಷ್ಟೇ, ಅದಾದ್ಮೇಲೆ PG ಮಾಡ್ತೀವಿ ಅಂತಂದ್ರೂ ಕೂಡ ಒಂಥರ ಲೇಸಿಯಾಗಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಎಷ್ಟೊಂದು ಜನ ಓದಿರೋರು ಫೈಲ್ ಇಟ್ಕೊಂಡು ಸುಮ್ಮನೆ ಓಡಾಡ್ತಿದ್ದಾರೆ, ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಅಂತ. ಅಂದರೆ ಎಲ್ಲರಿಗೂ ಸಿಕ್ಕಿದೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಬಟ್ ಇವರೆಲ್ಲ ರೂರಲಿಂದ ಬಂದಿರೋರಲ್ವಾ, ಇವ್ರು ಕೂಡ ಜಾಬೆಲ್ಲ ಸೆಕ್ಯೂರ್ ಮಾಡಿದ್ದಾರೆ. ಸೊ ನಾವು ಕೂಡ ಏನಾದರೂ ಒಂದು ಅಚೀವ್ ಮಾಡ್ಬೋದು. ಮತ್ತು ಇವ್ರು ಬಂದು ಇವತ್ತು ಪ್ರೂವ್ ಮಾಡಿದ್ದಾರೆ, ನಮಗೂ ತೋರಿಸಿದ್ದಾರೆ. ರೂರಲ್ ಕಡೆಯಿಂದ ಹೋದ್ರೂ ನಾವು ಕೂಡ ಏನಾದರೂ ಜಾಬ್ ಸೆಕ್ಯೂರ್ ಮಾಡ್ಬೋದು ಇಫ್ ವಿ ಟ್ರೈಡ್ ಬೆಸ್ಟ್ ಮೈ ಸೈಡ್ ಅಂತ. ಥ್ಯಾಂಕ್ ಯು ಫಾರ್ ದಟ್. ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಸರ್ ಒಂದು ಹೇಳಿದರು, ಏನಾದರೂ ನೆಕ್ಸ್ಟ್ ಕ್ವಶನ್ ಕೇಳೋದಿದ್ರೆ ಕೇಳಿ ಅಂತ. ಸರ್, ನನಗೆ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಬೇಕು ಮತ್ತು ನಿಮಗೆ ಯಾರು ಮೋಟಿವೇಟರು ಅಂತ ತಿಳ್ಕೊಬೇಕಂತ ತುಂಬ ಆಸೆ. ಸೊ ನಿಮ್ಮದೇ ಸರ್. ಅಂದರೆ ನೆಕ್ಸ್ಟ್ ಏನು ಬೇಕಂತಂದ್ರಲ್ಲ, ನೆಕ್ಸ್ಟ್ ಎಕ್ಸಿಟ್ ಆಗ್ತೀವಲ್ಲ, ನಿಮ್ಮ ಲೈಫ್ ಬಗ್ಗೆ ಮತ್ತು ನೀವು ಬೆಳೆದಿದ್ದ ರೀತಿ ಮತ್ತು ನಿಮ್ಗೆ ಯಾರು ಮೋಟಿವೇಟರ್ ಅಂತ ತಿಳ್ಕೊಳೋದು ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಅದೊಂದು ಹೇಳಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ one of the role models for me. Thank you for giving this opportunity to give the feedback about them.